ಎಸ್, ಇದು ಸರ್ಕಾರ ಕರ್ಫ್ಯೂನೇನೋ ಘೋಷಣೆ ಮಾಡಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಅರ್ಥಪೂರ್ಣ ಅನ್ನೋದು, ಜೊತೆಗೆ ಏನು ವೈಜ್ಞಾನಿಕವಾಗಿ ಏನಾದರೂ ಕಾರಣ ಇದೆಯಾ? ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಕರ್ಫ್ಯೂ ಅಂತ ಇವರು ಘೋಷಣೆ ಮಾಡಿದ್ದಾರೆ. ಆದ್ರೆ ಇದು ಕಾಟಾಚಾರದ ನೈಟ್ ಕರ್ಫ್ಯೂ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಸಾರ್ವಜನಿಕರ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಪಕ ಒಂದು ರೀತಿಯಾಗಿ ತಮಾಷೆಗೆ ಆಹಾರ ಆಗ್ತಿದೆ ಈ ಒಂದು ನಿರ್ಧಾರ. ಯಾವ ಪುರುಷಾರ್ಥಕ್ಕೆ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ? ಎಲ್ಲದಕ್ಕೂ ಕೂಡ ಅವಕಾಶ ಕೊಟ್ಟು ನಂತರ ಇವರು ನೈಟ್ ಕರ್ಫ್ಯೂ ಅಂತ ಹೇಳಿದ್ರೆ ಕೊರೋನಾ ಕಂಟ್ರೋಲ್ ಆಗುತ್ತಾ? ಇಂತಹ ಪ್ರಶ್ನೆಗಳಿಗೆ ಕರ್ಫ್ಯೂ ಇಂದ ಕೇಳಿ ಬರ್ತಾ ಇರೋದು. ಎಲ್ಲಾ ಸೇವೆಗೆ ಅನುಮತಿ ನೀಡಿದ್ರೆ ಅದನ್ನ ಕರ್ಫ್ಯೂ ಅಂತ ಹೇಗೆ ಹೇಳಲಾಗುತ್ತೆ? ಕರ್ಫ್ಯೂ ಅಂದ್ರೆ ಆ ಪದದ ಅರ್ಥ ಏನು? ಜನರೇ ಓಡಾಡದೇ ಇರುವಂತಹ ಟೈಮಲ್ಲಿ ಕರ್ಫ್ಯೂ ಅವಶ್ಯಕತೆ ಏನಿದೆ? ರಾತ್ರಿ 11 ಗಂಟೆ ಅಲ್ಲಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಗೈಡ್ಲೈನ್ಸ್ ಕೇಳಿದ್ರೆ ನಿಜಕ್ಕೂ ನೀವು ನಗೋದು ಗ್ಯಾರಂಟಿ. ಯಾಕಂದ್ರೆ ಆ ರೀತಿಯಾದಂತಹ ನಿಯಮಗಳಿದೆ ಅದರಲ್ಲಿ. ಕಾಟಾಚಾರಕ್ಕೆ ನೈಟ್ ಕರ್ಫ್ಯೂ ಹೇರಿದಂತ ರಾಜ್ಯ ಸರ್ಕಾರ. ಆದ್ರೆ ಈ ನೈಟ್ ಕರ್ಫ್ಯೂ ರಾತ್ರಿ 11 ಗಂಟೆಗೆ ಆರಂಭ ಆಗುತ್ತೆ, ಬೆಳಗ್ಗೆ 5 ಗಂಟೆಗೆ ಮುಕ್ತಾಯ. ಆ ಸಮಯಕ್ಕೆ ಆಲ್ರೆಡಿ ಜನ ತಮ್ಮ ತಮ್ಮ ಮನೆಗಳಿಗೆ ಸೇರಿ ಆಗಿರುತ್ತೆ. ಹಾಗಾಗಿ ಆ ಟೈಮ್ನಲ್ಲಿ ನೀವು ಕರ್ಫ್ಯೂನ್ನ ಘೋಷಣೆ ಮಾಡಿದ್ರೆ ಏನರ್ಥ? ಎಲ್ಲದಕ್ಕೂ ಕೂಡ ಒಂದು ಲಾಜಿಕ್ ಅಂತ ಇರಬೇಕಾಗುತ್ತೆ ಯಾವುದೇ ಒಂದು ನಿರ್ಧಾರಕ್ಕೆ. ಎಲ್ಲ ಸೇವೆಗೆ ಅನುಮತಿ ನೀಡಿದ್ರೆ ಅದನ್ನ ಕರ್ಫ್ಯೂ ಅಂತ ಹೇಳ್ತಾರ? ಇದು ಜನರೇ ಓಡಾಡದಿರುವಂತಹ ಸಮಯದಲ್ಲಿ ಕರ್ಫ್ಯೂ 11 ಗಂಟೆಯಿಂದ 5 ಗಂಟೆ, ಎಲ್ಲೊಂದ್ ಕಡೆ 9ರಿಂದ 6 ಅಂತ ಆದ್ರೆ ಇಟ್ ವಾಸ್ ದ ರೈಟ್ ಟೈಮ್ ಅಂತ ಹೇಳ್ಬೋದಾಗಿತ್ತು. ಆದ್ರೆ 11 ಗಂಟೆಗೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಕ್ಲೋಸ್ ಆಗ್ತವೆ. ಜನರ ಓಡಾಟ ಎಷ್ಟರ ಮಟ್ಟಿಗೆ ಇರುತ್ತೆ ನಿಮ್ಗೆ ಗೊತ್ತಿದೆ. 11 ಗಂಟೆ ಅಷ್ಟೊತ್ತಿಗೆ ಈ ಟೈಮ್ನಲ್ಲಿ ನೀವು ಕರ್ಫ್ಯೂ ಅಂತ ಘೋಷಣೆ ಮಾಡಿದ್ರೆ ಕೊರೋನಾ ಕಂಟ್ರೋಲ್ ಆಗುತ್ತಾ? ಈ ನೈಟ್ ಕರ್ಫ್ಯೂ ಇಂದ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? ಯಾರು ಈ ರೀತಿಯಾದಂತಹ ಒಂದು ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ? ನಿನ್ನೆ ಅಷ್ಟೇ ತಾಂತ್ರಿಕ ಸಲಹಾ ಸಮಿತಿಯ ಒಂದಷ್ಟು ಮೀಟಿಂಗ್ಗಳಾದ್ವು, ಅದರಲ್ಲಿ ಚರ್ಚೆ ಆಯಿತು. ಅದರಲ್ಲಿರುವಂತ ಎಕ್ಸ್ಪರ್ಟ್ಗಳು ಸ್ಟಡಿ ಮಾಡಿದ್ದೇನಾ ಅನ್ನೋದೇ ಈಗ ಬಹಳ ದೊಡ್ಡ ಪ್ರಶ್ನೆ. ನೈಟ್ ಕರ್ಫ್ಯೂನಿಂದ 2ನೇ ಅಲೆಗೆ ಬ್ರೇಕ್ ಹಾಕ್ಬೋದು ಅಂತ ಈ ಎಕ್ಸ್ಪರ್ಟ್ಗಳೇ ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಏನ್ ಸ್ಟಡಿ ನಡೆಸಿದ್ದಾರೆ ಇವರು ಅನ್ನೋದ್ರಲ್ಲಿ ಒಂದಷ್ಟು ಸಂಶಯ ಮೂಡ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ನೈಟ್ ಕರ್ಫ್ಯೂ ಇದೆ ಅಂತ ಸಲಹೆ ನೀಡಲಾಗಿತ್ತು. ಅಲ್ಲಿ ನೈಟ್ ಕರ್ಫ್ಯೂ ಮಾಡಿದ್ದಾರೆ ಅಂತ. ಇದೇ ಪ್ಲಾನ್ ರಾಜ್ಯದಲ್ಲೂ ಕೂಡ ಅಪ್ಲೈ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಹಾಗಾಗಿ ನೈಟ್ ಕರ್ಫ್ಯೂನಿಂದ ಕೇಸ್ ಕಡಿಮೆ ಆಗುತ್ತೆ ಅನ್ನೋದು ಕಷ್ಟ ಸಾಧ್ಯ. ಇದಕ್ಕೆ ಸೈಂಟಿಫಿಕಲಿ ಏನಾದ್ರೂ ಒಂದು ಕಾರಣ ಬೇಕು, ಒಂದು ಲಾಜಿಕ್ ಬೇಕು. ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತ ಈ ರೀತಿಯಾದಂತಹ ಗೈಡ್ಲೈನ್ಸ್ ಏನಿದೆ ಅದರಿಂದ ಯಾವುದೇ ನಯಾ ಪೈಸೆಯ ಪ್ರಯೋಜನ ಇಲ್ಲ. ಅದನ್ನು ಯಾರು ಬಹಳ ಎಕ್ಸ್ಪರ್ಟ್ ಆಗ್ಬೇಕಾಗಿಲ್ಲ, ಸಾಮಾನ್ಯ ಜನರು ಕೂಡ ಅದನ್ನ ಹೇಳ್ಬೋದು ಅಂತ. ಈ ರೀತಿಯ ಬೇಕಾಬಿಟ್ಟಿ ನಿರ್ಧಾರ ಕೊರೋನಾ ನಿಯಂತ್ರಣ ಮಾಡುತ್ತಾ? ನೈಟ್ ಕರ್ಫ್ಯೂ ನಿಂದ ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಆಕ್ಚುಲಿ ಕೇವಲ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಮಾತ್ರ ಸೀಮಿತವಾಗಿರುವಂತಹ ಕರ್ಫ್ಯೂನ, ಅಥವಾ ಕೊರೋನಾ ರೂಪಾಂತರಗೊಂಡು ಏನು ಭಾರತಕ್ಕೆ ಎಂಟ್ರಿ ಆಗ್ತಿರುವಂತಹ ಭೀತಿ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡುವಂತ ನೈಟ್ ಕರ್ಫ್ಯೂನ ಅನ್ನೋದೇ ಒಂದು ಕ್ಲಾರಿಟಿ ಕೂಡ ಇಲ್ಲ. 2ನೇ ಅಲೆಗೆ ಬ್ರೇಕ್ ಹಾಕ್ಬೋದು ಅಂತ ಎಕ್ಸ್ಪರ್ಟ್ಗಳು ಹೇಳಿದಾರಂತೆ. ಆದ್ರೆ 11ರಿಂದ 5 ಗಂಟೆಯ ಆ 6 ಗಂಟೆಗಳ ಕಾಲ, 24 ಗಂಟೆಯಲ್ಲಿ ಉಳಿದಂತ 18 ಗಂಟೆಗಳ ಕಾಲ ಜನ ಓಡಾಡಬಹುದು, ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಜೊತೆಗೆ ಇನ್ನೊಂದಷ್ಟು ನಿಯಮಗಳನ್ನು ಹೇಳ್ಬೇಕು ನಿಮ್ಗೆ. 11ರಿಂದ 5 ಗಂಟೆವರೆಗೂ ಕೂಡ ಬಹಳಷ್ಟು ರಿಯಾಯಿತಿಗಳಿದೆ. ಏನ್ ಬೇಕಾದ್ರೂ ಒಂದಷ್ಟು ರೂಲ್ಸ್ ಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೈಟ್ ಕರ್ಫ್ಯೂನಿಂದ ಕೇಸ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಲಾಜಿಕ್ ಏನಿದೆ ಅದು ನಿಜಕ್ಕೂ ಅವೈಜ್ಞಾನಿಕ ಅಂತ ಸಾಮಾನ್ಯ ಜನರೇ ಈಗ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೊಂದು ನೈಟ್ ಕರ್ಫ್ಯೂ, ಸದ್ಯಕ್ಕೆ ನೈಟ್ ಕರ್ಫ್ಯೂ ಜಾರಿಗೆ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಸಮಯ ಮತ್ತು ಅದೇ ರೀತಿಯಾಗಿ ಆ ನೈಟ್ ಕರ್ಫ್ಯೂನ ಒಳಗೆ ಇರುವಂತಹ ಒಂದಷ್ಟು ರಿಯಾಯಿತಿಗಳು ಅದು ಈಗ ಪ್ರಶ್ನೆಗೆ ಈಗ ಕಾರಣವಾಗಿರೋದು. ಸಾಮಾನ್ಯ ಜನರು ಕೂಡ ಈಗ ಪ್ರಶ್ನೆ ಮಾಡುವಂತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದ ತಮಾಷೆಗೆ ಇದು ಆಹುತಿ ಆಗ್ತಾ ಇದೆ. ಎಲ್ಲೊಂದ್ ಕಡೆ 11ರಿಂದ 5 ಗಂಟೆವರೆಗೂ ಕೂಡ ನೈಟ್ ಶಿಫ್ಟ್ ಡ್ಯೂಟಿ ಮಾಡುತ್ತೆ ಕೊರೋನಾ. ಹಗಲಲ್ಲಿ ನೀವು ತಟ್ಟಿ ಎಬ್ಸಿದ್ರು ಕೂಡ ಕೊರೋನಾ ಹೇಳೋದಿಲ್ಲ, ಅದಕ್ಕೋಸ್ಕರನೇ ಬೆಳಗ್ಗೆ ರಿಯಾಯಿತಿ ಅಂತ ಕೂಡ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ತಮಾಷೆಯ ಒಂದಷ್ಟು ಮಾತುಗಳು ಓಡಾಡ್ತಾ ಇದೆ. ಅಷ್ಟು ಮಟ್ಟಿಗೆ ಈ ಒಂದು ನಿರ್ಧಾರ ಒಂದು ರೀತಿ ಬಹಳ ಲೈಟ್ ಆಗಿ ತೆಗೆದುಕೊಳ್ಳುವಂತಾಗಿದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ನಿನ್ನೆ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಏನ್ ಹೇಳಿದ್ರು ಈ ನೈಟ್ ಕರ್ಫ್ಯೂ ಸಂಬಂಧಪಟ್ಟ ಹಾಗೆ ಅಂತ ನಾವು ಗಮನಿಸ್ತಾ ಹೋದ್ರೆ 11ರಿಂದ 5 ಅನ್ನೋದು ಅವರ ಟ್ವಿಟರ್ ಅಕೌಂಟ್ ಮೂಲಕ ನಂತರ ಬಂದಂತ ವಿಚಾರ. ಮೊದಲಿಗೆ ಅವ್ರು ಹೇಳಿದ್ದು 10ರಿಂದ 6 ಗಂಟೆ, ಆಲ್ಮೋಸ್ಟ್ 10 ದಿನಗಳ ಕಾಲ ಅಂತ ಹೇಳಿದ್ರು. ಆದ್ರೆ ಅದಾದ್ಮೇಲೆ ನಿನ್ನೆಯಿಂದ ಕರ್ಫ್ಯೂಯನ್ನು ಜಾರಿ ಆಗ್ಬೇಕಾಗಿತ್ತು, ಅದು ಇವತ್ತಿಗೆ ಪೋಸ್ಟ್ಪೋನ್ ಆಯ್ತು. ಆಗ್ಲೂ ಕೂಡ ಯಾರಿಗೂ ಆಶ್ಚರ್ಯ ಆಗಲಿಲ್ಲ, ಓಕೆ ಒಂದಿನ ಪೋಸ್ಟ್ಪೋನ್ ಆಗಿದೆ ಅಂತ. ಬಟ್ ಅಲ್ಲಿ ಮೆನ್ಷನ್ ಆಗಿದ್ದ ಸಮಯ ಏನಿದೆ ಅದು 11ರಿಂದ 5 ಗಂಟೆ. ಇದು ಎಲ್ಲರ ಪ್ರಶ್ನೆಗೆ ಕಾರಣವಾಗಿರೋದು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ನಿನ್ನೆ ಏನ್ ಹೇಳಿದ್ರು ಬನ್ನಿ ನೋಡೋಣ. ರೂಪಾಂತರಗೊಂಡಿರುವಂಥ ಕರೋನಾ ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ
ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ. ಇದು ಜನವರಿ 2ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಂದರೆ ಸುಮಾರು 9 ದಿವಸ ಕಾಲ ಕರ್ಫ್ಯೂ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹೊರದೇಶದಿಂದ ಬರುವಂಥ ಪ್ರತಿಯೊಬ್ಬರು RT-PCR ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು. ಅದು 72 ಗಂಟೆ ಒಳಗೆ ಮಾಡಿಸಿರಬೇಕು. ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ. ಯಾರೊಬ್ಬರು ಸಹ ಚೆಕ್ ಮಾಡದೇ ಇಲ್ಲಿ ಹೊರಗಡೆ ಬರದ ರೀತಿ ನೋಡ್ಕೊಂಡಿದ್ದೇವೆ. ತರಾತುರಿನಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಪತ್ರಕರ್ತರ ಎದುರುಗಡೆ ಹೇಳಿದ್ಯಾಕೆ, ಹೇಳಿದ್ದೊಂದು ಆಗಿದ್ದೊಂದು, ಅವ್ರು ಹೇಳಿದ್ದೇನು, ಟೈಮಿಂಗ್ ಏನು, 10 ಗಂಟೆಯಿಂದ ಅಂತಂದರು, ಆಮೇಲೆ 11 ಗಂಟೆಯಿಂದ ಆಯಿತು, ಬೆಳಗ್ಗೆ 6 ಗಂಟೆ ತನಕ ಅಂದರು, 5 ಗಂಟೆ ಅಂತ ಆಯಿತು. ಅಂದರೆ ಒಂಥರ ಈ ಕೋಆರ್ಡಿನೇಷನ್ ಕೊರತೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಕಾಟಾಚಾರದ ಕರ್ಫ್ಯೂ ಮಾಡ್ತಿರಲ್ಲ, ಇದರಿಂದ ನೀವೇನು ಕಂಟ್ರೋಲ್ ಮಾಡ್ತೀರಿ, ಏನು ಸಾಧನೆ ಮಾಡ್ತೀರಿ? ನೈಟ್ ಕರ್ಫ್ಯೂ ಅಂತ ಘೋಷಣೆ ಮಾಡಿಬಿಟ್ರೆ ಏಕಾಏಕಿ ಗತಿ ಏನಾಗಬೇಕು? ಜೊತೆ ನಾವು ಹೇಳ್ತಾ ಇದ್ವಿ ಏನು ಅಂತಂದರೆ, ಈ 6 ಗಂಟೆ ಅವಧಿನಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಆಗುವಂಥ ಸಂಗತಿಗಳಿದೆ. ಯಾಕಂದರೆ ಒಂದು ಸಂಗತಿ ನಾನು ಹೇಳಬೇಕು ಈ ಸಂದರ್ಭದಲ್ಲಿ, ಲಾರಿಗಳು ಯಾವತ್ತಿಗೂ ಕೂಡ ನೈಟಲ್ಲಿ ಬೆಂಗಳೂರಿನ ಒಳಗಡೆಗೆ ಬರ್ತವೆ, ಡೇ ಟೈಮಲ್ಲಿ ಬರಲ್ಲ. ಡೇ ಟೈಮಲ್ಲಿ ಅವಕ್ಕೆ ಅಲೋ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನು ಸಾಮಾನು ಸರಂಜಾಮುಗಳು ನಾವು ಖರೀದಿ ಮಾಡ್ತೀವಲ್ಲ, ಕೊಂಡ್ಕೊಳ್ತೀವಲ್ಲ, ಅದು ತರಕಾರಿಯಿಂದ ಹಿಡಿದು ಸೊಪ್ಪಿನಿಂದ ಹಿಡಿದು ಕಾಳುಗಳ ತನಕ ಪ್ರತಿಯೊಂದೂ ಕೂಡ ಈ ಸಾಮಾನು ಸರಂಜಾಮುಗಳು ಎಲ್ಲವೂ ಕೂಡ ಸಪ್ಲೈ ಆಗುವಂಥದ್ದು ನೈಟ್ ಟೈಮಲ್ಲಿ. ನಮಗನ್ಸುತ್ತೆ ಏನು ಅಂತಂದರೆ, ನಾವು ಮಲ್ಕೊಂಡಿರ್ತೀವಿ, ಇನ್ನೆಲ್ಲವೂ ಕೂಡ ಸ್ತಬ್ಧ ಆಗಿಬಿಡುತ್ತೆ ಅಂತ. ಇಲ್ಲ, ಆ ಬೇರೆ ಒಂದು ಪ್ರಪಂಚ ತೆರೆಯುತ್ತೆ ಆ ಸಂದರ್ಭದಲ್ಲಿ, ನಾವು ಮಲ್ಕೊಂಡಂಥ ಸಂದರ್ಭದಲ್ಲಿ. ಅಂದರೆ ನೈಟಲ್ಲಿ ಪೂರ್ತಿ ನಿದ್ದೆಗೆಟ್ಟು ಕೆಲವರು ಕೆಲಸ ಮಾಡುವಂಥದ್ದು ಏನಿದೆಯಲ್ಲ, ನೀವು ಸಾಮಾನು ಸರಂಜಾಮುಗಳು ತೆಗೆದುಕೊಂಡ್ಬರುವಂಥದ್ದು, ಗೋಡನಲ್ಲಿ ಹಾಕೋದು, ಅಲ್ಲಿಂದ ಬೇರೆ ಬೇರೆ ಅಂಗಡಿಗಳಿಗೆ ಸಪ್ಲೈ ಮಾಡುವಂಥದ್ದು, ಎಲ್ಲದಕ್ಕೂ ಕೂಡ ಸಿದ್ಧ ಮಾಡಿಡೋದು. ಅದಾದಮೇಲೆ ಏನು ಅಂದರೆ, ನಮಗೆ ಕೊಳ್ಳಲಿಕ್ಕೆ, ನಮಗೆ ವ್ಯಾಪಾರ ಮಾಡಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ ಅದು ಸರಿ ಹೋಗುತ್ತೆ. ಅಂಥದ್ರಲ್ಲಿ ನೈಟ್ ಕರ್ಫ್ಯೂ ಆಯಿತು, ನೀವು ಹೇಳಿದ್ರಿ, ಕಾರಣ ಇದೆ, ಅದನ್ನು ಹೇಳಿದ್ರೆ ನೀವು ರೂಪಾಂತರ ಆಗಿದೆ ಕೊರೋನಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಡಲೇಬೇಕು ಅಂತ. ಯಾಕೆ ಬದಲಾಯಿಸ್ತೀರಿ ಮುಖ್ಯಮಂತ್ರಿಗಳೇ ಪದೇ ಪದೇ ಮಾತುಗಳನ್ನು? ಕೊರೋನಾ ವೈರಸ್ ಕಂಟ್ರೋಲಲ್ಲಿದೆ ಅನ್ನುವಂಥ ಮಾತನ್ನು ತಾವುಗಳು ಹೇಳಿದ್ದೀರಿ. ಆಮೇಲೆ ಅಂಕಿಅಂಶಗಳು ಕೂಡ ಸಾರಿ ಹೇಳ್ತಾ ಇವೆ. ಯಾಕಂದರೆ ಕೇಸ್ಗಳು ಕೂಡ ಬಹಳ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಭಯ ಭೀತಿಗೊಳ್ಳುವಂಥ ಆತಂಕ ಇತ್ತ, ಅಥವಾ ಇನ್ನೇನಾದರೂ ನಮಗೆ ಗೊತ್ತಿಲ್ಲದಿರುವಂಥ ಸಂಗತಿಗಳು? ಯಾಕಂದರೆ ಈ ಒಳಗಡೆ ಯಾರ್ಯಾರು ಬಂದಿದ್ರು, ಏನು ಎತ್ತ, ಯಾರ್ಯಾರಿಗೆ ಹಬ್ಬಿಸ್ಬಿಟ್ಟಿದ್ದಾರೆ, ಈ ರೀತಿ ಭಯ ಆತಂಕ ಏನಾದರೂ ಇರಬಹುದಾ? ಅದಕ್ಕೋಸ್ಕರ ಸರ್ಕಾರ ಏನಾದರೂ ಮಾಡ್ತಾ? ಜೊತೆಗೆ ಹೊಸ ವರ್ಷ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನ ವಿಪರೀತವಾಗಿ ನೆರೆದು ಬಿಡ್ತಾರೆ, ಅವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆವಾಗ ಈ ಹರಡುವಿಕೆ ಕೂಡ ಜಾಸ್ತಿ ಆಗ್ಬೋದು ಅನ್ನುವಂಥ ಆತಂಕ ಏನಾದರೂ ಕಾಡಿರ್ಬೋದಾ? ಜೊತೆಗೆ ಈಗ ಬೇರೆ ಬೇರೆ ರಾಷ್ಟ್ರಗಳಿಂದ, ಇಂಗ್ಲೆಂಡಿಂದ ಬಂದಿರುವಂಥವ್ರು ನೀವೇನೋ ಆಯಿತು, ನೀವು ಕಡಿವಾಣ ಹಾಕಿದ್ರಿ, ಅವ್ರು ಇಂಗ್ಲೆಂಡಿಂದ ಜರ್ಮನಿಗೆ ಹೋಗಿ, ಜರ್ಮನಿಯಿಂದ ಈ ಕಡೆ ಬಂದಿದ್ರು ಅಂತ ತಿಳ್ಕೊಳ್ಳಿ, ಏನು ಮಾಡ್ತೀರಿ? ಇಂಗ್ಲೆಂಡಿಂದ ಅಮೆರಿಕಕ್ಕೆ ಹಾರಿದ್ರು, ಅಮೆರಿಕದಿಂದ ಈ ಕಡೆ ಬಂದ್ರಪ್ಪ, ಏನು ಮಾಡ್ತೀರಿ ನೀವು? ಅವ್ರನ್ನ ಹೆಂಗೆ ಕಂಡುಹಿಡಿತೀರಿ? ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬಂದಿರ್ತಾರೆ. ಜೊತೆಗೆ ನಮ್ಮವರು ಬೇರೆ ಬೇರೆ ರಾಷ್ಟ್ರಗಳು ಎಲ್ಲೆಲ್ಲಿ ಹೋಗಿ ಬಂದಿರ್ತಾರಲ್ಲ, ಅಂಥವ್ರ ಜೊತೆ ನಮ್ಮವ್ರು ಯಾರೋ ಸಂಪರ್ಕದಲ್ಲಿರ್ತಾರೆ. ಅವ್ರು ಹೋಗಿ ಅಮೆರಿಕದಿಂದಲೋ ಜರ್ಮನಿಯಿಂದಲೋ ವಾಪಸ್ ಬಂದಿರ್ತಾರೆ. ಹೆಂಗೆ ಕಡಿವಾಣ ಹಾಕ್ತೀರಿ ನೀವು? ಮೊದಲಾದ ತಪ್ಪುಗಳು ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ವಿದೇಶದಿಂದ ಬರುವಂಥವ್ರಿಗೆ ಎಲ್ರಿಗೂ ಕೂಡ ಪರೀಕ್ಷೆ ಕಡ್ಡಾಯ ಆಗಬೇಕು. ವಿದೇಶದಿಂದ ಬರುವಂಥವ್ರಿಗೆ ಬರೀ ಇಂಗ್ಲೆಂಡ್ ಅಲ್ಲ, ಮೊದಲು ನಾವು ಮೈಮರ್ತಂಥ ರೀತಿ ಇದೆಯಲ್ಲ, ಅದು ನಮಗೆ ಎಂಥ ಒಂದು ಹಿಂಸೆ ಕೊಟ್ಬಿಡುತ್ತೆ ಆಮೇಲೆ ಗೊತ್ತಿರುವಂಥ ಸಂಗತಿ. ಹೀಗಾಗಿ ಇವನ್ನೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತೀರಾ ಅನ್ನೋದಾದ್ರೆ ಮಾಡಿ. ಆದರೆ ಒಂದು ಸಂದರ್ಭದಲ್ಲಿ ಒಂದು ಟೈಮ್ ಹೇಳ್ತೀರಿ, ಆಮೇಲೆ ಇನ್ನೊಂದು ಟೈಮ್ ಹೇಳ್ತೀರಿ. ನೇರವಾಗಿ ಹೇಳಿಬಿಡಿ, ಹಿಂಗೆ ಗೊತ್ತಾ, ಈ ಹಬ್ಬದ ಸಂದರ್ಭದಲ್ಲಿ ಜನ ಗುಂಪು ಕೂಡ್ತಾರೆ, ಹಿಂಗಾಗಿ ಒಂದೊಂದಿಷ್ಟು ಅಪಾಯ ಇದೆ, ಬೇಡ ನಮಗೆ, ಅದಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಏನು ಅಂತಂದರೆ, ಒಂದು ಲೆಕ್ಕದಲ್ಲಿ ಅಂದರೆ ಯಾರನ್ನೂ ಕೂಡ ಅವರು ಸಂಪುಟ ಸಭೆಯೂ ಕರೀಲಿಲ್ಲ, ಸಂಬಂಧಪಟ್ಟ ತಜ್ಞರ ಜೊತೆಗೆ ಚರ್ಚೆನೂ ಕೂಡ ಮಾಡಲಿಲ್ಲ. ಏಕಾಏಕಿ ನಿರ್ಧಾರ. ಯಾಕೆ ಏಕಾಏಕಿ ನಿರ್ಧಾರಕ್ಕೆ ಬಂದರು ಮುಖ್ಯಮಂತ್ರಿಗಳು? ಇದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಚೇತನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಶ್ವಾಸಕೋಶ ತಜ್ಞರು. ಡಾಕ್ಟರ್ ಅಂಜನಪ್ಪ, ಜನರಲ್ ಸರ್ಜನ್, ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ, ಚರ್ಚೆನ ಶುರು ಮಾಡ್ತೀನಿ ಡಾಕ್ಟರ್ ಚೇತನ್ ಅವ್ರ ಮುಖಾಂತರ. ಡಾಕ್ಟರ್ ಚೇತನ್, ನೋಡ್ತಾ ಇದ್ದೀರಿ, ನಾವು ಮೊನ್ನೆ ತಾನೇ ಚರ್ಚೆ ಮಾಡಿದ್ವಿ, ಹಿಂದೆ ಆಗಿರುವಂಥ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅನ್ನೋದಾದರೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸರ್ಕಾರ ಯಾಕೋ ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಅದು ಹೌದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಯ್ತೇನೋ ಅಂತ ಅನ್ನಿಸ್ತು. ಆದರೆ ಆ ಟೈಮಿಂಗಲ್ಲಿ ಹೆಚ್ಚು ಕಡಿಮೆ ಆಗಿದ್ದು, ಈಗ 10 ಗಂಟೆಯಿಂದ 11 ಗಂಟೆಗೆ ಆಯಿತು, 6 ಗಂಟೆಯಿಂದ 5 ಗಂಟೆಗೆ ಬಂತು. ಜೊತೆಗೆ ಏನಂದರೆ ಈ ಬಸ್ಗಳು ಯಾವುದೂ ಕೂಡ ಯಾವ ಸಾರಿಗೆ ವ್ಯವಸ್ಥೆ ಕೂಡ ಇರಲ್ಲ ಅಂತ ನಿನ್ನೆ ಸಾರಿಗೆ ಸಚಿವರ ಜೊತೆಗೂ ಕೂಡ ನಾನು ಮಾತಾಡಿದೆ. ಆವಾಗ ಅವ್ರು ಹೇಳಿದ್ರು, ಸರ್ಕಾರ ಏನು ಹೇಳ್ತದೆ ಅದನ್ನು ಪಾಲನೆ ಮಾಡಬೇಕು ನಾವು, ಯಾಕಂದರೆ ಬೇರೆ ಮಾರ್ಗ ಇಲ್ಲ, ರೋಗ ಹರಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇನೇನು ಅಷ್ಟಾದರೂ ಕೂಡ ಭರಿಸಬೇಕು ಅನ್ನುವಂಥದ್ದು. ಆದರೆ ಅವೆಲ್ಲವೂ ನಿಲುವುಗಳು, ನಿರ್ಣಯಗಳು ಕೂಡ ಚೇಂಜ್ ಆಯಿತು. ಈ ಮುಖಾಂತರ ಅಂದರೆ ರಾತ್ರಿ ಬಾಗಿಲು ಹಾಕೋದ್ರ ಮುಖಾಂತರ ನಾವೇನಾದರೂ ಕೊರೋನಾನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ? ನಿನ್ನೆ ನೀವೇ ಒಂದು ವೈರಲ್ ಆಗಿದೆಯಲ್ಲ ಕ್ಲಿಪ್ಪು,
ರಾತ್ರಿ ಮಾತ್ರ ಕೊರೋನಾ ಸ್ಪ್ರೆಡ್ ಆಗ ಗೂಬೇನಾ ಅಂತ TV9 ಒಂದು ಕ್ಲಿಪ್ ಎಲ್ಲ ವೈರಲ್ ಆಗಿದೆ ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ. ಕರೆಕ್ಟಾಗಿದೆ ಅದು ಮಾತು. ಸೊ ಇಲ್ಲಿ ನಾವು ಅದೇ ಈ ನೀವು ಬೇರೆ ದೇಶಗಳಲ್ಲಿ ಏನೇ ಮೇಜರ್ ಡಿಸಿಷನ್ಸ್ ತೊಗೊಂಡ್ರು ಆ ಸಂಬಂಧಪಟ್ಟ ತಜ್ಞರು ತಗೋತಾರೆ. ನಮ್ಮ ದೇಶದ ದುರದೃಷ್ಟ ಏನು ಅಂದರೆ ಯಾರು ಅದು ಹಂಗಾಗ್ಬಿಟ್ಟಿದೆ, ಅದು ಆ ಸಂಬಂಧಪಟ್ಟ ಈಗ ಶ್ವಾಸಕೋಶ ಕಾಯಿಲೆಗೆ ಕೊರೋನಾ ವೈರಸ್ ಇಸ್ ಬೇಸಿಕಲಿ ಶ್ವಾಸಕೋಶ ಕಾಯಿಲೆ. ಸೊ ಶ್ವಾಸಕೋಶ ತಜ್ಞರು ಮೇಜರ್ ಡಿಸಿಷನ್ಸ್ ತೊಗೋಬೇಕು, ಅವ್ರು ಮುಂದೆ ಬಂದು ಮಾತಾಡಬೇಕು, ಅವರು ಡಿಸಿಷನ್ಸ್ ತೊಗೋಬೇಕು. ಇದು ಬೇಕಾ ಬೇಡವಾ, ಎಷ್ಟರ ಮಟ್ಟಿಗೆ ಸಮಂಜಸ, ಒಂದು ಟೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ, ಅದು ಬೇಕಾ ಬೇಡವಾ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು, ಏನು ಪಾಲಿಸಿ ಮಾಡಬೇಕು. ಈ ಎಲೆಕ್ಷನ್ ರ್ಯಾಲೀಸ್ ಫಸ್ಟ್ ಆಫ್ ಆಲ್ ಕಂಡಕ್ಟ್ ಮಾಡೋದು ಬೇಕಿತ್ತಾ ಈ RR ನಗರ್ ಸಿರಾದಲ್ಲಿ? ಎಲೆಕ್ಷನ್ ರ್ಯಾಲೀಸ್ ಕಂಡಕ್ಟ್ ಮಾಡೋಕ್ಕೆ ಬಿಡ್ತೀವಿ, ನೆಕ್ಸ್ಟ್ ದಿವಸ ಅದೇ ಏರಿಯಾದಲ್ಲಿ ಟೆಸ್ಟ್ಗಳು ಮಾಡ್ತೀವಿ. ಯಾರು ದುಡ್ಡು ಅದೆಲ್ಲ ಸ್ವ್ಯಾಬ್ ಟೆಸ್ಟ್ ಎಲ್ಲ? ಸೊ ಎಷ್ಟು ಇಲ್ಲಾಜಿಕಲ್ ಇದೆ ಕ್ರಮಗಳು. ಅಷ್ಟು ನಾವು ಒಂದು ಪಬ್ಲಿಕ್ ಬಗ್ಗೆ ಯೋಚನೆ ಇದ್ದರೆ ಎಲೆಕ್ಷನ್ ರ್ಯಾಲೀಸ್ ಮಾಡೋಕ್ಕೆ ಬಿಡಬಾರ್ದಿತ್ತು ಅಲ್ವಾ? ಎಷ್ಟು ರ್ಯಾಲೀಸ್ ನೀವೇ ನೋಡಿದ್ದೀರಾ, ಎಷ್ಟು ಜನ ಮಾಸ್ಕ್ ಹಾಕ್ಕೊಂಡಂಗೆ ಇದು ಮಾಡಿ ಅದೆಲ್ಲ ಮಾಡಲೇಬಾರ್ದಿತ್ತಲ್ವಾ? ಅಭ್ಯರ್ಥಿಗಳನ್ನೆಲ್ಲ ಇದೇ ಸ್ಟುಡಿಯೋದಲ್ಲಿ ಲೈವ್ ಕೂರಿಸ್ಬಿಟ್ಟು ಎಲ್ಲ ಪಕ್ಷದವರು ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಲೈವ್ ಡಿಬೇಟ್ ನಡೆಸ್ಬಿಟ್ಟೆ ಮುಗಿಸ್ಬಿಡ್ಬೋದಿತ್ತು. ಅಲ್ಲಿ ಮಾಡಿಬಿಟ್ಟು ಕ್ಯಾಂಪೇನು ಇದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಸ್ವ್ಯಾಬ್ ಟೆಸ್ಟ್ ಮಾಡ್ತೀವಿ. ಸ್ವ್ಯಾಬ್ ಟೆಸ್ಟ್ ಮಾಡಿ ಆಮೇಲೆ ಏನು ಪ್ರೂವ್ ಮಾಡ್ತೀವಿ? ಸುಮ್ಮನೆ ಪಾಸಿಟಿವ್ ಬಂತು ಅಂತ ಮತ್ತೆ ಅಡ್ಮಿಟ್ ಮಾಡೋದು. ಸೊ ಎಷ್ಟು ಇಲ್ಲಾಜಿಕಲ್ ಥಿಂಗ್ಸ್ ನಡೀತಿದೆ, ಎಷ್ಟು ದುಡ್ಡು ವೇಸ್ಟ್ ಆಗ್ತಿದೆ. ಸರ್ಕಾರ ಒಂದು ಕಡೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಅನ್ವಾಂಟೆಡ್ ಇದೆಲ್ಲ ನಡೀತಾ ಇರೋದು ಬಹಳ ಬೇಜಾರಾಗುತ್ತೆ. ನಾನು ಆ್ಯಕ್ಚುಲಿ ಆ್ಯಸ್ ಎ ಡಾಕ್ಟರ್ ಇದು ಒಂಥರ ರಾಜಕೀಯ ಪಕ್ಷದವ್ರ ಥರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಜನರಿಗಾಗ ಸಾವು ನೋವು ನೋಡ್ದಲೇ ಐ ಆಮ್ ಸ್ಪೀಕಿಂಗ್ ಇಟ್ ಅಪ್ ಬಿಕಾಸ್ ಸಮ್ಮನ್ ಹ್ಯಾಸ್ ಟು ಸ್ಪೀಕ್ ಅಪ್. ಇಲ್ಲಾಂದ್ರೆ ಜನರಿಗೆ ಯಾರು ವಿಷಯ ತಿಳಿಸ್ತಾರೆ. ಮತ್ತು ಇನ್ನೊಂದು ಕೆಲವು ಮಾಧ್ಯಮಗಳೆಲ್ಲ ನೋಡಿದ್ದೀನಿ, ಬ್ರಿಟನ್ ಬಾಂಬ್, ಬ್ರಹ್ಮ ರಾಕ್ಷಸ, ದಯವಿಟ್ಟು ಈ ಪದಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಂತ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀನಿ. ಯಾಕಂದ್ರೆ ಜನರು ಅದನ್ನ ತಗೊಳ್ಳೋ ರೀತಿ ಬೇರೆ ಆಗುತ್ತೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ, ಅಂತ ಬೈದಲ್ಲೇ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ಸರ್, ಖಂಡಿತ. ತುಂಬಾ ಜನ ಫಾಲೋ ಅಪ್ ಬಂದವರು ಕೇಳೋದು ಒಂದೇ ಪ್ರಶ್ನೆ, ಸರ್ ನೆನ್ನೆನೂ ನಂಗೆ ಎಷ್ಟೊಂದು ಕಾಲ್ಸು ಮೆಸೇಜ್, ಸರ್ ನನ್ಗೆ ಮತ್ತೆ ಬಂದ್ಬಿಡುತ್ತಾ ಈ ಬ್ರಿಟನ್ ವೈರಸ್ ಬಂದ್ಬಿಡುತ್ತಾ? ಇದೇ ಆತಂಕದಲ್ಲಿ ಬದುಕ್ತಾರೆ, ಅವ್ರು ನಿದ್ದೆ ಮಾಡಲ್ಲ ಸರ್. ಈಗ ಎಷ್ಟೊಂದು ಜನ, ನಾನು ಒಂದೇ ಕೇಳೋದು ಎಲ್ರಿಗೂ, ನಾವು ಡಾಕ್ಟರ್ಸ್ ನರ್ಸಸ್ಸು ದಿನ ಕೆಲಸ ಮಾಡ್ತಾ ಇದ್ದೀವಿ, ನಾವು ವಾರಗಟ್ಟಲೆ ಎಲ್ಲ ಟೆಸ್ಟ್ ಮಾಡಿಸ್ಬೇಕು, ಮತ್ತೆ ಎದುರ್ಕೊಂಡು ಸ್ವ್ಯಾಬ್ ಟೆಸ್ಟ್ ನನಗೂ ಯಾರೋ ಬ್ರಿಟನ್ ಪೇಷಂಟ್ ಬಂದು ನೋಡಿರ್ಬೋದು. ಸೊ ಹಂಗಂತ ನಾನು ಎದುರ್ಕೊಂಡು ಮಾಡ್ತಿಲ್ಲ, ನಂಗೆ ಸಿಂಪ್ಟಮ್ಸ್ ಬರೋವರೆಗೂ ನಾನು ಮಾಡಿಸಲ್ಲ. ಕರೆಕ್ಟ್. ನಾನು ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಡಾಕ್ಟರ್ ಅಂಜನಪ್ಪನವ್ರ ಜೊತೆ ಮಾತಾಡೋಣ, ಜನರಲ್ ಸರ್ಜನ್ ಅಂಜನಪ್ಪನವರೇ, ಮೊದಲು ನಾವು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ನೀವು ಒಂದು ಸತ್ಯವನ್ನು ನುಡಿದಿದ್ರಿ ಜಗತ್ತಿನ ಎದುರುಗಡೆಗೆ, ಆದರೆ ಅದನ್ನು ಯಾರೂ ಕೂಡ ಗಮನಿಸಿರಲಿಲ್ಲ. ತಾವೇನು ಹೇಳಿದಿರಿ ಅಂತಂದರೆ, ನೋಡಿ ಇದು ರೂಪಾಂತರ ಆಗುತ್ತೆ, ಎಷ್ಟರ ಮಟ್ಟಿಗೆ ರೂಪಾಂತರ ಆಗುತ್ತೆ ಅಂತಂದರೆ ನೀವು ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ರೂಪಾಂತರ ಆಗುತ್ತೆ ಈ ವೈರಸ್. ಹೀಗಾಗಿ ಏನು ಅಂತಂದರೆ ನೀವು RT-PCR ಪರೀಕ್ಷೆ ಮಾಡಿಸೋಂಥ ಸಂದರ್ಭದಲ್ಲೂ ಕೂಡ ನಿಮಗೆ ನೆಗೆಟಿವೇ ಬರುತ್ತೆ. ನೆಗೆಟಿವ್ ಬಂತು ಅಂತಷ್ಟು ನೀವು ಬಿಂದಾಸ್ ಆಗಿಬಿಡ್ತೀರಿ. ಅದಲ್ಲ ಅದು, ಯಾಕಂದರೆ ರೂಪಾಂತರ ಆಗಿರೋದ್ರಿಂದ ಆ ಪರೀಕ್ಷೆ ಮಾಡುವಂಥದ್ದು ಏನಿದೆಯಲ್ಲ, ಆ ಪರೀಕ್ಷೆ ರಿಸಲ್ಟ್ ಕೂಡ ನೆಗೆಟಿವ್ ಅಂತ ಕಾಣುತ್ತೆ ಅನ್ನುವಂಥದ್ದು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗೋಚರಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ ಅಂಜನಪ್ಪನವರು ತಾವು ಹೇಳಿದ್ರಿ. ಆ ಮಾತು ನಿಜ ಆಗಿದೆ. ಯಾಕಂದರೆ ಇಂಗ್ಲೆಂಡಲ್ಲಿ ಕಾಣಿಸ್ಕೊಂಡಿರುವಂಥದ್ದು ರೀತಿ ಒಂಥರ, ಈ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡಿರುವಂಥ ರೀತಿ ಇನ್ನೊಂದು ಥರ, ನಾಳೆ ಬೇರೆ ಬೇರೆ ದೇಶಗಳಲ್ಲಿ ಕಾಣಿಸ್ಕೊಳ್ಳುವಂಥ ರೀತಿ ಕೂಡ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಏನಂತೀರಿ ಸರ್ ಇದ್ರ ಬಗ್ಗೆ? ಸರ್ ರಂಗನಾಥ್ ಸರ್, ಇದು ಡೆಫಿನೆಟ್ಲಿ ನಾನು ಎಲ್ಲೋ ಒಂದ್ ಕಡೆ ವಿಜ್ಞಾನಕ್ಕೆ ಅವಮಾನ ಮಾಡಬಾರ್ದು ಅನ್ನೋ ರೀತಿಯಲ್ಲೇ ನಾನು ಯಾವಾಗಲೂ ಮಾತಾಡೋದು, ಇನ್ನೊಬ್ಬ ಡಾಕ್ಟರ್ ಮಾತಾಡೋದು ನಾನು ಕೇಳಿಸ್ಕೊಳ್ತಿದ್ದೆ. ತಮ್ಮ ಸಾಮಾಜಿಕ ಜವಾಬ್ದಾರಿ ನಮ್ಗೆ ಅಪ್ರಿಶಿಯೇಟ್ ಮಾಡ್ತೀವಿ, ಇಲ್ಲ ಅನ್ನಲ್ಲ ಸರ್. ವಿಜ್ಞಾನವನ್ನು ದಯವಿಟ್ಟು ಜನ ಕರೆಕ್ಟ್, ಇದು ಒನ್ ಆಫ್ ದಿ ಗುಣ, ಈ ವೈರಸ್ಸಿನ ಗುಣ ಮ್ಯೂಟೇಷನ್ ಆಗೋದು. ಮೆಡಿಕಲ್ ಕಾಲೇಜಿನ ಪಾಠ ಮಾಡೋರಿಗೆ ಹುಡುಗರಿಗೆ ಬ್ಯಾಕ್ಟೀರಿಯಾದ ಲಕ್ಷಣಗಳು ಏನು, ಅದ್ರ ಗುಣ ಏನು, ವೈರಸ್ ಲಕ್ಷಣ ಏನು, ಗುಣ ಅಂತ ಹೇಳೋಕೆ ಮ್ಯೂಟೇಷನ್ ಇಸ್ ಒನ್ ಆಫ್ ದಿ ಕ್ಯಾರೆಕ್ಟರ್ ಸರ್. ಅದೇನಾಗುತ್ತೆ, ಇದು ಒಂದು ಕನಿಷ್ಠ ಜೀವಿ. ಪ್ರತಿಯೊಂದು ಜೀವಿಗೂ ಕೂಡ ದೇವರೊಂದು ವರ ಕೊಟ್ಟಿರ್ತಾನೆ. ನಮ್ಗೆ ಮನುಷ್ಯರಿಗೆ ನಾವು ಬದುಕಬೇಕು, ನಮ್ಮ ಸಂತಾನೋತ್ಪತ್ತಿ ಆಗ್ಬೇಕು. ಅದೇ ರೀತಿ ವೈರಸ್ಗೂ ಕೂಡ ಒಂದು ವರ ಇದೆ ಸರ್, ಅದು ಬದುಕಬೇಕು. ಅದಕ್ಕೆ ಗೊತ್ತಾಗುತ್ತೆ, ಮನುಷ್ಯರು ಏನೋ ಮಾಡ್ತಾರೆ, ನಮ್ಗೆ ವ್ಯಾಕ್ಸಿನ್ ಕಂಡು ಹಿಡಿತಾರೆ, ಅದಕ್ಕೆ ಮ್ಯೂಟೇಷನ್ ಮಾಡ್ಕೊಳ್ಳುತ್ತೆ. ಅದು ಇದು ವೈಜ್ಞಾನಿಕ ಸತ್ಯ. ಬಟ್ ಏನಂದ್ರೆ, ಈಗ ನಾನ್ ಒಂದು ಮ್ಯೂಟೇಷನ್ ಆಗಿ ಬರ್ಲಿ, ಇದಕ್ಕಿನ್ನ ವಿರಿಲಿಟಿ ಜಾಸ್ತಿ ಅಂತೀವಿ. ಕೆಲವು ರೂಪಾಂತರಗೊಂಡಾಗ ಅದು 7 times more ಹಿಂಗೆಲ್ಲ ಹೇಳ್ತೀವಲ್ಲ. ಏನೇ ಆದ್ರೂ ಕೂಡ ಇವತ್ತಿನ ನನ್ನ ಒಂದು ವೈಜ್ಞಾನಿಕ ಸತ್ಯ ಏನಂದ್ರೆ, ಇದು ಬರೋದು ಕೂಡ ಎಂಟ್ರಿ ಆಗ್ಬೇಕಾದ್ರೆ ಮೂಗು, ಗಂಟ್ಲು, ಕಣ್ಣಿನ ಮುಖಾಂತರನೇ. ಸೊ ನಾವ್ ಏನು ಈಗ ಆಲ್ರೆಡಿ ಈ ಕೊರೋನಾ ವೈರಸ್ ನಮಗೆ ಪಾಠ ಕಲಿಸಿದೆಯಲ್ಲ, ಈ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್, ಇದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಮತ್ತೆ ಆತಂಕ ಪಡೋದು ಬೇಡ. ಈಗ ಆಲ್ರೆಡಿ ಎದುರಿರೋರ್ ಮೇಲೆ ಅಲ್ಲಿ ಎಷ್ಟಂಗ ಆಗೋದ್ ಬೇಡ ಅಂತ ನನ್ನ ಕಳಕಳಿಯ ಮನವಿ ಸರ್. ದಯವಿಟ್ಟು ಇರ್ಲಿ, ಅದು ತಿಳಿವಳಿಕೆ ಇರೋದು ಇಂಪಾರ್ಟೆಂಟ್. ಇಂಗ್ಲೆಂಡ್ ನಾಗ ಹಂಗಾಗಿದೆ, ಅಲ್ಲಿ ಅಷ್ಟೊಂದು ಇದಾಯ್ತು, ನಮ್ ದೇಶದಲ್ಲೂ ಹಂಗೆ ಆಗ್ಬೋದಾ?
ಈಗಾಗ್ಲೇ ನಾವು ಅದ್ರ ಹೋಗ್ಬಿಟ್ಟಿದೀವಿ ಸರ್. ಸಮಾಜದಲ್ಲಿ ಜನ ವೈರಸ್ನ ಭಯ ಎಷ್ಟಿದೆ ಅಂದ್ರೆ ಜೀವನ ಸಾಗಿಸೋದು ಹೆಂಗೆ ಅನ್ನೋ ಮಟ್ಟಕ್ಕೆ ಹೋಗಿದೆ. ಬಟ್ ಆಗಿದೆ, ಮ್ಯೂಟೇಶನ್ ಆಗೋದಂತೂ ಅದರ ಲಕ್ಷಣ. ಬಟ್ ಅದು ಯಾವ ಮಟ್ಟಿಗೆ ನಮ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಸರ್ಕಾರ ಮಾಡಿರೋದ ಈ ಕರ್ಫ್ಯೂ ಇದೆಯಲ್ಲ, ತುಂಬಾ ಜನ ಕೇಳ್ತಾರೆ, ಡಾಕ್ಟ್ರೆ ಇದು ನೀವು ಕೂಡ ಮೆನ್ಷನ್ ಮಾಡ್ತೀರಿ, ಇದು ಬೇಕಿತ್ತ ಅಂತ. ಬಟ್ ಎಲ್ಲ ಒಂದ್ ಕಡೆ ಯಾವುದೇ ಒಂದು ಮಾಡಿದ್ರು ಕೂಡ ಅವೈಜ್ಞಾನಿಕವಾಗಿ ಮಾಡಬಾರ್ದು. ಇದು ಮೋರ್ ದೆನ್ 2 is a crowd. ಈ ವೈರಸ್ಗೆ ಎದುರುಗಡೆ ಇನ್ನೊಬ್ಬ ಇದ್ದ ಅಂದ್ರೆ ಅವನಿಂದ ಅವನ್ಗೆ ಹೋಗ್ಬೋದು. ಹಂಗೆ ಎಲ್ಲೋ ಒಂದ್ ಕಡೆ ರಾತ್ರಿ ಕರ್ಫ್ಯೂ ಮಾಡ್ಬಿಟ್ಟು ರಿಸೆಪ್ಷನ್ಗೆ 10 ಗಂಟೆವರೆಗೂ 2,000 ಜನ ಬಂದ್ಬಿಟ್ಟು ಮಾಸ್ಕ್ ಕ್ಯಾಪ್ ಹಾಕೊಂಡಿದ್ರೆ ಅದು ಫೋಟೋ ತೆಗೆಯುವಾಗಂತೂ ಮಾಸ್ಕ್ ತೆಗಿರಿ ಅಂತಾರೆ. ಎಷ್ಟು ಅವೈಜ್ಞಾನಿಕವಾಗಿ ಕಾಣುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲೋ ಹೇಳೋದು ನಿಜವಾಗ್ ನನಗೆ ಖುಷಿ ಅನ್ಸೋದು ಏನಂದ್ರೆ, ಪ್ರತಿಯೊಬ್ಬ ನಿಮ್ಮ ಮಾಧ್ಯಮ ಮಿತ್ರರ ಕೆಲಸ ಏನಂದ್ರೆ ನೀವು ತಿಳುವಳಿಕೆ ಅರಿವು ಮೂಡಿಸೋದು. ಬಟ್ ಎಲ್ಲೋ ಒಂದ್ ಕಡೆ ಕೆಲವು ಪದಗಳನ್ನ, ವೈಜ್ಞಾನಿಕ ಪದಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಕಳಕಳಿ. ಬಟ್ ಧೈರ್ಯ ಹೇಳೋದು, ನನಗೊಂದು ಅವಕಾಶ ನಿಮ್ಮ ಮಾಧ್ಯಮದ ಮುಖಾಂತರ ಒಬ್ಬ ವೈದ್ಯನಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಹೆದರ್ಕೊಳಕ್ ಹೋಗ್ಬೇಡಿ. ಇದು ಕೂಡ ರೂಪಾಂತರಗೊಂಡ ವೈರಸ್ ಯಾವ ಮಟ್ಟಕ್ಕೆ ನಮ್ಮನ್ನ ಸತಾಯಿಸುತ್ತೆ ಅಂತ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಗೊತ್ತಿಲ್ಲ. ಇಂಗ್ಲೆಂಡ್ ನಲ್ಲಿ ಆಲ್ರೆಡಿ ನಮಗೆ ಬರ್ತಿರೋ ನ್ಯೂಸ್ ಪ್ರಕಾರ ತುಂಬಾ ಸಿವಿಯರ್ ಆಗಿ ಅಫೆಕ್ಟ್ ಆಗಿದೆ ಅಂತ. ಬಟ್ ನಾವು ಈ 9 ತಿಂಗಳು ಆಲ್ರೆಡಿ COVID-19 ನ ಫೇಸ್ ಮಾಡಿದೀವಿ. ಇವತ್ತು ನಾವು ಯಾವ ಪೊಸಿಷನ್ ಆಗಿದ್ದೀವಿ ಅಂದ್ರೆ, ವೈದ್ಯರು ಇದನ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡೋ ಅಂತ ಲೆವೆಲ್ ನಲ್ಲಿ ಇದೀವಿ ನಾವು. ಇದಕ್ಕೂ ಕೂಡ ನಾವು ಹಂಗೆ ಒಂದು ಪ್ರೊಟೆಕ್ಷನ್ ಕೊಡ್ತೀವಿ. ಜನಸಾಮಾನ್ಯರು ದಯವಿಟ್ಟು ನಮ್ಮ ಮಾತಿನಲ್ಲಿ ನಂಬಿಕೆ ಇಡಿ, ತುಂಬಾ ಹೆದರ್ಕೋಬೇಡಿ, ಇನ್ಫಾರ್ಮೇಶನ್ ಇರ್ಲಿ. ಸೊ ಆ ದೃಷ್ಟಿಯಿಂದ ಈ ರೀತಿಯ ಡಿಸ್ಕಷನ್ ತುಂಬಾ ಒಳ್ಳೇದು ರಂಗನಾಥ್ ಸರ್. ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ಒಂದಷ್ಟು ಎಕ್ಸ್ಪರ್ಟ್ಗಳು ಅಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಅವರೆಲ್ಲ ಕೂಡ ಒಂದಷ್ಟು ಒಪಿನಿಯನ್ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ COVID-19 ಭಾರತಕ್ಕೆ ಎಂಟ್ರಿ ಆಯಿತು ಜನವರಿ ಫೆಬ್ರವರಿಯಲ್ಲಿ, ಈ ರೂಪಾಂತರಗೊಂಡಿರುವಂತದ್ದು ಕೂಡ ಪಕ್ಕಾ ಎಂಟ್ರಿ ಆಗೇ ಆಗುತ್ತೆ. ನಾವು ಅದನ್ನ ವಿ ಹ್ಯಾವ್ ಟು ಫೇಸ್ ಇಟ್ ಅಂತ. ಸೊ ಹಾಗಾಗಿ ಇದೆಷ್ಟು ಮಟ್ಟಿಗೆ ಸತ್ಯ, ಜೊತೆಗೆ ಈ 6 ಗಂಟೆಗಳ ಕಾಲ ಈ ಒಂದು ನೈಟ್ ಕರ್ಫ್ಯೂ ಹಿಂದಿನ ಲಾಜಿಕ್ ಏನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೋದು? ನಿಮ್ಗೆ ಏನಾದ್ರು ಲಾಜಿಕ್ ಕಾಣ್ತಿದ್ಯಾ ಅದರಲ್ಲಿ ಅಂತ? ನನಗೆ 100% ನೋ ಲಾಜಿಕ್ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ಎಲ್ಲ ರ್ಯಾಲಿ ಮಾಡ್ತೀವಿ, ಮೋಜು ಮಸ್ತಿ ಮಾಡ್ತೀವಿ, ನಂದಿ ಬೆಟ್ಟಕ್ಕೆ ಹೋಗ್ತೀವಿ, ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಯ್ತೀವಿ, ಎಲ್ಲ ಮಾಡ್ಬಿಟ್ಟು ರಾತ್ರಿ 11 ಗಂಟೆಯಿಂದ ಎಲ್ಲರೂ ಮಲ್ಕೊಂಡಿರೋ ಕರ್ಫ್ಯೂ ಮಾಡ್ತೀನಿ ಅಂದ್ರೆ ಇಟ್ ಲುಕ್ಸ್ ಇಲ್ಲಾಜಿಕಲ್. ಅದಂತೂ ಸತ್ಯ. ಬಟ್ ಒಂದು ಇಷ್ಟು ಸಾರಿ ಹೇಳಿದ್ರು ಕೂಡ ರಿಪೀಟೆಡ್ ಆಗಿ ಈ 3 ಇದೇನು ರಾಕೆಟ್ ಸೈನ್ಸ್ ಏನಲ್ಲ. ಈ ವೈರಸ್ ಹೋಗೋದು ಒಬ್ರಿಂದ ಒಬ್ರಿಗೆ ಡ್ರಾಪ್ಲೆಟ್ ಇಂದಾನೆ. ನೀವು ಅದ್ರ ತಪ್ಪಿಸ್ಬಿಟ್ರೆ ಅದನ್ನ ಬಿಟ್ಟು ಇನ್ನೆಲ್ಲಾ ಮಾಡ್ತಾರೆ ಜನ. ಮಾಸ್ಕ್ ನ ಕುತ್ತಿಗೆಗೆ ಹಾಕೊಂಡಿರ್ತಾರೆ, ಎಲ್ಲೋದ್ರು ಕೂಡ ಫೋಟೋ ತೆಗಿಬೇಕಾದ್ರೆ ಮಾಸ್ಕ್ ಕೆಳಗಡಿತಾರೆ, ಮಾತಾಡಿಬೇಕಾದ್ರೆ ಮಾಸ್ಕ್ ಕೆಳಿತಾರೆ. ಇಬ್ರಿ ಕ್ರೌಡ್ ಅಲ್ಲ, ಮೋರ್ ದೆನ್ 1 is a crowd ಈ ವೈರಸ್ ಪ್ರಕಾರ. ಎದುರುಗೊಬ್ಬ 3 ಅಡಿ ಡಿಸ್ಟೆನ್ಸ್ ನ ನಿಂತ್ಕೊಂಡು ಒಂದ್ಸಾರಿ ಸೀನ್ದ ಕೆಮ್ಮದ ಅಂದ್ರೆ ಎದುರುಗಿರೋನಿಗೆ ಬರುತ್ತೆ. ಇಷ್ಟು ಸರಳ ವಿಜ್ಞಾನ ಇದು. ಆದ್ರಿಂದ ನನಗನ್ಸುತ್ತೆ ಸರ್, ಇದು ರಾತ್ರಿ ಹೊತ್ತು ಪಾಪ ಎಷ್ಟು ಜನಗಳ ಜೀವನ ಪರ್ಬಾತ್ ಆಗುತ್ತೆ ಹೊರತು ಇಟ್ ಡಸಂಟ್ ಸರ್ವ್ ಎನಿ ಪರ್ಪಸ್. ನಾನು ಸರ್ಕಾರನ ಬ್ಲೇಮ್ ಮಾಡ್ತಾ ಇಲ್ಲ. ಸರ್ಕಾರ ಏನೋ ಒಂದ್ ಜವಾಬ್ದಾರಿ ಮಾಡಕ್ ಹೋಗುತ್ತೆ. ಅದಕ್ಕೆ ಕಾರಣ ಜನಸಾಮಾನ್ಯರು, ನಾವುಗಳು. ಮಾತಾಡೋಣ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡುವಂತದ್ದಿದೆ. ಡಾಕ್ಟರ್ ಅಂಜನಪ್ಪನವ್ರು ಹೇಳಿದಂತ ಮಾತನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಖಂಡಿತವಾಗ್ಲೂ ಏನ್ ಗೊತ್ತಾ, ಇಂಥ ಕಸರತ್ತುಗಳನ್ನ ಮಾಡಬೇಡಿ, ಯಾವುದು ಉಪಯೋಗ ಇಲ್ಲ ಇವು. ಈ ಕರ್ಫ್ಯೂ ಇದೆಯಲ್ಲ, ಇದು ಕಾಮಿಡಿ ಕರ್ಫ್ಯೂ ಆಗೋಗ್ಬಿಟ್ಟಿದೆ ಇದು. ಯಾಕಂದ್ರೆ ಇಲ್ಲಿ ಆಗುವಂಥ ನಷ್ಟಗಳಿದೆಯಲ್ಲ, ನೀವು ರಾತ್ರಿ ಪಾಪ ದುಡ್ಡು ತಿನ್ನುವಂಥವ್ರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಅನ್ನುವಂಥ ಪ್ರಶ್ನೆ. ತಜ್ಞರ ಅಭಿಪ್ರಾಯ ಇದೆಯಲ್ಲ, ತಜ್ಞರ ಅಭಿಪ್ರಾಯಗಳು ಎಲ್ಲವೂ ಕೂಡ ಬಹಳ ವೈಜ್ಞಾನಿಕವಾಗಿರುತ್ತೆ ಅಂತ ನೀವು ಭಾವಿಸ್ಬೇಡಿ ದಯವಿಟ್ಟು ಸರ್ಕಾರದವರು. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ, ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಗೆ ಏನು ತಲೆಗೆ ತೋಚುತ್ತೋ ಅದನ್ನು ಮಾಡಬೇಡಿ. ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ, ಏನು ಎತ್ತ ಒಂದು ಯೋಚನೆ ಮಾಡಿ ಸ್ವಲ್ಪ ಏನಾಗುತ್ತೆ ಅಂತೇಳಿ ಅಂತ. ಅದೇನೋ 11 ಗಂಟೆಗೆ ನೀವು ಬಾಗಿಲು ಹಾಕೊಳ್ಳೋದು, ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡೋದು. ಈ 5 ಗಂಟೆಲಿ ಆಗೋಗ್ಬಿಡುತ್ತೆ ಮ್ಯಾಜಿಕ್ಕು. ಏನಿದೆ ಅರ್ಥ ಇದು? ಅಲ್ಲ, ಒಂದಿಷ್ಟು ಮಿನಿಮಮ್ ತಿಳುವಳಿಕೆ ಬೇಡವಾ ನಿಮಗೆ? ಹೋಲಿ, ನಾವೇನು ಮಾಡ್ತಾ ಇದ್ದೀವಿ, ಏನು ಎತ್ತ, ಮಿನಿಮಮ್ ತಿಳುವಳಿಕೆ, ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಯಾರು ಇಲ್ಲ. ಎಲ್ಲರ ಅನುಪಸ್ಥಿತಿನಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಸೇರ್ಕೊಂಡು ಮುಖ್ಯಮಂತ್ರಿಗಳು ಅವರೇನು ತುಂಬ ಚರ್ಚೆ ಮಾಡೋದು ಸ್ಥಿತಿಯಲ್ಲಿ ಇರ್ತಾರ? ಯಾಕಂದರೆ ಒಂದಿಷ್ಟು ಈ ಡಾಕ್ಟರ್ ಓದಿರೋರು ಸುತ್ತಮುತ್ತ ಇರ್ತಾರೆ. ಎಕ್ಸಾಂಪಲ್ ನಾನು ಸುಧಾಕರ್ ಅವ್ರನ್ನ ಹೇಳ್ತೀನಿ. ಸುಧಾಕರ್ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ನಾನು ಇಲ್ಲ ಅನ್ನಲ್ಲ. ಆದರೆ ಕೆಲವೊಂದು ಸಂಗತಿಗಳನ್ನು ನಿರ್ಧಾರಕ್ಕೆ ಬರೋದಕ್ಕಿಂತ ಮೊದಲು ಮುಖ್ಯಮಂತ್ರಿಯವರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಏನು ಎತ್ತ ಅದನ್ನು ಹೇಳಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕು.
ಅಲ್ಲ, ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಯಾರೋ 3-31 ಜನ ಕೂತ್ಕೊಂಡು ನೀವು ಒಂದು ಸರ್ಕಾರದಲ್ಲಿ ಪ್ರಮುಖವಾದಂಥ ಒಂದು ನಿರ್ಧಾರಗಳನ್ನ ತಗೊಂಡ್ಬಿಡ್ತೀರಿ. ಏನು ಅರ್ಥ ಹಾಗಾದರೆ? ರಾತ್ರಿ ಕರ್ಫ್ಯೂ ಏನು ಸಾಧನೆ ಮಾಡ್ತೀರಿ ನೀವು? ಸಾಧನೆ ಏನು, ಇದರಿಂದ ಲಾಭ ಏನು? ಇನ್ನೊಂದಿಷ್ಟು ಅಧ್ವಾನ ಅಷ್ಟೇನೆ ನೀವು ಮಾಡ್ತೀರಾ. ವಿದೇಶದಿಂದ ಬರುವಂಥವ್ರನ್ನ ಅವ್ರ ಮೇಲೆ ತೀವ್ರ ನಿಗಾ ಇಡಿ. ಈಗ ಇಂಗ್ಲೆಂಡ್ ಸರ್ಕಾರ ಘೋಷಣೆ ಮಾಡಿದ್ದು ಯಾವಾಗ? ನೀವು ಎಚ್ಚೆತ್ಕೊಂಡಿದ್ದು ಯಾವಾಗ? ಈಗ 3 ದಿವಸದಿಂದ ನೀವು ಪರೀಕ್ಷೆಗಳು ಮಾಡ್ತಾ ಇದ್ದೀರಿ. ನಾಚಿಕೆ ಆಗೋದು ಬೇಡವಾ? ಇಲ್ಲಿ ತನಕ 8 ಜನ ಬಂದರು, ಎಲ್ಲಿಗೆ ಹೋದರು, ಎಲ್ಲೆಲ್ಲಿ ಭೇಟಿ ಕೊಟ್ಟರು, ಯಾರ್ಯಾರ ಮನೆಗೆ ಹೋಗಿದ್ರು, ಅವ್ರ ಜೊತೆಗೆ ಯಾರ್ಯಾರ ಸಂಪರ್ಕಕ್ಕೆ ಬಂದರು, ಬೆಂಗಳೂರಿಂದ ಬಂದಿರುವಂಥವ್ರು ಬೇರೆ ಬೇರೆ ಭಾಗಗಳಿಗೆ ಎಲ್ಲಿಂದ ಹೋದರು, ಅರ್ಥ ಮಾಡ್ಕೊಳ್ಳಿ. ಹಿಂದೆ ನಾವು ಅದಕ್ಕೆ ಪದೇ ಪದೇ ನಾವು ಹೇಳ್ತಾ ಇದ್ವಿ, ಡಾಕ್ಟರ್ ಕೂಡ ಅವತ್ತು ಇದ್ದರು, ಹಿಂದಾಗಿರುವಂಥ ತಪ್ಪುಗಳು ಮತ್ತಾಗೋದು ಬೇಡ, ನೀವು ಎಚ್ಚರಿಕೆ ವಹಿಸಿ ಅನ್ನುವಂಥ ಮಾತು. ಹಿಂಗೆ ರಾತ್ರಿ ಬಾಗಲಕಳ್ಳಿ ಅಂತ ಅಲ್ಲ ನಾವು ಹೇಳಿದ್ದು. ಏನಾದರೂ ಸುಧಾಕರ್ ಅವರೇ ಒತ್ತಡ ಹಾಕಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಹೇಳ್ತಾ ಇದೆ. ಯಾಕಂದರೆ ಸುಧಾಕರ್ ಕನ್ವಿನ್ಸ್ ಮಾಡೋದ್ರಲ್ಲಿ ನಿಷ್ಣಾತರು. ಅವ್ರು ಕನ್ವಿನ್ಸ್ ಮಾಡ್ತಾರೆ, ಅಂಕಿಅಂಶಗಳನ್ನ ಇಟ್ಕೊಂಡೆ ಕನ್ವಿನ್ಸ್ ಮಾಡ್ತಾರೆ, ಅದರಲ್ಲೇನು ಇಲ್ಲ ಅನ್ನಲ್ಲ ನಾನು. ಆದರೆ ಎಲ್ಲಾದರೂ ಆತುರವಾಗಿ ಏನಾದರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಟ್ಬಿಟ್ರ CM ಅವ್ರಿಗೆ ಅಂತ. ಹಾಗಾದರೆ CM ಕೂಡ ಏನೋ ಆತುರದಲ್ಲಿದ್ದವ್ರ ಥರ ಬೇಗ ಬಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಯೋಚನೆ ಮಾಡಿ ಏನು ಎತ್ತ, ಒಂದು 10 ನಿಮಿಷ ಟೈಮ್ ಕೊಡಿ, ಮತ್ತೊಂದಿಷ್ಟು ಜನ ಚರ್ಚೆ ಮಾಡೋದು. ತಜ್ಞರ ಸಮಿತಿ ಇದೆ, ಅದರಲ್ಲಿರುವಂಥವ್ರು ಯಾರು ಏನು ತಿಳುವಳಿಕೆ ಇಲ್ದಿರುವಂಥವ್ರಲ್ಲ, ಎಲ್ಲರೂ ಕೂಡ ಬಹಳ ಕಷ್ಟದ ಸ್ಥಿತಿಯಿಂದ ಮೇಲ್ಗಡೆ ಬಂದಿರುವಂಥವ್ರು. ನೀವು ಯಾರನ್ನಾದ್ರೂ ತಗೊಳ್ಳಿ ಇರುವಂಥವ್ರನ್ನ, ಇನ್ಕ್ಲೂಡಿಂಗ್ ಡಾಕ್ಟರ್ ಮಂಜುನಾಥ್. ಗೊತ್ತಿದೆ ಅವರಿಗೆ ಸ್ಥಿತಿಗತಿಗಳು ಏನು ಅಂತೇಳಿ ಅಂತ. ಇನ್ಕ್ಲೂಡಿಂಗ್ ಡಾಕ್ಟರ್ ರಾಮಚಂದ್ರ, ಕಿದ್ವಾಯಿ ಡೈರೆಕ್ಟರ್, ನಿರಂತರವಾದ ಸಂಪರ್ಕದಲ್ಲಿ ಇರ್ತಾರೆ. ಅವ್ರು ಮೊದಲಿಂದಲೂ ಕೂಡ ಈ ರೀತಿ ಲಾಕ್ಡೌನ್ನೇ ವಿರೋಧ ಮಾಡಿದ್ರು. ಲಾಕ್ಡೌನ್ ಮಾಡೋದ್ರಿಂದ ನಾವೇನು ಉಪಯೋಗ ಇಲ್ಲ, ನಮ್ಮಲ್ಲಿ ಜಾಗೃತಿ ಬರೋ ತನಕ ನಾವು ಉದ್ಧಾರ ಆಗಲ್ಲ ಅನ್ನುವಂಥ ಮಾತು. ತರಾತುರಿನಲ್ಲಿ ನಿರ್ಧಾರಗಳು. 10 ಗಂಟೆಯಿಂದ 6 ಗಂಟೆ ಅಂತೀರಿ, 11 ಗಂಟೆಯಿಂದ 5 ಗಂಟೆ ಅಂತೀರಿ. ಏನು ಸಾಧನೆ ಮಾಡುವಂಥದ್ದೇನು ಅಲ್ಲಿ ತನಕ? ಈ ಪ್ರಶ್ನೆಗಳಿದೆಯಲ್ಲ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಯಾಕಂದರೆ ನೀವು ನಿಜಕ್ಕೂ ಅದಕ್ಕೆ ಹೇಳೋದೇನು ಅಂತಂದರೆ, ನಾವು ವೈಜ್ಞಾನಿಕವಾಗಿ ಎಲ್ಲದನ್ನು ಕೂಡ ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಏನು ಎತ್ತ, ಎಲ್ಲೋ ಏನೋ ಆಗುತ್ತೆ. ನಾವಿಲ್ಲಿ ಏನೇನೋ ನಿರ್ಧಾರ ತಗೊಂಡ್ಬಿಡೋದು, ತಗೋಬೇಕಾದಂಥ ನಿರ್ಧಾರಗಳನ್ನು ತಗೊಳ್ಳಲ್ಲ ನಾವು. ನಮಗೆ ಏನು ಬೇಡವಲ್ಲ ಆ ನಿರ್ಧಾರವನ್ನು ತಗೊಂಡ್ಬಿಡೋದು. ನೋಡಿ, ಮುಂದಿನ ದಿನಗಳಲ್ಲಿ ಇದು ಕೂಡ ಕ್ಯಾನ್ಸಲ್ ಆದ್ರೆ ಆಶ್ಚರ್ಯ ಇಲ್ಲ. ಯಾಕಪ್ಪ ಇದು ಸದ್ಯಕ್ಕೆ ಕ್ಯಾನ್ಸಲ್ ಆಗಲ್ಲ ಅಂತಂದರೆ, ಈಗ ಕ್ರಿಸ್ಮಸ್ ಬರ್ತಾ ಇದೆ, ಆಚರಣೆ ಭಾಳ ಜೋರಾಗಿರುತ್ತೆ, ಜೊತೆಗೆ ನ್ಯೂ ಇಯರ್ ಬರುತ್ತೆ, ಈ ಹುಚ್ಚೆದ್ದು ಕುಣಿತಾರೆ, ಇದು ಈಗ ಕುಡಿತಾ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನು ಅಂತಂದರೆ ಇದೊಂಚೂರು ಕಂಟಿನ್ಯೂ ಆಗ್ಬೋದು ಅಷ್ಟೇನೆ, ಇದು ಸಂಗತಿ. ಹಾಗಾದರೆ ಇಂಥದ್ರಿಂದ ಬದಲಾವಣೆಗಳಾಗ್ತಾವ ಡಾಕ್ಟರ್ ಚೇತನ್? ಖಂಡಿತ ಇಲ್ಲ. ಸೊ ನಾವು ಅದೇ ನಾನು ಹೇಳ್ತಿದ್ದೀನಲ್ಲ, ಮುಂಚೆಯಿಂದ ರಿಸೋರ್ಸಸ್ನ ಎಲ್ಲ ಹ್ಯೂಮನ್ ಪವರ್ನ ನಾವು ಯಾವುದಕ್ಕೆ ಮೀಸಲಿಡಬೇಕೋ ಅದಕ್ಕೆ ಮೀಸಲಿಡಬೇಕು, ಎಫೆಕ್ಟಿವ್ನೆಸ್ಗೆ. ಈ ರೂಪಾಂತರಗೊಳ್ಳೋದು ಎಕ್ಸ್ಪೆಕ್ಟೆಡ್ಡೇ. ನಾನು ಮುಂಚೆಯಿಂದನೂ ಅದೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ವ್ಯಾಕ್ಸಿನ್ ಬಗ್ಗೆ ಅಷ್ಟೊಂದು ಎಂಥೂಸಿಯಾಸಮ್ ಯಾಕೆ ತೋರಿಸಿಲ್ಲ ಅಂದರೆ ಇದೇ ರೀಸನ್ಗೆ. ಸ್ಟ್ರೈನ್ಸ್ ಬರ್ತಾ ಇರುತ್ತೆ, ಭಾರತದಲ್ಲೂ ಇರುತ್ತೆ. ನೀವು ಜೀನ್ ಸೀಕ್ವೆನ್ಸಿಂಗ್ ಮಾಡಿದ್ರೆ ತುಂಬ ಸ್ಟ್ರೈನ್ಸ್ ಸಿಗುತ್ತೆ ನಿಮಗೆ. ಸೊ ಈ ಏನು ನಮಗೆ ಒಂದು ಸ್ವಲ್ಪ ಕೊಲೋನಿಯಲ್ ಹ್ಯಾಂಗ್ ಓವರ್ ಜಾಸ್ತಿ ವೆಸ್ಟರ್ನ್ ಇದು ಬಗ್ಗೆ. ಹಂಗೆ ಅಂದ್ಬಿಟ್ರು, ಅಲ್ಲಿ ಹಂಗೆ ಆಗೋಯ್ತು, ಇಲ್ಲಿ ಹಿಂಗೆ ಬಂದ್ಬಿಡುತ್ತೆ, ಯಾವಾಗ ಹಂಗಾಗ್ಬಿಡುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅಂದರೆ ಡಾಕ್ಟರ್ ಚೇತನ್, ಏನು ಅಂದರೆ ಈಗ ಇಂಗ್ಲೆಂಡ್, ಅಮೆರಿಕಾ, ಜಪಾನ್, ಬೇರೆ ಬೇರೆ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳನ್ನು ನಾವು ಎದುರುಗಡೆ ತಗೋತೀವಿ, ನಮ್ಮ ಕಣ್ಣೆದುರುಗಡೆಗೆ ತಗೊಂಡು ಅಂಥ ರಾಷ್ಟ್ರಗಳು ಅಲ್ಗಡೆ ಹೋಗ್ತಾ ಇವೆ ಅಂತಂದಾಗ, ಇನ್ನು ನಮ್ಮಂತ ಬಡ ರಾಷ್ಟ್ರ, ಮುಂದುವರಿತಿರುವಂಥ ರಾಷ್ಟ್ರ, ನಮ್ಮ ದೇಶ ಸ್ಥಿತಿ ಏನಪ್ಪ, ಅಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ, ನಮ್ಮಲ್ಲಿ ಏನು ವ್ಯವಸ್ಥೆಗಳಿಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತೀವಿ. ಅವಾಗ ಭಯ, ಆತಂಕ ಅತ್ಯಂತ ಸಹಜವಾಗಿ ಜಾಸ್ತಿ ಆಗುತ್ತೆ. ಅಲ್ಲ, ನಾವು ಅದು ಭಯ, ಈ RT-PCR ಸ್ವ್ಯಾಬ್ ಟೆಸ್ಟ್ ಮಾಡೋದೆಲ್ಲ ಇದು ಮಾಡ್ತೀವಿ. ವಾಟ್ ಅಬೌಟ್ ಅವರ್ ಹಾಸ್ಪಿಟಲ್ಸ್ ಸ್ಥಿತಿ ಹೆಂಗಿದೆ? ಏನು ಬೇಡ, ದೂರ ನಮ್ಮ ಮಾಗಡಿ ತಾಲೂಕು ಹಾಸ್ಪಿಟಲ್ ಹೋಗಿ ನೋಡಿ ಸ್ಥಿತಿ ಹೆಂಗಿದೆ. ಸೊ ಮಾಗಡಿಯಲ್ಲಿ ತಾಲೂಕು ಹಾಸ್ಪಿಟಲ್ ಸರಿ ಇದೆ, ಮಾಗಡಿ ಜನ ಯಾಕೆ ಬಂದು ವಿಕ್ಟೋರಿಯಾಗೆ ಅಡ್ಮಿಟ್ ಆಗ್ತಾರೆ? ಸೊ ಅದನ್ನು ನಾವು ಇದನ್ನು ತೊಗೊಳ್ಳೋಣಲ್ಲ, ನಮ್ಮ ವ್ಯವಸ್ಥೆ ಹೆಂಗಿದೆ. ಆಕ್ಸಿಜನ್ ಲೈನ್ಸು ನೀವೇ ನೋಡಿರ್ಬೋದು, 3 months ಬ್ಯಾಕ್ ಎಷ್ಟು ಆಕ್ಸಿಜನ್ಗೆ ಡಿಮ್ಯಾಂಡ್ ಇದಾಯಿತು. ಅದೇನಾದರೂ ರೆಡಿ ಮಾಡ್ಕೊಂಡಿದ್ದೀವಿ ಈಗ. ಮತ್ತೆ ಎಷ್ಟೊಂದು ಡಾಕ್ಟರ್ಸ್ ನರ್ಸಸ್ಗೆ ಸ್ಯಾಲ್ರಿ ಇದಾಗಿಲ್ಲ, ಇಂಥವ್ನು ಕೇಳೇ ಭಯ ಆಗೋದು ಅಂತ. ಸೊ ಇದೇನಾದರೂ ರೆಡಿ ಮಾಡ್ಕೊಂಡಿದ್ದೀವಿ, ಅವ್ರ ಸ್ಯಾಲ್ರಿ ಎಲ್ಲ ಸರಿ ಕೊಟ್ಟಿದ್ದೀವ, ಮತ್ತೆ OPD ಸರ್ವಿಸಸ್ ಸರಿ ಮಾಡಿದ್ದೀವ, ಆ್ಯಂಬುಲೆನ್ಸ್ ಸರಿ ಮಾಡ್ಕೊಂಡಿದ್ದೀವ, ಆ್ಯಂಟಿವೈರಲ್ ಸಪ್ಲೈ ಸರಿ ಮಾಡ್ಕೊಂಡಿದ್ದೀವ. ಸೊ ನಾವು ಬೇಸಿಕ್ ಏನು ಮಾಡಬೇಕೋ ಮಾಡೋದು ಬಿಟ್ಟು ಬೇರೆದೆಲ್ಲ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಡಾಕ್ಟರ್ ಅಂಜನಮ್ಮ ಜೊತೆ ಮಾತಾಡ್ತೀವಿ. ನಾವು ಚರ್ಚೆ ನಡೆಸ್ತಾ ಇದ್ವಿ, ನೈಟ್ ಕರ್ಫ್ಯೂನ ಲಾಜಿಕ್ ಏನು, 11ರಿಂದ 5 ಗಂಟೆ ಮತ್ತೆ ರಿವೈಸ್ ಆಯಿತು, ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಈ ನೈಟ್ ಕರ್ಫ್ಯೂ ಜಾರಿ ಮಾಡೋದ್ರ ಬಗ್ಗೆ ಒಂದಷ್ಟು ಬದಲಾವಣೆಗಳಾಯಿತು. ಹಾಗಾದ್ರೆ ಈ ಬದಲಾವಣೆಗೆ ಏನು ಕಾರಣ? ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆ ಅಂದರೆ ಆಲ್ಮೋಸ್ಟ್ 6 ಗಂಟೆಗಳ ಕಾಲ ಕರ್ಫ್ಯೂ ನಿಜಕ್ಕೂ ಅವಶ್ಯಕತೆ ಇತ್ತಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಕರ್ಫ್ಯೂ ಇರೋದಕ್ಕೆ ಏನಾದರೂ ವೈಜ್ಞಾನಿಕ ಕಾರಣಗಳೇನಾದರೂ ಇದೆಯಾ? ಸೈಂಟಿಫಿಕ್ ರೀಸನ್ಸ್ ಯಾರಾದರೂ ಈ ರೀತಿಯಾಗಿ ಕಡಿಮೆ ಆಗುತ್ತೆ, ಇದೇ ಒಂದು ನಿಜವಾದಂತಹ ಪಾಯಿಂಟ್, ಒಂದು ಉಪಾಯ ಅಂತ ಯಾರಾದರೂ ಹೇಳಿದ್ರ? ನೈಟ್ ಕರ್ಫ್ಯೂ ಜಾರಿ ಮಾಡೋದಕ್ಕೆ ಏನು ಕಾರಣ ಅನ್ನೋದು ಈಗ ಎಲ್ರಿಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ.
ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಕರ್ಫ್ಯೂ ಬೇಕಾಗಿತ್ತಾ ಅಂತ, ಅದು ಕೇವಲ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಅದನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದ್ರ. ಎಲ್ಲವನ್ನ ಬಂದ್ ಮಾಡಿದ್ರೆ ಕರ್ಫ್ಯೂ ಅರ್ಥಪೂರ್ಣ ಆಗ್ತಾ ಇತ್ತು. ಅದು ಕೂಡ 11ರಿಂದ 5 ಎಲ್ಲವನ್ನ ಬಂದ್ ಮಾಡಿದ್ರು ಕೂಡ ಅದು ಅಂತ ಲಾಜಿಕಲ್ ಅಲ್ಲ. ಬಟ್ ಇವನ್ ಏನಾದರೂ ಸಮಯ ಹೆಚ್ಚು ಮಾಡಿದ್ರೆ ಒಂದು ಅರ್ಥ ಇರೋದು. ಎಲ್ಲದಕ್ಕೂ ಕೂಡ ಅವಕಾಶ ಕೊಟ್ಟು ನೀವು ಕರ್ಫ್ಯೂ ಅಂತ ಹೇಳಿದ್ರೆ ನೈಟ್ ಕರ್ಫ್ಯೂನಿಂದ ಕೇಸ್ ಕಡಿಮೆ ಆಗಿದೆ ಅನ್ನೋದು ಒಪ್ಪೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸದ್ಯಕ್ಕೆ ಕರ್ಫ್ಯೂನಿಂದ ಕೊರೋನಾ ಕಡಿಮೆ ಆಗುತ್ತೆ ಅನ್ನೋದು ಸದ್ಯಕ್ಕೆ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾಗಿ ಕಂಡು ಬರ್ತಾ ಇಲ್ಲ, ಲಾಜಿಕ್ ಕಂಡು ಬರ್ತಾ ಇಲ್ಲ ಅಂತ. ಎಲ್ಲದಕ್ಕೂ ಅನುಮತಿ ನೀಡಿದ್ರೆ ಕೊರೋನಾ ಕಂಟ್ರೋಲ್ ಆಗೋದು ಹೇಗೆ? ಕರ್ಫ್ಯೂಗೆ ಒಂದು ಹೊಸ ವ್ಯಾಖ್ಯಾನವನ್ನ ಬರೆಯೋದಕ್ಕೆ ಸರ್ಕಾರ ಏನಾದರೂ ಹೊರಟಿದೆಯಾ, ಅಥವಾ ಈ ರೀತಿಯೂ ಕೂಡ ಕರ್ಫ್ಯೂ ಮಾಡ್ಬೋದು ಅಂತ ಜನರಿಗೆ ಒಂದು ರೀತಿಯಾಗಿ ಮೂರ್ಖರನ್ನಾಗಿ ಮಾಡುವಂತ ಪ್ರಯತ್ನನ ಅಂತ? ಇದೀಗ ನಮ್ಮ ಜೊತೆ ದಯಾನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹೋಟೆಲ್ ಮಾಲೀಕರು. ದಯಾನಂದ್ ಅವರೇ, ಈಗ 11ರಿಂದ 5 ಗಂಟೆ ಅಂತ ಈಗ ಅನೌನ್ಸ್ಮೆಂಟ್ ಮಾಡಲಾಗಿದೆ ನೈಟ್ ಕರ್ಫ್ಯೂ. ಆಲ್ಮೋಸ್ಟ್ 11 ಗಂಟೆಗೆ ನಿಮ್ಮೆಲ್ಲ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರುತ್ತೆ ಆಲ್ಮೋಸ್ಟ್. ಸೊ ಇದರಲ್ಲಿ ಏನು ಲಾಜಿಕ್ ಇದೆ? ಅದಾದ ನಂತರ ಯಾವುದೇ ರೀತಿಯಾಗಿ ವ್ಯಾಪಾರ ವಹಿವಾಟಿಲ್ಲ ಅಥವಾ ಓಡಾಟ ಇಲ್ಲ ಜನರದ್ದು ಅಂತ. ಸೊ ಏನಂತೀರಿ? ಅದೇ ರೀತಿಯಾಗಿ ನ್ಯೂ ಇಯರ್ ಕೂಡ ಹತ್ತಿರ ಬರ್ತಾ ಇದೆ, 11 ಗಂಟೆವರೆಗೆ ಅವಕಾಶ ಇದೆ, ಏನಾದರೂ ಉಪಯೋಗ ಆಗುತ್ತಾ? ಇದು ಅತ್ಯಂತ ಹಾಸ್ಯಾಸ್ಪದ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಸರ್ಕಾರ ಈ ನಿರ್ಧಾರ ತಗೊಂಡಿರೋದೇ ಹಾಸ್ಯಾಸ್ಪದ. ಯಾರಿಗೋಸ್ಕರ ಈ 11 ಗಂಟೆಯಿಂದ 6 ಗಂಟೆವರೆಗೆ ಕರ್ಫ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಜನಸಾಮಾನ್ಯರು ಹಗಲಲ್ಲಿ ಓಡಾಡ್ತಾರೆ, ಹಗಲಲ್ಲಿ ಬರಲ್ವಾ ಕರೋನಾ? ಬಸ್ಗಳಲ್ಲಿ ಓಡಾಡ್ತಾ ಇದ್ದಾವೆ, ರಾತ್ರಿ ಟ್ರೈನ್ಗಳು ಓಡಾಡ್ತಾ ಇದ್ದಾವೆ, ಎಲ್ಲ ಓಡಾಡ್ತಾ ಇದ್ದಾವೆ, ಅಲ್ಲೆಲ್ಲೂ ಬರದೇ ಇರೋ ಕರೋನಾ 11 ಗಂಟೆಯಿಂದ 6 ಗಂಟೆ ಒಳಗೆ ಎಲ್ಲಿಂದ ಬರುತ್ತೆ? ಈ ನಿರ್ಧಾರನೇ ತಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಈಗಾಗಲೇ ಹೋಟೆಲ್ ಮಾಲೀಕರು ಆಲ್ಮೋಸ್ಟ್ ಒಂದು 40% ಹೋಟೆಲ್ ಬೆಂಗಳೂರಲ್ಲಿ ಕ್ಲೋಸ್ ಆಗಿದೆ. ಜೊತೆಗೆ ಅವರು ಸಂಪೂರ್ಣವಾಗಿ ಸತ್ತೋಗೋ ಸ್ಥಿತಿನಲ್ಲಿದ್ದಾರೆ. ಅದರ ಜೊತೆಗೆ ನ್ಯೂ ಇಯರ್ ಅಂತ ಸಂದರ್ಭಗಳಲ್ಲಿ 11 ಗಂಟೆಯಿಂದ 6 ಗಂಟೆಗೆ ಇವರು ಕ್ಲೋಸ್ ಮಾಡೋದ್ರಿಂದ ಏನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ಸರ್ಕಾರ ಪರಿಶೀಲನೆ ನಡೆಸಬೇಕಾಗುತ್ತೆ. ಅತ್ಯಂತ ಹಾಸ್ಯಾಸ್ಪದವಾದ ವಿಷಯ ಆಗಿದೆ ಇದು. ಅಂದ್ರೆ ನ್ಯೂ ಇಯರ್ ದಿವಸ ಒಂದಿನ ಆದ್ರೂ 11ರಿಂದ 5 ಅನ್ನೋದು ಮೇ ಬಿ ಅವತ್ತೊಂದಿನಕ್ಕೆ ಏನಾದರೂ ಇದಾಗ್ತಿತ್ತು ಏನಂತ, ಅಂದ್ರೆ 12 ಗಂಟೆ ನಂತರ ಪಾರ್ಟಿಗಳು ಸ್ಟಾರ್ಟ್ ಆಗಿ 10 ನಂತರ. ಸೊ ಅವತ್ತೇನಾದ್ರೂ ಗಮನದಲ್ಲಿ ಇಟ್ಕೊಂಡು ತೆಗೆದುಕೊಂಡಿರ್ಬೋದಾ, ಜನ ಓಡಾಡಬಾರ್ದು 11 ಗಂಟೆ ಮೇಲೆ ಅಂತ? ಆ ಒಂದು ದಿನಕ್ಕೋಸ್ಕರ ತಗೊಳ್ಬೋದಾಗಿತ್ತು. ಈಗ 10 ದಿನ ಏನು ಇದು ಬಂದ್ ಮಾಡ್ತಾ ಇದ್ದಾರೆ, ಇದರಿಂದ ಏನು ಉಪಯೋಗ ಆಗುತ್ತೆ ಹೇಳಿ ಸರ್? ಹಗಲಿನಲ್ಲಿ ಕರೋನಾ ಬರಲ್ವಾ? BMTC ಬಸ್ಗಳು ಓಡಾಡ್ತಾ ಇದ್ದಾವೆ, ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದ್ದಾವೆ, ಟ್ರೈನ್ ಓಡಾಡ್ತಾ ಇದೆ, ಅಲ್ಲೆಲ್ಲೂ ಕರೋನಾ ಬರಲ್ವಾ ಸರ್? 11 ಗಂಟೆಯಿಂದ 6 ಗಂಟೆವರೆಗೆ ಮಾತ್ರ ಕರೋನಾ ಬರುತ್ತಾ? ಆಯ್ತು, 11 ಗಂಟೆಯಿಂದ 6 ಗಂಟೆವರೆಗೆ ಜನಸಾಮಾನ್ಯರು ಯಾರು ಓಡಾಡಲ್ಲ. ಯಾರು ಮೇಲ್ಮಧ್ಯಮ ವರ್ಗ, ಅತ್ಯಂತ VIP ಗಳಿದ್ದಾರೆ, ಅವರು ಮಾತ್ರ ಆ ಟೈಮಲ್ಲಿ ಪಾರ್ಟಿ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಮಾಡ್ತಾರೆ. ಅವರಿಗೋಸ್ಕರ ಅವ್ರನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ? ಜನಸಾಮಾನ್ಯರಿಗೆ ಇದರಿಂದ ಆಗೋ ಉಪಯೋಗ ಏನು? ನಾವು ಕೇಳ್ತೀವಿ ಏನು ಅಂದ್ರೆ, ನಿಜಕ್ಕೂ ಸರ್ಕಾರ ಹಾಗಾದ್ರೆ ಯಾವ ಹೆಜ್ಜೆ ಇಡಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ? ಯಾಕಂದ್ರೆ ನಿಜ, ಈಗ ಬೇರೆ ಕಡೆಗೆ ಏನಾದರೂ ತೊಂದರೆಗಳಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರುವಂಥದ್ದು ಅತ್ಯಂತ ಸಹಜ, ಇರಲೇಬೇಕು. ಇಲ್ಲಾಂತಂದ್ರೆ ನಾಳೆ ಅದು ನಮ್ಮ ಮೇಲೆ ಬೀಳುವಂಥ ಸಾಧ್ಯತೆಗಳಿರ್ತವೆ. ಈ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾಗಿರುವಂಥದ್ದು ಏನು? ಹಾಗಾದ್ರೆ ನಮ್ಮ ವ್ಯವಸ್ಥೆ, ನಾವುಗಳು ಎಷ್ಟರ ಮಟ್ಟಿಗೆ ಜಾಗೃತವಾಗಿರಬೇಕು ಅನ್ನುವಂಥದ್ದು, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ಅವರ ಸಂಪರ್ಕ ಕಡಿತಗೊಂಡಿದೆ, ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ನಾವು ಪ್ರಯತ್ನವನ್ನು ನಾವು ಮಾಡ್ತೀವಿ. ಡಾಕ್ಟರ್, ತಾವು ಹೇಳೋ ಪ್ರಕಾರ ಹಾಗಾದರೆ ಈ ರೀತಿ ಕಸರತ್ತುಗಳು ಮಾಡೋದ್ರಿಂದ ಯಾವ ಉಪಯೋಗಗಳು ಕೂಡ ಇಲ್ಲ ಅಂತ. ಇಲ್ಲಿ ಒಂದು ಸಂಗತಿ ನಾನು ಹೇಳ್ಬಿಡ್ತೀನಿ, ಇಲ್ಲೊಂದು ತಜ್ಞರ ಸಮಿತಿ ಇದೆ. ತಜ್ಞರ ಸಮಿತಿನಲ್ಲಿ ಖ್ಯಾತನಾಮರಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಜೊತೆಗೆ ಅಂದರೆ ತುಂಬ ಈ ಸಾಮಾಜಿಕವಾಗಿ ತುಂಬ ಕನ್ಸರ್ನ್ ಇರುವಂಥವ್ರು ಇದ್ದಾರೆ. ಸೊ ಇಲ್ಲಿ ಇನ್ನೊಂದಿಷ್ಟು ಆಕ್ಟಿವ್ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದು ಡಾಕ್ಟರ್ ಮಂಜುನಾಥ್ ಅವರಾಗಿರ್ಬೋದು, ಜಯದೇವ ಆಸ್ಪತ್ರೆ, ಕಿದ್ವಾಯಿ ಡಾಕ್ಟರ್ ರಾಮಚಂದ್ರ ಅವರಾಗಿರ್ಬೋದು, ಡಾಕ್ಟರ್ ಸತೀಶ್. ಯಾಕೋ ಸತೀಶ್ ಸ್ವಲ್ಪ ಇತ್ತೀಚಿನ ದಿನಗಳು ಸ್ವಲ್ಪ ದೂರ ಇದ್ದರು. ನಿಜಕ್ಕೂ ಏನು ಅಂತಂದರೆ ಇದು ಶ್ವಾಸಕೋಶಕ್ಕೆ ನೇರವಾಗಿ ಸಂಬಂಧಪಟ್ಟಿರುವಂಥ ಸಮಸ್ಯೆ ಆಗಿರೋದ್ರಿಂದ ಡಾಕ್ಟರ್ ಸತೀಶ್ ಅಂತವರು ಹೆಚ್ಚೆಚ್ಚು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಡಾಕ್ಟರ್ ಸತೀಶ್ ಆಗಿರ್ಬೋದು, ಡಾಕ್ಟರ್ ಮುರಳಿ ಮೋಹನ್ ಆಗಿರ್ಬೋದು, ಡಾಕ್ಟರ್ ಸಂದೀಪ್ ಆಗಿರ್ಬೋದು, ಇಂಥವ್ರು ಹೆಚ್ಚೆಚ್ಚಾಗಿ ಬರಬೇಕು. ಜೊತೆಗೆ ಸುದರ್ಶನ್ ಬಲ್ಲಾಳ್ ಇದ್ದಾರೆ, ಗಿರಿಧರ್ ಬಾಬು ಇದ್ದಾರೆ, ರವಿ ಇದ್ದಾರೆ, ಈ ವೆಂಕಟರಮಣ ಇದ್ದಾರೆ, ಅಂಥವರೆಲ್ಲ ಡಾಕ್ಟರ್ಗಳಿದ್ದಾರೆ. ಅವರೆಲ್ಲ ತಗೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಸರ್ಕಾರ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ. ನಾವು ಯಾವ ಹೆಜ್ಜೆ ಇಡಬೇಕು ಏನು ಅಂತ ಹೇಳಿ ಅಂತ ಏನಂತೀರಿ? ಖಂಡಿತ ಸರ್, ಐ ಹ್ಯಾವ್ ಹೈ ರಿಗಾರ್ಡ್ಸ್ ಫಾರ್ ಆಲ್ ದ ಡಾಕ್ಟರ್ಸ್. ಈಗ ಟು ಬಿ ಫ್ರ್ಯಾಂಕ್ ಆ್ಯಂಡ್ ಓಪನ್, ಕೆಲವರು ಬೇಜಾರಾಗ್ಬೋದು, ಸ್ಟಿಲ್ ಐ ವಾಂಟ್ ಟು ಟೆಲ್, ಶ್ವಾಸಕೋಶ ಸಂಬಂಧಿ ಕಾಯಿಲೆಗೆ ಶ್ವಾಸಕೋಶ ತಜ್ಞರೇ ಮುಂದಾಳತ್ವ ನಡೆಸಬೇಕು. ಏನೇ ಮೇಜರ್ ಫೈನಾನ್ಷಿಯಲ್ ಡಿಸಿಷನ್ಸ್, ಏನೇ ಮೇಜರ್ ಈ ಥರದ್ದು ಅವರೇ ತಗೋಬೇಕಾಗುತ್ತೆ. ಯಾಕಂದರೆ ಗ್ರೌಂಡ್ ರಿಯಾಲಿಟಿ ಝೀರೋ, ನೋಡ್ತಾ ಇರೋದು ಕೇಸಸ್ಸು ಶ್ವಾಸಕೋಶ ತಜ್ಞರು ನಾವು.
ಹೇಗೆ ಬಿಹೇವ್ ಆಗುತ್ತೆ, ಎಷ್ಟು ಜನ ಮೈಲ್ಡ್ ಸಿಂಪ್ಟಮ್ಸು, ಎಷ್ಟು ಜನ ಇದಿದ್ದಾರೆ, ಎಷ್ಟು ಜನ ಮಾಡ್ರೇಟು ಸಿವಿಯರ್ ಅಂತ. ಸೊ ಗ್ರೌಂಡ್ ರಿಯಾಲಿಟಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಇದು ಮಾಡಬೇಕು. ನಮ್ಮ ಕರ್ನಾಟಕ ಪಲ್ಮಾಲಜಿ ಅಸೋಸಿಯೇಷನಿಂದ ಆಲ್ಮೋಸ್ಟ್ 300-400 ಜನ ಇದ್ದಾರೆ. ಸೊ ಅದರಲ್ಲಿ ಸೀನಿಯರ್ಸು ಎಲ್ಲನೂ ಇದ್ದಾರೆ. ಯಂಗ್ಸ್ಟರ್ಸ್ ಯಾರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ನೋಡ್ತಿದ್ವಿ, ಅವ್ರದ್ದು ಅಭಿಪ್ರಾಯ ಮೇನ್ ಬೇಕಾಗುತ್ತೆ. ಇಲ್ಲಿ ನಾವು ಯಾವುದೋ ಇದು ಗ್ರೌಂಡ್ ಝೀರೋ ಬೇಕಾಗಿರೋ ಒಂದು ಒಪಿನಿಯನ್ ಇಂಪಾರ್ಟೆಂಟಾ, ಇಲ್ಲ ಯಾವುದೋ ಒಂದು ವೆಸ್ಟರ್ನ್ ಸ್ಟಡಿ ಹೀಗಾಗಿದೆ ಹಾಗಾಗುತ್ತೆ ಹಿಂಗಾಗ್ಬೋದು ಅಂತ ಎದುರ್ಕೊಂಡು ಫಿಯರ್ ಡ್ರಿವನ್, ಸ್ಟಿಗ್ಮಾ ಡ್ರಿವನ್, ಕಮರ್ಷಿಯಲ್ ಡ್ರಿವನ್ ಅಪ್ರೋಚಿಗೆ ಹೋಗ್ಬೇಕಂತ. ಸೊ ನಾನು ಮತ್ತೊಮ್ಮೆ ಕೇಳ್ತೀನಿ, ವಿದೇಶಗಳಲ್ಲಿ ಈ ರೀತಿ ಆಗಿದೆಯಾ? ಡಿಪಾರ್ಟ್ಮೆಂಟ್ ಅವರೇ ಮುಂದಾಳತ್ವ ವಹಿಸ್ಕೊಳ್ಳೋದು ನೀವು ಗಮನಿಸಿ. ಖಂಡಿತ ಅಲ್ಲೆಲ್ಲ ಡಾಕ್ಟರ್ ಆಂಟೋನಿ ಫೌಸಿ ಆಗಲಿ ಬೇರೆ ಎಲ್ಲ ದೇಶಗಳಲ್ಲೆಲ್ಲ ಆಯಾ ಸಂಬಂಧಪಟ್ಟಿದ್ದ ರೋಗಕ್ಕೆ ಆಯಾ ಸಂಬಂಧಪಟ್ಟ ತಜ್ಞರೇ ಮುಂದಾಳತ್ವ ತಗೊಂಡು ಎಲ್ಲ ಡಿಸಿಷನ್ಸ್ ಡ್ರೈವ್ ಮಾಡ್ತಾರೆ. ನೀವೇ ನೋಡಿರ್ಬೋದು, ಟ್ರಂಪ್ ಹಿಂದೆ ನಿಂತಿದ್ರು ಆಂಟೋನಿ ಫೌಸಿ ಮಾತಾಡ್ಬೇಕಾರೆ. ಸೊ ದಟ್ ಈಸ್ ಇಲ್ಲ ಆ ಥರ ಸ್ಥಿತಿ ಇದೆಯಾ? ನಮ್ಮ ದೇಶದ ದುರಾದೃಷ್ಟ ಅದು. ಇಲ್ಲಿ ವೈದ್ಯರನ್ನ ನಾವು ಸುಮ್ಮನೆ ಹೆಲಿಕಾಪ್ಟ್ರಲ್ಲಿ ಹೂವು ಹಾಕ್ಬಿಟ್ಟು ತಮಟೆ ಬರ್ಸ್ಬಿಟ್ಟು ದೀಪ ಹಚ್ಬಿಟ್ಟು ಇದು ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ಕೋಬೇಕು ಅಲ್ಲಿ ಯೂಸ್ ಮಾಡ್ಕೋತಿಲ್ಲ. ಈಗ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಡಾಕ್ಟರ್ಗಳು ಹಿಂದ್ಗಡೆ ನಿಂತ್ಕೋಬೇಕು ಅಂತ ಬಯಸ್ತೀರ ತಾವು? ಡಾಕ್ಟರ್ ಮುಂದೆ ಇರಬೇಕು, ಅವ್ರು ಇದ್ದೇ ಇರಬೇಕು ಈ ಸಂಬಂಧಪಟ್ಟಿದ ವಿಷಯಕ್ಕೆ. ಈ ಒಂದು ಡಿಸಿಷನ್ ಜೊತೆಗೆ ಏನು ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಸಂಗತಿ ಏನು ಅಂದ್ರೆ, ಈಗ ಒಂದು ನೀವು ಹೇಳ್ದಂಗೆ ಶ್ವಾಸಕೋಶ ಸಂಬಂಧಿ ಡಾಕ್ಟರ್ಗಳು ಕೂಡ ಇರಬೇಕು. ಹೌದು, ಬೇರೆ ಸಾಮಾಜಿಕವಾದಂತ ಬದ್ಧತೆ ಇದೆಯಲ್ಲ ಅಂಥ ವೈದ್ಯರು ಕೂಡ ಇರಬೇಕು. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇದನ್ನ ನಾವು ಈ ಟೆಕ್ನಿಕಲ್ ಬಂದಾಗ ಇವರೇ ಮೇಜರ್ ಇದ್ದಾರೆ. ಬಂದೆ ಡಾಕ್ಟರ್ ಅಂಜನಪ್ಪನವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಅಂಜನಪ್ಪನವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಡಾಕ್ಟರ್ ಹೇಳಿದಂಥ ಮಾತನ್ನು ಗಮನಿಸಬೇಕಿಲ್ಲ. ಏನು ಅಂತಂದರೆ ತಜ್ಞ ವೈದ್ಯರು ಒಂದು ನಿರ್ಧಾರಕ್ಕೆ ಬರಬೇಕು. ಆ ನಿರ್ಧಾರದ ಅನ್ವಯ ಸರ್ಕಾರಗಳು ಒಂದು ತೀರ್ಮಾನಕ್ಕೆ ಬರಬೇಕು. ಹಿಂಗೇನೋ ತರಾತುರಿನಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ನೋಡಿ. ಒಂದು ಗಮನಿಸಬೇಕಾದಂಥ ಸಂಗತಿ ಅಂತಂದರೆ, ಈ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥವ್ರು ಅಂದರೆ ಆರೋಗ್ಯ ಸಚಿವರಾಗಿರುವಂಥವರು ಕೂಡ ಅವರು ಡಾಕ್ಟ್ರೇನೆ. ಜೊತೆಗೆ ಇನ್ನೊವರು ಉಪಮುಖ್ಯಮಂತ್ರಿಗಳು ಕೂಡ ಡಾಕ್ಟ್ರೇ ಇದ್ದಾರೆ. ಡಾಕ್ಟರ್ ಅಶ್ವತ್ಥ ನಾರಾಯಣ ಅವ್ರದ್ದು ಲ್ಯಾಬ್ಗಳಿದೆ, ಹಾಸ್ಪಿಟಲ್ಗಳಿದೆ, ಪ್ರಶ್ನೆ ಬೇರೆ. ಅಂದರೆ ಇಂಥವ್ರಲ್ಲಿ ಇದ್ದೂ ಕೂಡ ಯಾಕೆ ಈ ರೀತಿ ಎಡವಟ್ಟುಗಳಾಗ್ತಾ ಇದೆ ಅಂದರೆ, ಎಲ್ಲ ಒಂದು ಕಡೆಗೆ ಏನೋ ಅಂದರೆ ಆ ಥರದ ತೀರ್ಮಾನಗಳು, ಆ ಥರದ ನಿರ್ಧಾರಗಳು ಏನೋ 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 ಅಂದರೆ ಈ ಭಯ ಜನಸಾಮಾನ್ಯರು ಎಷ್ಟು ಪಡ್ತಾರಲ್ಲ ಅಷ್ಟು ಭಯನ ನಾಯಕರಿಗೂ ಆ ಭಯ ಶುರು ಆಗ್ಬಿಟ್ರೆ ಏನಾಗುತ್ತೆ? ಈ ರೀತಿ ನಿರ್ಧಾರಗಳೇನಾದರೂ ಬಂದ್ಬಿಡ್ತಾವೆ. ಹಾಗಾದರೆ ನಿಜಕ್ಕೂ ಸರ್ಕಾರ ಮಾಡಬೇಕಾಗಿರುವಂಥದ್ದೇನು ನೋಡಿ. ನಮ್ಮಲ್ಲಿ ಒಂದು ಸಂಗತಿ, ನಮ್ಮಲ್ಲಿ ಒಂದು PPE ಕಿಟ್ಟನ್ನು ತಯಾರಿಸ್ತಿರಲಿಲ್ಲ ನಾವು. ಇವಾಗ ಏನೋ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು. ಈಗ ಶತ್ರು ಏನು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಹೆಂಗೆ ಎದುರಿಸಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಕೂಡ ಸರಿಯಾದಂಥ ಸಿದ್ಧತೆಗಳು ಆಗಬೇಕು. ಡಾಕ್ಟರ್ ಅಂಜನಪ್ಪನವರು ಸಾಕಷ್ಟು ಮಾತಾಡಿದರೆ, ಬನ್ನಿ ಮತ್ತೆ ನಾನು ಡಾಕ್ಟರ್ ಅಂಜನಪ್ಪನವ್ರ ಜೊತೆ ಮಾತಾಡ್ತೀನಿ. ಅಂಜನಪ್ಪನವರು, ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್? ಈ ನಿಟ್ಟಿನಲ್ಲಿ, ಈ ಸಂದರ್ಭದಲ್ಲಿ, ಇಂಥ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಎಷ್ಟರ ಮಟ್ಟಿಗೆ ಸಮಾಜ ಜಾಗೃತವಾಗಬೇಕು? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ರಂಗನಾಥ್ ಸರ್, ನೀವು ಮಾತಾಡೋ ರೀತಿ ದಾಟಿ ನೋಡಿದ್ಮೇಲೆ ನಾನು ಚೇತನ್ ಡಾಕ್ಟರ್ ಆದ್ರೂ ಕೂಡ ನಿಮ್ ತರನೇ ಮಾತಾಡ್ಬೇಕು. ಅಂಡ್ ಪ್ರತಿಯೊಬ್ಬ ಜನನು ಕೂಡ ನಿಮ್ ಸ್ಟೈಲ್ ನಲ್ಲಿ ಮಾತಾಡಿದ್ರೆ ಅವಾಗ ಸರ್ಕಾರಕ್ಕೆ ಅರಿವು ಮೂಡುತ್ತೇನೋ ಅನ್ಸುತ್ತೆ. ಬಹಳ ಸಿಂಪಲ್ ಸರ್. ಜನಗಳದ್ದು ಜವಾಬ್ದಾರಿ ಏನಂದ್ರೆ ಸರ್, ಇದ್ರ ಅಪ್ಪನಂತ ವೈರಸ್ ಬರ್ಲಿ ಸರ್, ಇವಾಗ ನಮ್ಗೆ ಚೆನ್ನಾಗ್ ಪಾಠ ಕಲ್ಸಿದೆ. ಈ ಜನಗಳ ಜವಾಬ್ದಾರಿ ಸರ್. ಪ್ರತಿಯೊಬ್ರು ನಾವು ಸರ್ಕಾರದ ಬಯೋದಕ್ ಮೊದ್ಲು ಅವ್ರು ಯಾಕಂಗ್ ಮಾಡಕ್ ಹೋಗ್ತಾರೆ? ನಾವು ನೆಟ್ ಮಾಸ್ಕ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಕೈ ತೊಳ್ಕೊಂಡು ಮಾಡಿದ್ರೆ ಇಂಥ ರೂಲ್ಸ್ ಎಲ್ಲ ಬರಲ್ಲ ಸರ್. ಇದು ಇನ್ ಸ್ಪೈಟ್ ಆಫ್ ದಟ್ ಅಂತ ಬಂದಾಗೆ ಡೆಫಿನೆಟ್ಲಿ ನಿಮ್ಮ ಮಾದರಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸರ್. ನಿಜವಾಗ್ಲು ನನಗೆ ಬಿಗಿನಿಂಗ್ ಇಂದ ಹೇಳ್ತಾ ಇದ್ದೀನಿ, ಬಾಗಲಕೋಟೆ ಹತ್ರ ಒಂದ್ ಹೆಜ್ಜೆಗೆ ಅವಾಗ ಬಿಗಿನಿಂಗ್ ನಲ್ಲಿ ಪಾಸಿಟಿವ್ ಬಂದ್ರೆ ಸುತ್ತು 5 ಕಿಲೋಮೀಟರ್ ಲಾಕ್ ಡೌನ್ ಮಾಡ್ತಾರೆ. ವಿಜ್ಞಾನಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳಿದೀನಿ. ಒಬ್ಬ DC ಮಟನ್ ಅಂಗಡಿನ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂದ್ರೆ ಪರವಾಗಿಲ್ಲ, ಮುಚ್ಚು ಅಂತ ಹೇಳ್ತಾರೆ ಸರ್. ಇದೆಲ್ಲ ನಗೆ ಪಾಟ್ಲಾಗ್ಬಿಡುತ್ತೆ. ಇಂಥ ಸಮಯದಲ್ಲಿ ಜನಗಳಿಗೆ ವೈಜ್ಞಾನಿಕ ಮನೋಭಾವನೆ ಇರಬೇಕು. ನಿಮ್ ತರ ಕ್ವಶನ್ ಮಾಡೋ ಪವರ್ ಇರಬೇಕು. ಬಟ್ ನಮ್ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಅಷ್ಟೇ ಇದೆ. ಸರ್ಕಾರದವರು ಸುಮ್ನೆ ಇಂಥ ರೂಲ್ಸ್ ಮಾಡಿದಾಗೆ ಡೆಫಿನೆಟ್ ಇದು ಅವೈಜ್ಞಾನಿಕವಾಗಿದೆ. ದಯವಿಟ್ಟು ಮಾಡಬೇಡಿ, ಜನರಿಗೆ ತೊಂದರೆ ಆಗುತ್ತೆ. ನಾವ್ ಏನ್ ಮಾಡ್ಬೇಕಾಗಿರೋದು ಇಷ್ಟೇ ಸರ್. ಈ ವೈರಸ್ಗೆ ಇವತ್ತು ನಮ್ಗೆ ಬಂದ್ರೆ ಟ್ರೀಟ್ಮೆಂಟ್ ಮಾಡೋ ಅಂತ ಕೆಪಾಸಿಟಿ ನಮ್ಗಿದೆ ಸರ್. ಡಾಕ್ಟರ್ಗಳಿಗೆ ಸಾಕಷ್ಟು ಪಾಠ ಕಲ್ಸಿದೆ ಪ್ರೀವಿಯಸ್ ವೈರಸ್. ಸೊ ನಿಜವಾಗ್ಲು ಈವನ್ ಕೂಡ ಡೆತ್ಸ್ ಕೂಡ ಯಾಕಾಯ್ತು ಅಂದ್ರೆ ಇಲ್ದ್ರೆ ಡಿಲೇ ಇನ್ ಗೆಟಿಂಗ್ ದ ಬೆಡ್. ಅದು ಸರ್ಕಾರದ ಅವಲೇ ಚೇತನ್ ಹೇಳ್ದಂಗೆ ಯಾವ ಆಸ್ಪತ್ರೆ ಒಳಗುನು ಸುಮ್ಮನೆ ಬುಲ್ಡೆ ಹೊಡಿತಾರೆ, ನಮ್ಮ ಹತ್ರ ಅಷ್ಟು ಬೆಡ್ ಇದಾವೆ ಇಷ್ಟು ಬೆಡ್ ಇದಾವೆ ಅಂತ 5 ಹಾಸ್ಪಿಟ್ಲಿಗೆ ಅಲ್ದು ಸತ್ತೋಗಿದ್ದಾರೆ ಜನ. ಇನ್ ಕೆಲವರು ಮನೆಯಲ್ಲೇ ತಾವೇ ಸೆಲ್ಫ್ ಇದ್ ಮಾಡ್ಕೊಂಡು ಸ್ಯಾಚುರೇಷನ್ 85 ಬರೋವರೆಗೂ ಮನೆಗೆ ಇದ್ದು ಆಮೇಲೆ ಹೋದ್ರೆ ಎಲ್ಲಿ ಉಳಿತಾರೆ ಸರ್? ಕರೆಕ್ಟ್.
ಎಸ್, ಇದು ಅಂಜನಪ್ಪ ಅವರು ಮಾಹಿತಿ ಕೊಡ್ತಾ ಇದ್ರು. ಸದ್ಯಕ್ಕೆ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಫೆಸಿಲಿಟಿಗಳು ಹೇಗೆ ನಡೀತಿದೆ, ಅದೇ ರೀತಿಯಾಗಿ ಕೆಪಾಸಿಟಿ ಖಂಡಿತ ಇದೆ ಡಾಕ್ಟರ್ಗಳಲ್ಲಿ, ಬಟ್ ಅವ್ರಿಗೆ ಬೇಕಾಗಿರುವಂಥ ಸೌಲಭ್ಯ ಏನಿದೆ ಅದರ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗಿದೆ. ಅಂಜನಪ್ಪ ಅವರೇ, ಈಗ ಒಂದು ವಿಚಾರ, ನೈಟ್ ಕರ್ಫ್ಯೂ ಅಂತೂ ಇಲ್ಲಾಜಿಕಲ್ ಅಂತ ನೀವು ಹೇಳಿದ್ರಿ. ಈಗ ರೈಟ್ ನೌ ಗೌರ್ಮೆಂಟ್ ಏನು ಮಾಡಬೇಕು? ಈ ರೂಪಾಂತರಗೊಂಡಿರುವಂಥ ಈ ವೈರಸ್ ಏನಿದೆ ಅದನ್ನು ಕಂಟ್ರೋಲ್ ಅಂದರೆ ಬರದೇ ಇರೋ ಹಾಗೆ ತಡೆಯುವಂಥದ್ದು ಕಷ್ಟ ಇದೆ. ಬಟ್ ಬಂದ ನಂತರ ಒಂದು ವೇಳೆ ಬಂದರೆ ಏನು ಮಾಡಬೇಕೀಗ ಸರ್ಕಾರ ಅಂತ ನಿಮ್ಮ ಪ್ರಕಾರ? ಸರ್, ಅವರು ಎಷ್ಟೇ ಪಾಸಿಟಿವ್ ಲಾಸ್ಟ್ ಟೈಮ್ ನೋಡ್ದಂಗೆ ಸರ್, ಪಾಸಿಟಿವ್ ಬರೋದು ಇಂಪಾರ್ಟೆಂಟ್ ಅಲ್ಲ ಸರ್. ಉಸಿರಾಟದ ತೊಂದರೆ ಬಂದು ಸತ್ತೋಗೋರಿಗೆ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗಕ್ ಒಂದು ಆಂಬುಲೆನ್ಸ್ 100-200 ಮಾಡ್ಲಿ. ಅಂಡ್ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ 56 ಮೆಡಿಕಲ್ ಕಾಲೇಜ್ ಇದಾವೆ ಕರ್ನಾಟಕ ರಾಜ್ಯದಲ್ಲಿ. ಆ ಮೆಡಿಕಲ್ ಕಾಲೇಜಿನಲ್ಲಿ ವ್ಯವಸ್ಥಿತವಾಗಿ ಬೆಡ್ ಸರ್. ಸುಮ್ಮನೆ ಎಲ್ಲ ತಗೊಂಡ ಕ್ವಾರಂಟೈನ್, ಆಲ್ರೆಡಿ 2ನೇ ಮಿಸ್ಟೇಕ್ ಆಗಿದೆ. ಫಸ್ಟ್ ಮಾಡಿದ್ದೆ ಮಿಸ್ಟೇಕ್, ಏರೋಪ್ಲೇನ್ ನಿಂದ ಬಂದ್ ಇಳಿದವ್ರನ್ನ ಅಲ್ಲೇ ಕ್ವಾರಂಟೈನ್ ಮಾಡಿದ್ರ. ಈ ಸರಿನೂ ಅದೇ ಮಿಸ್ಟೇಕ್ ಆಗಿದೆ ಸರ್. ಗೊತ್ತಿದ್ದು ಇಂಗ್ಲೆಂಡ್ ನಿಂದ ಬಂದವ್ರನ್ನ ಬೆಂಗಳೂರಿಗೆ ಚನ್ನಪಟ್ಟಣಕ್ಕೆಲ್ಲ ಹೋಗಕ್ಕೆ ಯಾಕೆ ಸರ್ ಬಿಟ್ರು? ಅಲ್ಲಿ ವಿಜ್ಞಾನ ಗೊತ್ತಿತ್ತಲ್ಲ, ಅಲ್ಲಿಂದ ಬರೋದು. ಟುಡೇ ಇಟ್ಸ್ ಎ ಗ್ಲೋಬಲ್ ವಿಲೇಜ್. ವೈರಸ್ ಏನ್ ಹಾರ್ಕೊಂಡ್ ಬರಲ್ಲ ಗಾಡಿ ಒಳಗೆ, ಏರೋಪ್ಲೇನ್ ಆಗ ಅದೇನ್ ಕೂತ್ಕೊ ಬರಲ್ಲ. ಜನಗಳಿಂದ ಬಂದ್ರೆ ಆ ಜನಗಳನ್ನ ನಮ್ಗೆ ಗೊತ್ತಿದ್ದು ಇವನಿಂದಾನೇ ಬರೋದು ಅಂತ ಕ್ವಾರಂಟೈನ್ ಮಾಡಿದ್ರೆ ಇಷ್ಟೆಲ್ಲ ಕಷ್ಟ ಎಲ್ಲಿ? ನಿಜ 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 ನಿಜ. ನೀವು ಒಳ್ಳೆ ಮಾತನ್ನ ಹೇಳಿದ್ರಿ ಅಂಜನಪ್ಪ. ಎಸ್, ನಾವು ಈ ಕರ್ಫ್ಯೂ ಬಗ್ಗೆ ಮಾತನಾಡ್ತಾ ಇದ್ವಿ. 11 ಗಂಟೆಯಿಂದ 5 ಗಂಟೆವರೆಗೆ 6 ಗಂಟೆಗಳ ಕರ್ಫ್ಯೂನಲ್ಲಿ ಏನಾದರೂ ವೈಜ್ಞಾನಿಕ ಕಾರಣಗಳಿದೆಯಾ? ಏನ್ ಕಾರಣ ಇದಕ್ಕೆ? ಯಾರು ಇದನ್ನ ಸೂಚನೆ ಕೊಟ್ಟಂತವ್ರು? ಏನೋ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆನೇ ಈ ಒಂದು ನೈಟ್ ಕರ್ಫ್ಯೂ ಜಾರಿಗೆ ಕಾರಣ ಆಯ್ತಾ? ನಿಜಕ್ಕೂ ನೈಟ್ ಕರ್ಫ್ಯೂ ಬಗ್ಗೆ ಸಲಹಾ ಸಮಿತಿ ಇದೇ ಅಭಿಪ್ರಾಯವನ್ನ ಕೊಟ್ಟಿದ್ಯಾ, ಅಥವಾ ಸರ್ಕಾರ ತನಗೆ ಬೇಕಾದ ಹಾಗೆ ಮಾಡಿಫೈ ಮಾಡ್ಕೊಂಡಿದ್ಯಾ? ನೈಟ್ ಕರ್ಫ್ಯೂನಿಂದ ಹೊಸ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಾ? ಇಂಥ ನಾನಾ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದೆ, ನಿಮ್ಗೆಲ್ರಿಗೂ ಕೂಡ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಅಂತ ಏನಾದರೂ ನೈಟ್ ಕರ್ಫ್ಯೂ ಆಗಿರೋದಾ, ಅಥವಾ ತಾಂತ್ರಿಕ ಸಲಹಾ ಸಮಿತಿ ಹೇಳಿರೋದೇ ಬೇರೆ, ಇವ್ರಿಗೆ ಬೇಕಾದ ಹಾಗೆ ಏನಾದರೂ ಬದಲಾವಣೆ ಮಾಡ್ಕೊಂಡ್ರೆ ಕೊನೆ ಹಂತದಲ್ಲಿ ಅನ್ನೋದು ಪ್ರಶ್ನೆ ಎಲ್ರಿಗೂ ಕೂಡ ಸಹಜವಾಗಿ ಈಗ ಕಾಡ್ತಾ ಇದೆ. ನಿಜಕ್ಕೂ ನೈಟ್ ಕರ್ಫ್ಯೂ ಸಲಹೆ ಯಾರದ್ದು? ತಾಂತ್ರಿಕ ಸಮಿತಿಯಲ್ಲಿರುವಂತ ಎಕ್ಸ್ಪರ್ಟ್ಗಳು ಅವರೆಲ್ಲರೂ ಕೂಡ ಕೊಟ್ಟಂತ ಸಲಹೆನ ಇದು ಅಂತ ಈಗ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. 11ರಿಂದ 5 ಗಂಟೆಯ ಕರ್ಫ್ಯೂ ಇಂದ 6 ಗಂಟೆಗಳ ಕಾಲ ನೈಟ್ ಕರ್ಫ್ಯೂನಿಂದ ಕೊರೋನಾ ಕಂಟ್ರೋಲ್ಗೆ ಬರುತ್ತೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಆಗುವಂತ ಎಡವಟ್ಟು ನಿಯಂತ್ರಣಕ್ಕೆ ಮೇ ಬಿ ಒಂದು ಸಲಹೆಯನ್ನು ಕೊಟ್ಟಿರ್ಬೋದೇನೋ. ಆದರೆ 9 ದಿನಗಳ ಕಾಲವೂ ಕೂಡ 11ರಿಂದ 5 ಗಂಟೆ ಅಂತಂದ್ರೆ ಇದು ಪ್ರಶ್ನೆ. ಈಗ ಕೆಲ ಹೋಟೆಲ್ ಪಬ್ಗಳಲ್ಲಿ 1 ದಿನ ಮೊದಲೇ ಸಂಭ್ರಮಾಚರಣೆಗೆ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಸಂಭ್ರಮಾಚರಣೆಗೆ ಪ್ಲಾನ್ ಹಿನ್ನೆಲೆ ಕರ್ಫ್ಯೂಗೆ ಸಲಹಾ ಸಮಿತಿ ಅಭಿಪ್ರಾಯ. ಎಸ್, ಆಂಜನಪ್ಪ ಅವ್ರನ್ನ ಕೇಳೋದಾದ್ರೆ ಸರ್, ಈಗ ನನಗೆ ಇದಕ್ಕೆ ಮೊದಲು ಅವಿನಾಶ್ ನನಗೆ ಅನಿಸ್ತಾ ಇದೇನು ಅಂತಂದ್ರೆ, ಈ ಸಲಹಾ ಸಮಿತಿಯಲ್ಲಿರುವಂತ ವೈದ್ಯರಿದಾರಲ್ಲ ನಿಜಕ್ಕೂ ಅವರಷ್ಟು ದಡ್ಡರಲ್ಲ. ಹೌದು, ಖಂಡಿತವಲ್ಲ. ಆಮೇಲೆ ಹೆಂಗ ಅವ್ರ ಸಮಾಜವನ್ನು ಬಲ್ಲಂತವ್ರು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾರು ಕೂಡ ಈ ರೀತಿ ಹಿಂಗೆ ಬಾಗಿಲು ಮುಚ್ಚಿ ಅಂತ ಹೇಳುವ. ಯಾಕಂದ್ರೆ ಮೊದಲಿಂದನೂ ಕೂಡ ನಾವು ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇರ್ತೀವಿ. ಲೈವಲ್ಲಿ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ರೀತಿ ಈ ನೈಟ್ ಕರ್ಫ್ಯೂ ಹೇರುವಂಥದ್ದಾಗಿರ್ಬೋದು, ಅಥವಾ ಇಡೀ ನೀವು ಏರಿಯಾಗಳನ್ನೇ ಬಂದ್ ಮಾಡ್ತೀವಿ, ಸೀಲ್ ಮಾಡ್ತೀವಿ, ಆ ಥರದ್ದು ಈ ಲಾಕ್ಡೌನು, ಸೀಲ್ ಡೌನು, ಇದನ್ನು ಯಾರೂ ಕೂಡ ಒಪ್ಪಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಆತುರವಾದ ತೀರ್ಮಾನ, ತಕ್ಷಣಕ್ಕೆ ತೆಗೆದುಕೊಳ್ಳುವಂಥ ತೀರ್ಮಾನಗಳಿದೆಯಲ್ಲ, ಅದೇ ಎಡವಟ್ಟುಗಳಾಗಿದೆ ಅಂತ ಅನಿಸ್ತಾ ಇದೆ. ಅಂಜನಪ್ಪನವ್ರಿಗೆ ತಾವು ಕೇಳ್ತಾ ಇದ್ರಿ. ಅಂಜನಪ್ಪ ಅವರೇ, ಸರ್, ಈಗ ನಾವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ಪರ್ಟ್ಗಳ ಟೀಮ್ ಏನಿದೆ, ಸಲಹಾ ಸಮಿತಿ ಕೊಟ್ಟಿರುವಂತ ಸಜೆಷನ್ನೇ ಸರ್ಕಾರ ಯಥಾವತ್ತಾಗಿ ಜಾರಿಗೆ ತರುತ್ತಾ, ಅಥವಾ ತನಗೆ ಬೇಕಾದ ಹಾಗೆ ಏನಾದರೂ ಮಾಡಿಫಿಕೇಶನ್ಗಳನ್ನ ಇವರು ಕೊನೆ ಹಂತದಲ್ಲಿ ಮಾಡ್ಕೊಳ್ತಾರಾ ಅಂತ? ಸರ್, ರಿಯಲಿ ಕ್ಲಾರಿಟಿ ಇರ್ಬೇಕು ಸರ್. ಕ್ಲಾರಿಟಿ ಇಲ್ಲ. ನೀವು ಕೇಳ್ತಿರೋ ಪ್ರಶ್ನೆ ಸಮಂಜಸವಾಗಿದೆ. ನೀವು ಪದೇ ಆ ಎಕ್ಸ್ಪರ್ಟ್ಸ್ ಬಗ್ಗೆ, ಅದರೊಳಗೆ ಮಂಜುನಾಥ್ ಅವ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಅದು ಸತ್ಯ. ನಮ್ ತರನೇ ಅವರು ಯೋಚನೆ ಮಾಡುವಂತವ್ರು. ನಮ್ಗೆ ನಿಮ್ಗೆ ಅರ್ಥ ಆಗುವಂತದ್ದು ಇನ್ನು ಎಕ್ಸ್ಪರ್ಟ್ ಕಮಿಟಿ ಒಳಗೆ ಹೆಂಗೆ ಡಿಫ್ರೆಂಟ್ ಆಗಕ್ ಸಾಧ್ಯ ಸರ್? ಅರ್ಥ ಆಗ್ಲಿಲ್ಲ ಅಂದ್ರೆ ಅಂಜನಪ್ಪನವ್ರ ಅವ್ರ ಎಕ್ಸ್ಪರ್ಟ್ಗಳು ಅಂತ ಹೆಂಗ್ ಅನ್ಬೇಕು ಹೇಳಿ? ಯಾಕೆ ಅನ್ಬೇಕಲ್ವಾ ಸರ್? ರಿಯಲಿ ಇದ್ರೊಳಗೆ ಎಲ್ಲಿ ಅನ್ನೋ ಇದಾಗುತ್ತೆ ಅಂದ್ರೆ ಜನಸಾಮಾನ್ಯರು ಕೇಳುವಂತ ಪ್ರಶ್ನೆಗಳು ಸರ್. ನಾವೆಲ್ಲ ನೋಡಿದ್ವಲ್ಲ ಸರ್, ಹಿಂದೆಗಡೆ ಗಳ ಹೊಡೆದ್ರು, ಗಳಿಸ್ಕೊಂಡೊಳಗೆ ಜನ ತೂರ್ಕೊಂಡೋದ್ರು, ಗಳ ಹೊಡೆದು ದುಡ್ಡು ಬಂತು, ತಗಡು ಹೊಡೆದ್ರು 1 ಲಕ್ಷ ರೂಪಾಯಿ, ಅದರಿಂದ 3 ಕಾಸಿ. ಎಷ್ಟು ಅವೈಜ್ಞಾನಿಕ. ಚಿಕ್ಕ ಹುಡುಗರು ನಮ್ಮನ್ನ ಪ್ರಶ್ನೆ ಕೇಳಿದ್ರೆ, ಏನ್ ಅಂಕಲ್ ನಮ್ಗೆ ಸೈನ್ಸ್ ಟೀಚ್ ಮಾಡ್ತೀರಿ ಹಿಂಗ ಅಂತಾರೆ. ಸರ್, ಇದಕ್ಕೆ ಉಳಿದಿರೋದು ಒಂದೇ ಮಾರ್ಗ. ಈ ಒಂದ್ ಚೇತನ್ ಹೇಳ್ದಂಗೆ ಈ ವ್ಯಾಕ್ಸಿನ್ ನಿಜವಾಗ್ಲೂ ಮುಂದೆ ವರ್ಕ್ ಆಗುತ್ತೋ ಇಲ್ಲ? ಯಾಕಂದ್ರೆ ಮ್ಯೂಟೇಟೆಡ್ ವೈರಸ್ ಆಂಟಿಜೆನ್ನೇ ಬೇರೆ ಇರುತ್ತೆ, ವರ್ಕ್ ಆಗುತ್ತೋ ಇಲ್ಲ ಸರ್. ಇಲ್ಲೊಂದು ಸಣ್ಣ ಸಂಗತಿನ ನಾನು ಇವತ್ತು ಓದ್ತಾ ಇದ್ದೆ. ಇವತ್ತು ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮೊದಲು ಒಬ್ಬ ವ್ಯಾಕ್ಸಿನ್ ಕಂಡುಹಿಡಿದವನು, ಆ ಮನುಷ್ಯ ಹೇಳ್ತಾನೆ,
ಬರೀ ಇದು ಇವತ್ತಿಗೆ ಎಂಡ್ ಆಗುತ್ತೆ ಅಂದ್ಕೋಬೇಡಿ. ಇನ್ನು ಮುಂದಿನ 10 ವರ್ಷ ಕೂಡ ಇದು ಕಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಇನ್ನು ಮುಂದಿನ 10 ವರ್ಷ ಕೂಡ ಇದು ಇದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ನೀವು ಹೇಳಿದ ಕರೆಕ್ಟ್. ಇದು ಯಾವ ರೀತಿ ಬೇಕಾದ್ರೂ ಮ್ಯೂಟೇಟ್ ಆಗ್ಬೋದು, ಯಾವ ರೀತಿ ಬೇಕಾದ್ರೂ ರೂಪಾಂತರ ಆಗ್ಬೋದು, ಯಾವ ರೀತಿ ಅವಾಂತರಗಳನ್ನ ಬೇಕಾದ್ರೂ ತರ್ಬೋದು ಸರ್. ಇದು 4 ಸೆಂಚುರಿಯಿಂದ ನಡೀತಾನೆ ಬಂದಿದೆ ಸರ್ ಈ ಪ್ಯಾಂಡಮಿಕ್ಗಳು. ನಿಜವಾಗ್ಲೂ ಹೇಳ್ತೀನಿ, ಪ್ರತಿ ವರ್ಷ ನಮ್ಗೆ ಬಹಳ ಭಯ ಹುಟ್ಟಿದ್ದು ಅಂದ್ರೆ 1918 ಒಳಗೆ ಬಂದ ಸ್ಪ್ಯಾನಿಷ್ ಫ್ಲೂ ಒಂದೇ. 2ನೇ ವೇವ್ ಬಂದು ಮಿಲಿಯನ್ಸ್ ಆಫ್ ಪೀಪಲ್. ಸರ್ ಈ ಪರ್ಟಿಕ್ಯುಲರ್ ವೈರಸ್ ಸರ್ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು, ಇಟ್ಸ್ ಎ ಡೆಡ್ಲಿ ಸ್ಪ್ರೆಡರ್, ಡೆಡ್ಲಿ ಕಿಲ್ಲರ್ ಅಲ್ಲ. ಫಸ್ಟ್ ಪಾಯಿಂಟ್. 2ನೇದಾಗ್ಲಿ 1-2 ಸಾವಾದ್ರೂ ಕೂಡ ಆ ಮನೆಗೆ 100% ಸಾವು ಅಂತ ನಮಗೆ ಗೊತ್ತಿದೆ. ಬಟ್ ಇದನ್ನ ಎದುರಿಸೋದಕ್ಕೆ ಮಾರ್ಗ ಇವತ್ತು ಬಹಳ ಸರಳವಾಗಿದೆ ಸರ್. ಇದೇನ್ ರಾಕೆಟ್ ಸೈನ್ಸ್ ಅಲ್ಲ. ಆಯ್ತು, ಜನಗಳ ಬೇಜವಾಬ್ದಾರಿ ಅವ್ರು 4 ಜನ ಇರ್ತಾರೆ ಅನ್ಕೊಳ್ಳಿ, ಅವ್ನು ಯಾವನ ಎದುರಿಗಿರೋನ ಹಾಕೊಳ್ಳಲ್ಲ. ಓಲಿ ನಾನ್ ಸರಿಯಾಗಿ ಹಾಕೊಂಡ್ರೆ ಅವ್ನು ಕೆಮ್ಮಿದ್ರು ಕೂಡ ಅವ್ನು ಡ್ರಾಪ್ಲೆಟ್ ನನ್ಗೋಗಲ್ಲ, ಅವ್ನ ಮೂತಿ ಮೇಲೆ ನಾನಂತೂ ಕೈ ಇಡಕ್ ಆಗಲ್ಲ. ಅಟ್ಲೀಸ್ಟ್ ನನ್ನ ಮೂತಿನ ನಾನ್ ಬದ್ರೋಗಿ. ಜನಗಳಿಗೆ ಇದೊಂದು ತಿಳುವಳಿಕೆ ಹೇಳ್ಬೋದು. ಕೆಲವರು ಹೇಳ್ತಾರೆ, ಡಾಕ್ಟ್ರೆ ನಾವೆಲ್ಲ ಬಹಳ ಪ್ರಾಬ್ಲಮ್ ಮಾಡ್ತೀವಿ, ಅವ್ರು ನನ್ನ ಎದುರಿಗಿರೋರು ಮಾಡಿದಿದ್ರೆ ಏನ್ ಮಾಡ್ಬೇಕು ಡಾಕ್ಟ್ರೆ, ಸರ್ಕಾರ ಅಂತವ್ರಿಗೆ ಫೈನ್ ಹಾಕ್ಬೇಕು ಅಂತಾರೆ. ಅಪ್ಪ ನಮ್ ಮೂತಿ ನಾವ್ ಭದ್ರವಾಗಿ ಇಟ್ಕೊಂಡ್ರೆ ಅವ್ನಿಗೊಂದ್ ಬುದ್ಧಿ ಹೇಳ್ಬೋದು ಅಂತ ಹೇಳ್ಬೋದೇ ಹೊರತು ಸರ್, ಜನಗಳು ಇವತ್ ಏನಾದ್ರೂ ಇವೆಲ್ಲ ಸರ್ಕಾರ ಮಾಡ್ತಿರೋದಕ್ಕೆ ನಾವೇ ಕಾರಣ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಸರ್ ಅರ್ಥ ಮಾಡ್ಕೊಂಡ್ರೆ, ಅದನ್ನ ನೀವು ಸುತ್ತಿಗೆ ಅವಳ ತಲೆ ಮೇಲೆ ಹೊಡೆದಂಗೆ ಇಳೆ ಹೇಳ್ತೀರಿ. ಇಷ್ಟಾದ್ಮೇಲೂ ಜನ ಫಾಲೋ ಮಾಡ್ತಿದಾರೆ, ನಿನ್ನಾಣೆ ಬಾರ, ಸಾವಿಗೆ ನೀನೇ ಕಾರಣ ಅನ್ನೋದನ್ನ ಈ ಮೆಸೇಜ್ ಹೋಗ್ಬೇಕು ಸರ್ ಜನಗಳಿಗೆ. ಎಲ್ಲದಕ್ಕೂ ಕಾರಣ ಅವೈಜ್ಞಾನಿಕ ಮಾತ್ರ ಸರ್ 108 ಸರ್. ಇವತ್ತೇ ಅಲ್ಲ, ನನಗೆ ಅವತ್ತೇ, ನಾನೊಬ್ಬ ವೈದ್ಯ ಅಷ್ಟೇ ಅಲ್ಲ, ನಾನೊಬ್ಬ ರೈತನ ಮಗ. ಮೀನಿಗೂ ಇದಕ್ಕೂ ಸಂಬಂಧ ಇಲ್ರಿ, ಕೋಳಿಗೂ ಇದಕ್ಕೂ ಸಂಬಂಧ ಇಲ್ರಿ. ಯಾಕ್ರಿ ಪಾಪ ಕೋಳಿನೆಲ್ಲ ಮಣ್ಣ ಮುಚ್ಚಿಸಿ ಅವನ್ ಜೀವನ ಹಾಳು ಮಾಡಿದ್ರಿ ಅಂತ ನಾನು ಕ್ವಶನ್ ಮಾಡಿದ್ದೆ ಸರ್ ಅವತ್ತು. ಒಬ್ಬ DC ಹಂಗ್ ಮಾಡಿದ್ರು. ಆ DC ಹೇಳಿದೆ, ಸರ್ ಚಿಲ್ಲಿ ಚಿಕನ್ ತರಿಸಿ ನಾನು ನಿಮ್ ಮುಂದೆ ತಿಂತೀನಿ, ದಯವಿಟ್ಟು ಜನಗಳ ಜೀವನ ಪರ್ಬಾತ್ ಮಾಡಬೇಡಿ, ವೈರಸ್ ಎಷ್ಟು ಡೇಂಜರ್ ನೀವು ಅದಕ್ಕಿಂತ ಡೇಂಜರಸ್ ಆಗ್ಬೇಡಿ ಅಂತಾನೆ ಹೇಳಿದ್ದೆ ಸರ್. ಸರ್ ನೀವೇನ ಚಿಲ್ಲಿ ಚಿಕನ್ ತರಿಸಿನ ತಿಂತಿ ಅಂತ ಹೇಳ್ಬಿಟ್ರಿ, ಡಾಕ್ಟ್ರಿಗೆ ಭಯ ಇತ್ತು. ಆ ತರಿಸ್ಬೇಕಾದ್ರೆ ಎಲ್ಲಾದ್ರೂ ಅವ್ರಿಗೆ ಬಂದ್ಬಿಟ್ರೆ ಗತಿ ಏನು ಅಂತ ಹೇಳಿ ಅಂತ, ಅದಕ್ಕೋಸ್ಕರ ನೀವು ತರಿಸ್ಕೊಟ್ಟಿಲ್ಲ ಅವರು. ಓಕೆ, ಅವರ ಸಂಪರ್ಕ ಕಡಿತಗೊಂಡಿದೆ. ಎಸ್, ನೈಟ್ ಕರ್ಫ್ಯೂ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಜೊತೆಗೆ ಒಂದಷ್ಟು ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ಕೂಡ ಕರ್ಸ್ಕೊಳ್ಬೇಕಾಗಿತ್ತು, ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ. ಏಕಾಏಕಿ ಸುಧಾಕರ್ ಮತ್ತು CM ಇಬ್ಬರೇ ಸಮಾಲೋಚನೆ ನಡೆಸಿ ಈ ಒಂದು ನಿರ್ಧಾರಕ್ಕೆ ಬಂದ್ರ ಅಂತ. ಜೊತೆಗೆ ರಾತ್ರಿ 11 ಗಂಟೆ ನಂತರ 6 ಗಂಟೆಗಳ ಕಾಲ ಸಂಚಾರ ಎಂದಿನಂತೆ ಇರುತ್ತೆ. ಬಸ್ಗಳು ಓಡಾಡ್ತವೆ, ಆಟೋಗಳಿರುತ್ತೆ, ಕ್ಯಾಬ್ಗಳಿರುತ್ತೆ. ಹಾಗಾದ್ರೆ ಇಂಡೈರೆಕ್ಟ್ಲಿ ನೀವು ಜನರನ್ನ ಇನ್ವೈಟ್ ಮಾಡ್ತಾ ಇದ್ರೆ, ಬನ್ನಿ ಹೊರಗೆ, ಒಂದ್ ಕಡೆ ಕರ್ಫ್ಯೂ ಹಾಕಿ ಮನೆಯಲ್ಲಿರಿ ಅಂತ ಹೇಳೋದು, ಮತ್ತೊಂದ್ ಕಡೆ ವಾಹನಗಳನ್ನ ರಸ್ತೆಗೆ ಬಿಟ್ಟು ಬನ್ನಿ ಅಂತ ನೀವು ಹೇಳುವಂತ ರೀತಿಯಾಗಿದೆ. ರಾತ್ರಿ 11 ಗಂಟೆವರೆಗೂ ಕೂಡ ಎಲ್ಲಾ ಸೇವೆಗಳಲ್ಲೂ ಕೂಡ ಯಥಾಸ್ಥಿತಿ. ಕೇವಲ 6 ಗಂಟೆಗಳ ಕರ್ಫ್ಯೂನಿಂದ ವೈರಸ್ ನಿಯಂತ್ರಣ ಸಾಧ್ಯನಾ? ಇದ್ಯಾವ ಸೀಮೆ ನೈಟ್ ಕರ್ಫ್ಯೂ ಅಂತ ಈಗ ಸಾಮಾನ್ಯ ಜನರು ಕೂಡ ಮಾತನಾಡಿಕೊಳ್ಳುವ ಹಾಗಾಗಿದೆ. ಇದು ರೂಪಾಂತರಗೊಂಡಿರುವಂತಹ ವೈರಸ್ ನಿಂದ ಆತಂಕ ಹೆಚ್ಚು ಆಗ್ತಿದೆ. ಬಟ್ ಈಗ ನೈಟ್ ಕರ್ಫ್ಯೂ ಮೊದಲ ಸ್ಟೆಪ್ ಆಗಿ ತೆಗೆದುಕೊಂಡಿರುವಂತಹ ನಿರ್ಧಾರದಲ್ಲೇ ಬಹಳ ದೊಡ್ಡ ಎಡವಟ್ಟಿದೆ. ಯಾವಾಗಲೂ ಈ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಆದ್ರೆ ಈ ರೂಪಾಂತರಗೊಂಡಿರುವಂತಹ ವೈರಸ್ ವಿಚಾರವಾಗಿ ವರ್ಸ್ಟ್ ಇಂಪ್ರೆಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಸರ್ಕಾರ. ಹೋಟೆಲ್, ರೆಸ್ಟೋರೆಂಟ್, ವ್ಯವಹಾರ ಎಲ್ಲವೂ ಕೂಡ ಯಥಾಸ್ಥಿತಿ. ಆದ್ರೆ 11 ಗಂಟೆಯಿಂದ 5 ಗಂಟೆಗೆ ಮಾತ್ರ ಜನ ಮನೇಲಿರ್ಬೇಕು. ಅದು ನೀವು ಹೇಳದೆ ಹೋದ್ರು ಕೂಡ ಬಹಳಷ್ಟು ಜನ ಮನೇಲಿ ಇದ್ದೇ ಇರ್ತಾರೆ. ಮ್ಯಾಕ್ಸಿಮಮ್ ಈ ನೈಟ್ ಡ್ಯೂಟಿ ಮಾಡುವಂಥವ್ರು ಇವರನ್ನ ಹೊರತುಪಡಿಸಿ, ರಾತ್ರಿ ಆಗುವಂಥ ಒಂದಷ್ಟು ವ್ಯಾಪಾರ ವಹಿವಾಟನ್ನ ಹೊರತುಪಡಿಸಿ. ಕಿರಣ್ ಹನ್ಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ 11ರಿಂದ 5 ಗಂಟೆ ಈ ಒಂದು ರಿವೈಸ್ಡ್ ಟೈಮ್ ಏನಿದೆ ನೆನ್ನೆ ಟ್ವೀಟ್ ಮೂಲಕ ಗೊತ್ತಾಯ್ತು. ಅದಾದ ನಂತರ ವ್ಯಾಪಕ ತಮಾಷೆ, ವ್ಯಾಪಕ ಟೀಕೆಗೂ ಕೂಡ ಈ ಒಂದು ನಿರ್ಧಾರ ಈಗ ತುತ್ತಾಗಿದೆ. ಇನ್ನೊಂದು ಕಡೆ ಒಂದು ಪ್ರಶ್ನೆ, ಸುಧಾಕರ್ ಮತ್ತು CM ಇಬ್ಬರೇ ಸಮಾಲೋಚನೆ ನಡೆಸಿದ್ರು, ಬೇರೆ ಯಾವುದೇ ಕ್ಯಾಬಿನೆಟ್ನ ಸಹೋದ್ಯೋಗಿಗಳನ್ನ, ಸಚಿವರನ್ನ ಇಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ ಅನ್ನೋದು. ಯಾಕಂದ್ರೆ ಗೃಹ ಸಚಿವರ ಪಾತ್ರ ಕೂಡ ಬಹಳ ಪ್ರಮುಖ ಆಗುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ. ಕಿರಣ್. ಖಂಡಿತ ಅವಿನಾಶ್, ಇಲ್ಲಿ ರಾಜ್ಯ ಸರ್ಕಾರ ಅತ್ಯಂತ ತ್ವರಿತಗತಿಯಾಗಿ ತರಾತುರಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕಂದ್ರೆ ಸಂಬಂಧಪಟ್ಟಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಕೋವಿಡ್ ಸಂಬಂಧಿತ ಎಲ್ಲಾ ನಿರ್ಧಾರಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇತ್ತು. ಸಚಿವರುಗಳ ಜೊತೆ ಚರ್ಚೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ಕೆಲವೊಂದಷ್ಟು ಪ್ರಮುಖ ನಿರ್ಧಾರಗಳನ್ನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡ್ತಾ ಇದ್ರು. ಅದು ಸಾಧ್ಯವಾಗದಿದ್ರೆ ಸಂಬಂಧಪಟ್ಟಂತಹ ಸಚಿವರುಗಳನ್ನು ತಮ್ಮ ನಿವಾಸಕ್ಕಾದ್ರೂ ಕರೆಸಿಕೊಂಡು ಮುಖ್ಯಮಂತ್ರಿಗಳು ಪ್ರಮುಖವಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಈ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಸಂಪೂರ್ಣವಾಗಿ ಯಾವುದೇ ಚರ್ಚೆಗಳನ್ನ ವಿಸ್ತೃತವಾಗಿ
ನಡೆಸದೆ ರಾಜ್ಯ ಸರ್ಕಾರ ಆತುರಪಟ್ಟು ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಇದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಇರುವಂತದ್ದು ನೈಟ್ ಕರ್ಫ್ಯೂನ ಜಾರಿ ಮಾಡಬೇಕಾದ್ರೆ ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತದ್ದು ಗೃಹ ಇಲಾಖೆ. ಆದ್ರೆ ನಿನ್ನೆ ನಡೆಯುವಂತಹ ಸಭೆಯಲ್ಲಿ ಗೃಹ ಸಚಿವರೇ ಇರಲಿಲ್ಲ. ಗೃಹ ಸಚಿವರು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಚರ್ಚೆಯನ್ನ ಮಾಡಲಾಗಿದೆ ಮತ್ತು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಫೋನ್ ಮೂಲಕವಷ್ಟೇ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನ ಸಂಪರ್ಕ ಮಾಡಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಿದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನ ಅವರಿಗೆ ಕಮ್ಯುನಿಕೇಟ್ ಮಾಡಲಾಗಿತ್ತು. ಆದ್ರೆ ಗೃಹ ಸಚಿವರು ಆ ಸಭೆಯಲ್ಲಿ ಉಪಸ್ಥಿತರಿದ್ರೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡುವಂತಹ ವಿಚಾರವಾಗಿ ಅಥವಾ ಡಿಜಿಪಿ ಅವರನ್ನ ಸಭೆಗೆ ಕರೆಸ್ಕೊಂಡು ಚರ್ಚೆಯನ್ನ ಮಾಡ್ತಿದ್ರೆ ಆ ಸಂದರ್ಭದಲ್ಲಿ ಕೂಡ ಡಿಜಿಪಿ ಅವರು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ಎಷ್ಟರ ಮಟ್ಟಿಗೆ ಅನ್ನುವಂತ ವಿಚಾರವನ್ನು ಕೂಡ ಅವರು ಸಭೆಯಲ್ಲಿ ಪ್ರಸ್ತುತ ಪಡ್ತಾ ಇದ್ರು. ಆದ್ರೆ ಆ ಒಂದು ಯಾವುದೇ ವಿಚಾರಗಳಿಗೂ ಕೂಡ ಚರ್ಚೆಗಳು ಕೂಡ ನಿನ್ನೆ ಒಂದು ನಿರ್ಧಾರದ ಅವಕಾಶ ಇರಲಿಲ್ಲ. ಹೀಗಾಗಿ ಗೃಹ ಸಚಿವರು ಕೊನೆಗೆ ರಾಜ್ಯ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ಕೊಳ್ಬೇಕಾಯ್ತು. ಅಂದ್ರೆ ರಾಜ್ಯ ಸರ್ಕಾರ ಆರಂಭದಲ್ಲಿ ನಿರ್ಧಾರ ಏನ್ ಮಾಡಿತ್ತು, ನಿನ್ನೆ ರಾತ್ರಿಯಿಂದಲೇ ಕರ್ಫ್ಯೂ ಅನ್ನುವಂತ ವಿಚಾರವನ್ನ ನಿನ್ನೆ ರಾತ್ರಿಯಿಂದಲೇ ಜಾರಿ ಮಾಡಿದ್ರೆ ಗೃಹ ಇಲಾಖೆಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಒಂದು ದಿನದ ಮಟ್ಟಿಗೆ ಈ ಕರ್ಫ್ಯೂ ಜಾರಿಯನ್ನ ಮುಂದೂಡಿ ಅನ್ನುವಂತ ಮನವಿಯನ್ನ ಖುದ್ದು ಗೃಹ ಸಚಿವರೇ ಮುಖ್ಯಮಂತ್ರಿಗಳಿಗೆ ಮಾಡ್ಕೊಳ್ಬೇಕಾಯ್ತು. ಹೀಗಾಗಿ ಗೃಹ ಸಚಿವರ ಮನವಿ ಮೇರೆಗೆ ಇಲ್ಲಿ ನಿನ್ನೆ ಬದಲಾಗಿ ಇವತ್ತಿಗೆ ಅನ್ನುವಂತ ಒಂದು ಮತ್ತೊಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದಂತಹ ಸನ್ನಿವೇಶ ಸೃಷ್ಟಿ ಆಯ್ತು. ಇನ್ನು ಸಾರಿಗೆ ಇಲಾಖೆಯ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರದ ಬಗ್ಗೆ ಪೂರ್ಣವಾದಂತಹ ಚರ್ಚೆಯನ್ನ ಮಾಡಲಿಲ್ಲ. ರಾಜ್ಯ ಸರ್ಕಾರ ತೀರ್ಮಾನ. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇಲ್ಲಿ ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ ಒಂದಷ್ಟು ಕ್ರಮಗಳನ್ನು ನಾವು ಪಾಲನೆ ಮಾಡಿಬಿಟ್ರೆ ಇವು ಯಾವ ಸಮಸ್ಯೆನೂ ಕೂಡ ಇರಲ್ಲ ಅಂತ ಅಂಜನಪ್ಪನವರು ಕೂಡ ಈ ಮಾತನ್ನು ಹೇಳಿದರು. ಸತ್ಯ ಅದು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಜಪಾನಲ್ಲಿ ಈ ಸಂಖ್ಯೆ ಇದೆಯಲ್ಲ, ಕೋವಿಡ್ ಸೋಂಕಿತರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಕಾರಣ ಏನಪ್ಪ ಅಂತಂದರೆ ಈ ಮಾಸ್ಕ್ ಹಾಕೊಳ್ಳುವಂಥದ್ದು ಇದೆಯಲ್ಲ, ಅದು ಈ ಪರಿಸರ ಮಾಲಿನ್ಯದ ಹೆಸರು ಹೇಳ್ಕೊಂಡು ಅವರು ಮಾಸ್ಕ್ ಹಾಕೊಳ್ಳೋದನ್ನು ರೂಢಿ ಮಾಡ್ಕೊಂಡಿದ್ರು. ಆ ಮಾಸ್ಕ್ ಹಾಕೊಳ್ಳೋದು ಅವ್ರ ಜೀವನದ ಒಂದು ಭಾಗ ಆಗಿಬಿಟ್ಟಿತ್ತು. ಹೀಗಾಗಿ ಈ ಸೋಂಕಿತರ ಸಂಖ್ಯೆ ಭಾಳ ಕಡಿಮೆ ಆಯಿತು, ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರಲಿಲ್ಲ ಅನ್ನುವಂಥದ್ದು. ಈ ಅಮೆರಿಕದಲ್ಲಿ ನಾವು ಮಾಸ್ಕ್ ಹಾಕಬೇಡಿ ಅಂತ ಆಂದೋಲನ, ಮಾಸ್ಕ್ ಹಾಕಬೇಡಿ ಅಂತ ಪ್ರತಿಭಟನೆ, ಸೊ ಅದೆಲ್ಲದೂ ಕೂಡ ಅದು ಏನೇನಾಯಿತು ಹೆಂಗೆ ಅನುಭವಿಸಿದ್ರು ಗೊತ್ತಿರುವಂಥ ಸಂಗತಿ. ಬ್ರಿಟನ್ನಲ್ಲಾಗಿರುವಂಥದ್ದು ಕೂಡ ಅದನ್ನೇ. ಈ ಯಂಗ್ ಜನ್ರೇಷನ್ ಏನಿದೆಯಲ್ಲ, ನಾವು ಮಾಸ್ಕ್ ಹಾಕೊಳ್ಳಲ್ಲ ಅಂಥೇಳಿ ಈ ಪಬ್ಗಳಲ್ಲಿ ಬಾರ್ಗಳಲ್ಲಿ ಗುಂಪುಗೂಡಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಕುಣಿದು ಕುಪ್ಪಳಿಸಿ ಕುಡಿದು ಇದೆಲ್ಲದರ ಪರಿಣಾಮ ಇಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ. ಅಂದರೆ ನಾವು ಒಂದಷ್ಟು ಸಣ್ಣ ಪುಟ್ಟ ಸಂಗತಿಗಳನ್ನು ಕೂಡ ಫಾಲೋ ಮಾಡಲಿಲ್ಲ ಅಂತಂತಂದರೆ ನಾವು ಬದಲಾಗ್ಲಿಕ್ಕೆ ಸಾಧ್ಯ ನಾವು ಅಂತ. ಅಂಜನಪ್ಪನವ್ರ ಬಗ್ಗೆ ಏನು ಹೇಳ್ತಾರೆ ಕಣ, ಅಂಜನಪ್ಪನವ್ರು ನೋಡಿ ಎಂಥ ಒಂದು ಕರ್ಮ ಅಂತಂತಂದರೆ ಎಷ್ಟು ಹೇಳಿದ್ರು ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ನೋಡಿ, ನಮ್ಮ ದೇಶದ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಅದು ಬೇರೆ ಬೇರೆ ದೇಶದ ಉದಾಹರಣೆಯನ್ನು ಕೊಟ್ಟೆ. ಆದರೆ ನಮ್ಮ ದೇಶದಲ್ಲಿ ಹೇಳಬೇಕು ಅಂಜನಪ್ಪನವ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದು 70 ವರ್ಷ ಆದರೂ ಕೂಡ ಇನ್ನೂ ಕೈ ತೊಳೆಯದಂಗೆ ಮೈ ತೊಳೆಯದಂಗೆ ಅಂತ ನಾವು ಹೇಳ್ಕೊಡ್ಬೇಕಲ್ಲ ಸರ್. ಎಂಥ ಕರ್ಮ ಇದು. ಅಂಜನಪ್ಪನವ್ರ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಆಂಜನಪ್ಪನವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತೆ ನಾನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇಂಗ್ಲೆಂಡಲ್ಲಿ ಆಗಿರೋದು ಉದಾಹರಣೆಯನ್ನು ಇದು ನಾನು ಕೊಡ್ತಾ ಇದ್ದೆ. ನಾನು ಇಂಗ್ಲೆಂಡಲ್ಲೂ ಕೂಡ ಈ ಯುವ ಸಮುದಾಯ ಮಾಸ್ಕ್ ಹಾಕೊಳ್ಳಲ್ಲ, ನಾವು ಮಾಸ್ಕ್ ವಿರೋಧಿ ಆಂದೋಲನ ಅದನ್ನು ಮಾಡಿ ಈ ಮಟ್ಟಿಗೆ ಬಂತು ಅಂತ. ಒಂದಷ್ಟು ಕೆಲ ಸಂಗತಿಗಳು, ಈ ಮಾಸ್ಕ್ ಹಾಕ್ಕೊಳ್ಳೋದು, ಕೈ ತೊಳೆಯುವಂಥದ್ದು, ಕೊನೆಗೆ ಡಾಕ್ಟ್ರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಆಕ್ಸಿಮೀಟರನ್ನು ಬಳಸಿ ನೀವು ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಎತ್ತ ಅಂತೇಳಿ ಅಂತ. ಅದನ್ನು ಅಂಜನಪ್ಪನವರು ಕೂಡ ಹೇಳಿದ್ರು. ತೀರಾ ಅದ್ರ ಲೆವೆಲ್ ಕುಸಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಓಡಿ ಬಂದರೆ ನಾವೇನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಏನಿದ್ರಿ ಡಾಕ್ಟ್ರೆ? ಹೌದು, ಈಗ ನೋಡಿ, ಮೈಲ್ಡ್ ಸಿಂಪ್ಟಮೆಟಿಕ್ ಕೇಸಸ್ನೆಲ್ಲ ಮನೇಲೇ ಇದು ಮಾಡ್ಕೋಬೋದು. ನಾನು ಮೊನ್ನೆನೂ ಅದೇ ಹೇಳಿದೆ, ಸುರಕ್ಷತೆ ಕ್ರಮಗಳು ಖಂಡಿತ ತೊಗೋಬೇಕು. ಸುರಕ್ಷತೆ ಕ್ರಮಗಳು ಯಾವ್ಯಾವ ದೇಶ ಸರಿಗೆ ತೊಗೊಂಡಿದ್ದಾರೆ, ಜಪಾನ್ ಹೇಳಿದ್ರೆ ಖಂಡಿತ ಅದು ಇದಾಗುತ್ತೆ, ಸ್ಪ್ರೆಡ್ಡು ಅಲ್ಲೇ ಸ್ಟಾಪ್ ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಇದು ಸ್ಪ್ರೆಡ್ಡಿಂಗ್ ಇದು ಫ್ಯಾಕ್ಟರ್ ನಮ್ಮ ದೇಶದಲ್ಲಿ ಖಂಡಿತ ಮಾಡಿದ್ದಾರೆ, ಜನ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಭಾಳ ಮುಂಚೆ ಕಂಪೇರ್ ಮಾಡಿ. ಬಟ್ ಈ ರ್ಯಾಲೀಸು ಪ್ರೊಟೆಸ್ಟು ಇದೆಲ್ಲ ನಡುವೆ ಸ್ವಲ್ಪ ಕೇಸಸ್ ಮತ್ತೆ ಇದಾಗಿದೆ. ಮತ್ತು ಅನ್ಲಾಕ್ ಆದಮೇಲೆ ಇಟ್ಸ್ ನ್ಯಾಚುರಲ್ ಓಡಾಟ ಆ್ಯಂಡ್ 24/7 ಮಾಸ್ಕ್ ಹಾಕೊಳ್ಳೋದು ಇಟ್ಸ್ ನಾಟ್ ಪಾಸಿಬಲ್. ಎಕ್ಸಸೈಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ಓಡಾಡಿ ಅದೇ ಎದುರೆದ್ರಿಗೆ ಬಂದಾಗ ಖಂಡಿತ ಹಾಕಲೇಬೇಕು. ಇನ್ನಷ್ಟು ಮಾತನಾಡೋಣ. ಈಗ ಮುತ್ತಪ್ಪ ಜಾಯ್ನ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ. ಮುತ್ತಪ್ಪ, ಇದೀಗ ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಸದ್ಯಕ್ಕೆ ಸಾರ್ವಜನಿಕರ ಪ್ರತಿಕ್ರಿಯೆ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಯಾವ ರೀತಿಯಾಗಿ ಮೆಜೆಸ್ಟಿಕ್ನಂಥ ಭಾಗದಲ್ಲಿ ಹೆಚ್ಚಾಗಿ ಜನ ಓಡಾಡುವಂಥ ಪ್ರದೇಶ ಅವೆಲ್ಲವೂ ಕೂಡ, ಅಲ್ಲಿ ಯಾವ ರೀತಿ ಸ್ಪಂದನೆ ಸಿಗಬಹುದು? ನಿಜಕ್ಕೂ ಇದು ಎಷ್ಟು ಮಟ್ಟಿಗೆ ಅಲ್ಲಿ ಎಫೆಕ್ಟಿವ್ ಆಗುತ್ತೆ 11ರಿಂದ 5 ಅನ್ನೋದು ಎಲ್ಲರ ಪ್ರಶ್ನೆ ಈಗ ಮುತ್ತಪ್ಪ. ಅವಿನಾಶಿ 6 ಗಂಟೆಯ ಕರ್ಫ್ಯೂಗೆ ಸಂಬಂಧಪಟ್ಟಂತೆ ಮತ್ತೆ ಈ ಕಾಟಾಚಾರದ ಕರ್ಫ್ಯೂಗೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಮಾತಾಡೋಕೆ ಸಾಕಷ್ಟು ಜನ ಇದ್ದಾರೆ. ಸೊ ಅವರಿಂದ ನಾನು ಅಭಿಪ್ರಾಯನ ಕಲೆ ಹಾಕ್ತೀನಿ. ಸರ್, ಈಗ ಸರ್ಕಾರ ಇವತ್ತಿನಿಂದ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಜಾವ ಕೂಡ ಕರ್ಫ್ಯೂನ ಹಾಕ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, 11 ಗಂಟೆ ಕರ್ಫ್ಯೂ ಆಗೋದು ವೇಸ್ಟ್ ಅಲ್ವ? ಈಗ 11 ಗಂಟೆ ಕರ್ಫ್ಯೂ ಆಗೋದೇ ಇಲ್ಲ. ಏನಕ್ಕೆ ಅಂದರೆ ಬೆಳಗಿಂದ ಸಾಯಂಕಾಲದವರೆಗೂ ಓಡೋದು ಜನ ಓಡಾಡೋದು. 10 ಗಂಟೆ 10ವರೆಗೂ ಲಾಸ್ಟು, ಯಾವುದೇ ಆದರೂ ಲಾಸ್ಟು, ಅದ್ರ ಮುಂದೆ ಯಾವುದು ಓಡಲ್ಲ.
ಏನಂದ್ರೆ ಮದ್ಯಪಾನಗಳು ಬಾರ್ಗಳು ಓಪನ್ ಇರುತ್ತೆ, ಜನ ಕುಡಿತಾರೆ, ಈಚೆ ಬರ್ತಾರೆ, ಅದು ಬಿಟ್ರೆ ಇನ್ನೇನು ಇಲ್ಲ, ಆರಾಮಾಗಿ ನಾರ್ಮಲ್ ಆಗೇ ಇರುತ್ತೆ. 11 ಗಂಟೆ ಮೇಲೆ ಏನಂತ ಜನ ಓಡಾಡಲ್ಲ. ಅದಕ್ಕೆ ಇದು ಲಾಕ್ಡೌನ್ ಮಾಡೋದು ವೇಸ್ಟೇ, ಅದು ನನ್ನ ಅಭಿಪ್ರಾಯ. ಅಲ್ಲ, ಈಗ ಸರ್ಕಾರ ಹೇಳ್ತಾ ಇದೆ ಈ ನೈಟ್ ಹೊತ್ತಲ್ಲಿ ಕರ್ಫ್ಯೂ ಹಾಕಿದ್ರೆ ಸೋಂಕಿತರನ್ನ ತಡೆಗಟ್ಟಬಹುದು ಅನ್ನೋ ಒಂದು ಲೆಕ್ಕಾಚಾರ ಸರ್ಕಾರದ ಇದೆಯಾ? ಏನ್ ಸೋಂಕಿತರನ್ನ ಕಂಡುಹಿಡಿಬೋದು ಸರ್? ಅದರಲ್ಲಿ ಜನ ಓಡಾಡಿದ್ರೆ ಸೋಂಕಿತರು ಬರೋದಿಚ್ಚೆ, ಜನನೇ ಓಡಲ್ಲ. ಈಗ ಅಂದ್ರೆ ಮಾಮೂಲಿ ಮುಂಚಿನಿಂದ ಭಯ ಆಗ್ಬಿಟ್ಟಿದೆ, ಕೊರೋನಾ ಭಯ ಆಗಿದೆ. 10 ಗಂಟೆ ಮೇಲೆಲ್ಲ ಈಗ ಮಾಮೂಲಿ 8 ಗಂಟೆವರೆಗೂ 8 ಗಂಟೆಯಲ್ಲೇ ಇರಲ್ಲ, 8 ಗಂಟೆ ಮೇಲೆ ಜನನೇ ಇರಲ್ಲ. ನೋಡಿ ಈಗ ಆಳೆ 11-12 ಗಂಟೆ ಆಗಿದೆ, 10:30 ಜನ ಇಷ್ಟೆಲ್ಲ ಓಡಾಡ, ನೈಟ್ ಓಡಾಡ್ತಾರೆ. 10:30 ಇದಾಗುತ್ತೆ, 11 ಗಂಟೆ ಎಲ್ಲ ಇದಾಗುತ್ತೆ. ಸರ್ಕಾರ ಈ ನಿರ್ಧಾರ ಯಾಕೆ ತಗೊಂತಾ ಇದೆ ಅಂತ? ಸರ್ಕಾರ ಏನಿದ್ದಾರೆ ಅಂದ್ರೆ ಕೊರೋನಾ ಇದು ಮಾಡಬೇಕು ಅಂತ, ಜನ ಇದು ಮಾಡಬೇಕು ಅಂತ ಇದು ಮಾಡ್ತಾರೆ. ಅದನ್ನ ಅವರೇ ಡಿಸೈಡ್ ಮಾಡಬೇಕು, ನಾವೆಲ್ಲ ಡಿಸೈಡ್ ಮಾಡೋಕ್ಕಲ್ಲ. ಈಗ ಆಟೋ ಬಸ್ಸು ಓಡಾಡ್ಬೋದು ಅಂತಾರೆ, ಜನ ಬಂತ ನಾವು ಓಡಾಡೋದು. ಬಸ್ ಅಂದ್ರೆ KSRTC ಜನ ಹತ್ತಾರೆ, ಅಲ್ಲಿಂದ ಬಂದು ಇಳಿತಾರೆ. ಅವ್ರು ಇಲ್ಲಿಂದ ಎಲ್ಲಿ ಹೋಗ್ತಾರೆ? 11 ಗಂಟೆಗೆ ಹೌದು ಅಲ್ಲಿ ಬರ್ತಾರೆ, ಇಲ್ಲ 11 ಗಂಟೆ 10:30 ಬಂದು ಇಳಿತಾರೆ. ಅವ್ರು ಮುಂದಕ್ಕೆ ಎಲ್ಲಿ ಹೋಗ್ತಾರೆ? ಅವರು ಆಟೋ ಜನ ಓಡಲೇತಾರಲ್ಲಿ, ಆಟೋ ಟ್ಯಾಕ್ಸಿ ಎಲ್ಲ ಓಡಾಡ್ತಾರೆ. ಜನ ಓಡಾಡ್ದಾನೆ ಹೋಗೋದು. ಅವ್ರು ಜನ ಬಂದ್ ಮಾಡಿ ಕರೆಕ್ಟಾಗಿ ಬಂದ್ ಮಾಡಿ, ಯಾವುದು ಓಡಾಡಬಾರ್ದು. ಒಂದು ವೆಹಿಕಲ್ಸು ಓಡಾಡಬಾರ್ದು, ಹಂಗೆ ಮಾಡಿರ್ಬೇಕು. ನೀವೇನು ಹೇಳ್ತಾ ಇದ್ದೀರಿ? ಅಲ್ಲ ಸರ್, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೊರೋನಾ ಬರಲ್ವಾ? ರಾತ್ರಿನೇ ಬರುತ್ತಾ? ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ 5 ಗಂಟೆವರೆಗೂ ಬರುತ್ತಾ ಕೊರೋನಾ? ಇಲ್ಲಾಂದ್ರೆ ಬರಲ್ವಾ? ಲಕ್ಷಾಂತರ ಜನ ಓಡಾಡ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಇಲ್ಲಿ. ಇವಾಗ ನಾವು ನಿಂತಿರೋ ನಮ್ಮಲ್ಲೇ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಈಗ ಅಲ್ವಾ? ಇನ್ನು ಅಲ್ಲಿ ಬಂದೇ ಬರುತ್ತೆ. ನೈಟ್ ಮಾಡಿ ಏನು ಸುಖ ಇಲ್ಲ, ಮಲಗಿರ್ತಾರೆ. ಮಲಗಿರೋ ಟೈಮಲ್ಲಿ ಇವರು ಕರ್ಫ್ಯೂ ಮಾಡಿದ್ರೆ ಸುಖ ಇಲ್ಲ. ಅದೆಲ್ಲ ಕೆಲ್ಸಕ್ಕೆ ಬರ್ದೇ ಇರೋದು. ಎಲ್ಲ ಚೆನ್ನಾಗಿ ಎಲ್ಲ ದುಡ್ದಿರ್ತೀವಿ ನಾವು, ಕಷ್ಟ ಬಿದ್ದಿರ್ತೀವಿ, ಮನೆಗೆ ಹೋಗಿ ಮಲಗಿರ್ತೀವಿ ನಾವು. ಈ ಮಲಗಿರೋ ಟೈಮಲ್ಲಿ ನಾವು ಯಾಕೆ ಎದ್ದು ಬರ್ತೀವಿ ಆಚೆಗಡೆ? ಏನು ಕೆಲಸ ಇದೆ ಆಚೆ ಎದ್ದು ಬರೋದಕ್ಕೆ? ಮಾಡಿ ಏನು ಸುಖ ಗೊತ್ತಿಲ್ಲ. ಈ ಸರ್ಕಾರ ಏನಕ್ಕೆ ಮಾಡಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನಮಗೆ. ಸರ್, ಸರ್ಕಾರ ಇದನ್ನು ಹೊರತುಪಡಿಸಿ ಏನು ಮಾಡ್ಬೋದು ಸರ್? ಸರ್ಕಾರ ನೀವೇನು ಸಲಹೆ ಕೊಡ್ತೀರಾ? ಸರ್ಕಾರ ಸಲಹೆ ಒಂದೇ ಮಾತು, ಕರ್ಫ್ಯೂ ಮಾಡ್ತೀರಾ ನೀವು ಬೆಳಗ್ಗೆನೇ ಮಾಡಿಬಿಡಿ, 24 ಅವರ್ ಮಾಡಿ, ಅದು ಚೆನ್ನಾಗಿರುತ್ತೆ. ರಾತ್ರಿ 11 ಗಂಟೆ ಕರ್ಫ್ಯೂ ಮಾಡೋದ್ರಲ್ಲಿ ಯಾರಿಗೂ ಲಾಭ, ಅದ್ರಲ್ಲಿ ಯಾರಿಗೂ ಲಾಭ ಇಲ್ಲ, ಯಾರಿಗೂ ಸುಖನೂ ಇಲ್ಲ. ಈಗ ಲಾಕ್ಡೌನ್ ಕರ್ಫ್ಯೂ ಅಂತ ಲಾಕ್ಡೌನ್ ಮಾಡಿದೆ 3 ತಿಂಗಳು ಸ್ಟಡಿ ನಡೀರಿ, ಅದು ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಲಾಕ್ಡೌನ್ ಪ್ರತಿಯೊಂದು ಮಾನವನಿಗಾಗಲಿ ಪ್ರಾಣಿಗಾಗಲಿ ಎಲ್ಲ ಚೆನ್ನಾಗಿತ್ತು, ಎಲ್ಲ ಬಂದೋಬಸ್ತ್ ಮಾಡಿದ್ರು. ಈಗ ಬೆಳಗ್ಗೆ 5ರಿಂದ ಸಂಜೆ 11 ಗಂಟೆವರೆಗೂ ಸುತ್ತರೆ ಕೊರೋನಾ ಬರೋದಿಲ್ಲ. ರಾತ್ರಿ 11 ಗಂಟೆ ಮೇಲೆ 5 ಗಂಟೆವರೆಗೂ ಬೆಳಗ್ಗೆ ಕೊರೋನಾ ಬರುತ್ತಾ? ನಿಮ್ಗೆ ಯಾರನ್ನ ಡಾಕ್ಟರ್ಗಳು ಸಲಹೆ ಕೊಟ್ಟಿದ್ದಾರೆ? ನಿಮ್ಗೆ ಯಾರನ್ನ ಡಾಕ್ಟರ್ಗಳು ಸಲಹೆ ಕೊಟ್ಟಿದ್ರೆ ಹೌದಂತ ಹೇಳ್ಬೋದು. ಇದು ಮಾಡ್ತಾ ಇದ್ದು ವೇಸ್ಟು, ಪೂರಾ ವೇಸ್ಟೇ ಮಾಡ್ತಾ ಇರೋದು. ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಇರೋ ಕಾರಣಕ್ಕಾಗಿ ಜನ ತುಂಬಾ ಸೇರ್ತಾರೆ, ಹೀಗಾಗಿ ಕೊರೋನಾ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ ಸರ್ಕಾರದ ವಾದ. ಅದು ತಪ್ಪು ಸರ್, ಅದು ತಪ್ಪು. ಈಗ ನೋಡಿ, ಈ ವರ್ಷದಲ್ಲಿ ಯಾರು ಹಬ್ಬಗಳೇ ಮಾಡಲಿಲ್ಲ ನಾವು. ಈ ವರ್ಷದಲ್ಲಿ ಯಾರು ಹಬ್ಬಗಳೇ, ಈ ಕ್ರಿಶ್ಚಿಯನ್ ಅಷ್ಟೇ, ಅವ್ರಿಗೂ ಭಯ ಇದೆ. ಜನಗಳು ಸೇರಿದ್ರೆ, ಜನಗಳು ಗುಂಪು ಕೊಡಿದ್ರೆ ಅವ್ರಿಗೂ ಭಯ ಇದೆ ಕೊರೋನಾ ಬರುತ್ತಂತ. ಅವರು ಹಬ್ಬಗಳು ಆಚರಿಸಲ್ಲ. ಅವ್ರ ಮೇಲೆ ತಪ್ಪು ಅಪವಾದ ಇದು. 31st ಆಗಲಿ ಇಲ್ಲ ಡಿಸೆಂಬರ್ 25th ಆಗಲಿ, ಇದು ತಪ್ಪು ಅರ್ಥ ಮಾಡ್ತಾ ಇರೋದು ಇದು. ಅದರಲ್ಲಿ ಇವರು ಒಂದು ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ, ಇವರು ಲಾಭಕ್ಕೋಸ್ಕರ ಏನಾಗ್ತಾ ಇದೆ ಅಂತ ಅರ್ಥ ನಮಗೊಂದು ಅರ್ಥ ಆಗ್ತಾ ಇಲ್ಲ ಸೈಟ್ನಲ್ಲಿ. ಇಷ್ಟು ಮಾತ್ರ ಹೇಳ್ಬೋದು ನಾವು. ಅವಿನಾಶ್, ಇದಿಷ್ಟು ಇಲ್ಲಿರುವಂತಹ ಜನರ ಮಾತು. ಏನಂದ್ರೆ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದು ಕಾಟಾಚಾರದ ಕರ್ಫ್ಯೂ ಅಂತ ಹೇಳಿ ಇರುವಂತಹ ಆಟೋ ಚಾಲಕರು ಹೇಳ್ತಿರುವಂತಹ ಅವಿನಾಶ್. ಓಕೆ ಧನ್ಯವಾದ ಮುತ್ತಪ್ಪ. ಸಾರ್ವಜನಿಕರು, ಆಟೋ ಚಾಲಕರು ಕೂಡ ಹೇಳ್ತಿರುವಂಥ ಮಾತಿದ್ದೇನೆ. ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಯಾಕೆ ನೈಟ್ ಕರ್ಫ್ಯೂ ಅಂತ. ಡಾಕ್ಟರ್ ಚೇತನ್ ಅವರೇ, ನನಗೆ ಹಾನೆಸ್ಟ್ಲಿ ಇನ್ನೂ ಕೂಡ ಅರ್ಥ ಆಗಿಲ್ಲ. ಅದು COVID-19 ಇರುವಾಗಲೂ ಕೂಡ ನೈಟ್ ಕರ್ಫ್ಯೂನ ಕಾನ್ಸೆಪ್ಟ್ ಏನಿದು ಅಂತ. ಅಂದ್ರೆ ನಿಜಕ್ಕೂ ಬೇರೆ ದೇಶಗಳಲ್ಲೂ ಕೂಡ ಯಶಸ್ವಿ ಆಗಿದೆಯಾ? ಖಂಡಿತ ಇಲ್ಲ. ನೋಡಿ, ಸಾಮಾನ್ಯ ಜನರೇ ಭಯಂಗಾಗಿದೆ ವ್ಯವಸ್ಥೆ ಮೇಲೆ. ಸೊ ಸಂಡೇ ಮಾತ್ರ ಇದು ಮಾಡೋದು, ನೈಟ್ ಮಾತ್ರ ಕರ್ಫ್ಯೂ ಮಾಡೋದು, ಕಂಟೈನ್ಮೆಂಟ್ ಇದು ಮಾಡೋದು, ಕಟ್ಟಿಗೆ ಹೊಡೆಯೋದು, ಎಲ್ಲ ಎಷ್ಟು ಇಲ್ಲಾಜಿಕಲ್ ಥಿಂಗ್ಸ್ ಮಾಡಿ ಜನರಿಗೆ ಒಂದು ಭಯ, ಆತಂಕ, ಒಂಥರ ಕೊರೋನಾ ಬಗ್ಗೆ ಭಯ ಜೊತೆಗೆ ಒಂಥರ ಏನಪ್ಪ ಮಾಡ್ತಿದ್ದಾರೆ, ಏನಿದು ಒಂಥರ ಬಹಳ ಬೇಸರ ಆಗಿದೆ ಜನರಿಗೆ. ಇದೆಲ್ಲ ಅನ್ಸೈಂಟಿಫಿಕ್ ಥಿಂಗ್ಸ್ ಮಾಡ್ತಾ ಹೊರಟಿರೋಂಗೆ. ಇಲ್ಲಿ ಯಾರು ಏನು ಕೇಳೋರಿಲ್ವಾ, ಯಾರು ಏನು ಸಲಹೆ ಮಾಡೋರಿಲ್ವಾ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಅದೇ ನಾನು ಮುಂಚೆಯಿಂದ ಅದೇ ವರ್ಡ್ ಯೂಸ್ ಮಾಡ್ತಿದ್ದೀನಿ, ವೈಜ್ಞಾನಿಕವಾಗಿ ಎದುರಿಸ್ಬೇಕು. ವೈಜ್ಞಾನಿಕವಾಗಿ ಎದುರಿಸೋದ್ ಬಿಟ್ಟು ನಾವು ಬೇರೆದೆಲ್ಲ ಮಾಡ್ತಾ ಕೂತ್ರೆ ಜನರು ದಾರಿ ತಪ್ತಾರೆ. ಸೊ ನಾವು ಮಾಸ್ಕು, ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಹೇಳ್ತಾ ಇದ್ದೀವಿ. ಅದ್ರ ಜೊತೆ ಒಂದು ಅರ್ಥ ಮಾಡ್ಕೋಬೇಕು, ಏನೇ ಮಾಡಿದ್ರು ಕೆಲವರು ಎಕ್ಸ್ಪೋಸ್ ಆಗಿ ಸಿಂಪ್ಟಮ್ಸ್ ಬರುತ್ತೆ. ಆ ಸಿಂಪ್ಟಮ್ಸ್ ಬೇಗ ಐಡೆಂಟಿಫೈ ಮಾಡಿ ಕ್ಯಾಟಗರೈಸ್ ಮಾಡಿ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಷ್ಟೇ. ಮೈಲ್ಡ್ ಎಸಿಂಪ್ಟಮೆಟಿಕ್ ಮನೇಲೇ ಇದ್ ಬಿಡಬಹುದು, ಅವ್ರೇನು ಇದು ಬರೋದು ಬೇಡ. ಬಟ್ ಮೈಲ್ಡ್ ಎಸಿಂಪ್ಟಮೆಟಿಕ್ ಅಂತ ಯಾವಾಗ ಗೊತ್ತಾಗುತ್ತೆ? ನೀವು ಪಲ್ಸ್ ಆಕ್ಸಿಮೀಟರ್ ಬಳಸಿದ್ರೆ ಗೊತ್ತಾಗುತ್ತೆ, ಇಲ್ಲ OPDಗೆ ಬಂದು ಶ್ವಾಸಕೋಶ ತಜ್ಞರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ನೀವಾಗೆ ಏನೋ ಟ್ರೀಟ್ಮೆಂಟ್ ತಗೊಂಡು ಮನೇಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಸ್ಯಾಚುರೇಷನ್ ಡ್ರಾಪ್ ಆಗಿ ಬಂದು ಆಮೇಲೆ ನೀವು ಏನು ಕಾಲಕ್ಕೆ ಬಿದ್ದರೂ ನೀವು ಪ್ರಾಣ ಉಳಿಯೋಕ್ಕಾಗಲ್ಲ. ಸೊ ನಾವು ಉಲ್ಬಣ ಆಗೋಕ್ಕೆ, ರೋಗ ಉಲ್ಬಣ ಆಗೋಕ್ಕೆ ಮುಂಚೆ ಬೇಗ ಬಂದು ಸೂಕ್ತ ಕ್ರಮಗಳು ತಗೋಬೇಕಾಗುತ್ತೆ. ಸೊ ಆ ಒಂದು ಸೈಂಟಿಫಿಕ್ ಮೆಸೇಜು ಜನರಿಗೆ ನಿರಂತರವಾಗಿ ಹೇಳ್ತಾ ಇರಬೇಕು.
ಇಲ್ದಿದ್ರೆ ಈ ಸಲನೂ ಅದೇ ತಪ್ಪಾಗುತ್ತೆ, ಅದೇ ಸಾವು ನೋವು ಆಗುತ್ತೆ. ಮತ್ತೆ RT-PCR ಬಗ್ಗೆ ಅತಿಯಾದ ವ್ಯಾಮೋಹ ಬೇಡ. ನಾನು ಅದೇ ಹೇಳ್ತಾ ಇದೀನಿ. ಮತ್ತೆ ನೀವೆಲ್ಲರಿಗೂ ಟೆಸ್ಟ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಅವತ್ತೇ ಹೇಳ್ತೇನೆ, 60% ಅಷ್ಟೇ ಸೆನ್ಸಿಟಿವ್. ಇನ್ 40% ಹೆಂಗ್ ಟ್ರೇಸ್ ಮಾಡ್ತೀರಾ ನೀವು? ಫಾಲ್ಸ್ ನೆಗೆಟಿವ್ಸ್ ಮಾತನಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮ ಪ್ರತಿನಿಧಿಗಳು ಮಾಲ್ತೇಶ್ ಜಗನ್ ಮಾರ್ಕೆಟ್ ನಿಂದ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಯಶವಂತಪುರದ ಶ್ರುತಿ ಇಬ್ರು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ಮಾಲ್ತೇಶ್ ಬಳಿ ಹೋಗೋದಾದ್ರೆ, ಯಾಕಂದ್ರೆ KR ಮಾರ್ಕೆಟ್ ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ವ್ಯಾಪಾರ ವಹಿವಾಟು ದೊಡ್ಡ ಮಟ್ಟದಲ್ಲಿ ನಡೆಯುವಂತ ಒಂದು ಸ್ಥಳ. ಸಾಮಾಜಿಕ ಅಂತರ ಅನ್ನೋದು ಅಲ್ಲಿ ನಿಜಕ್ಕೂ ಹುಡುಕಬೇಕು, ಎಲ್ಲಿ ಮಾಸ್ಕ್ ಹಾಕಿದ್ದಾರೆ ಜನ ಅಂತ. ಆ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ಇದೆ ಸದ್ಯಕ್ಕೆ. ಮಾಲ್ತೇಶ್, ಈಗೇನಾದ್ರೂ ಈ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡ್ತು ಸರ್ಕಾರ ಈ ರೂಪಾಂತರಗೊಂಡಿರುವಂತ ವಿಚಾರ ಗೊತ್ತಾದ್ಮೇಲೆ, ಹಾಗಾಗಿ ಈಗ ಅಟ್ಲೀಸ್ಟ್ ಜನ ಎಚ್ಚೆತ್ತಿದಾರ, ಏನಾದ್ರೂ ಸಾಮಾಜಿಕ ಅಂತರ ಮಾಸ್ಕ್ ಹಾಕೊಳ್ಳೋದು ನಾವು ಕಾಣ್ತಿದ್ದೇವೆ ಇಲ್ಲಿ ಮಾಲ್ತೇಶ್? ಅವಿನಾಶ್, ಏನಂತಂದ್ರೆ ಪ್ರಮುಖವಾಗಿ ವೈರಸ್ ರೂಪಾಂತರಗೊಂಡಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಏನಂತಂದ್ರೆ ಒಂದು ಕಡೆ ಭೀತಿ ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತೆ ಕರೋನಾ ವೈರಸ್ ಕಂಟ್ರೋಲ್ ಹಾಕ್ಲಿಕ್ಕೆ ಏನೋ ಸರ್ಕಾರ ಒಂದಿಷ್ಟು ರೂಪುರೇಷೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೂ ಕೂಡ ಅದರ ಜಾಗೃತಿ ಕೂಡ ಜನರಲ್ಲೇ ಮೂಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗ್ಗಿಂದಲೂ ಕೂಡ ನಾವು ಮಾರ್ಕೆಟ್ನಲ್ಲಿ ರಿಯಾಲಿಟಿ ಚೆಕ್ನ ಮಾಡ್ತಾ ಇರುವಂಥದ್ದು. ಈಗ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನ ತೋರಿಸ್ತೀನಿ. ಆದ್ರೆ ಕೇವಲ ಏನು ಅಂತಂದ್ರೆ ಒಂದಿಷ್ಟು ನೀತಿ ನಿಯಮಗಳು ಕೇವಲ ಗಾಳಿಗೆ ತೂರಿ ಇಲ್ಲಿ ಏನಂತಂದ್ರೆ ಯಥಾ ಪ್ರಕಾರ ಜನರು, ವ್ಯಾಪಾರಸ್ಥರು, ಗ್ರಾಹಕರು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರ್ತಕ್ಕಂಥದ್ದು. ಸೊ ಕೆಲವು ಕಡೆ ಏನಂತಂದ್ರೆ ಮಾಸ್ಕ್ಗಳಿಲ್ಲ, ಇನ್ನು ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಆದ್ರೆ ಇನ್ನೂ ಕೂಡ ಜನರಿಗೆ ಅದರ ಅರಿವು ಮೂಡ್ತಾ ಇಲ್ಲ. ಹಾಗಾಗಿ ಏನಂತಂದ್ರೆ ಇದೆಲ್ಲದರ ನಡುವೆ ಕೂಡ ಈ ಕರೋನಾ ವೈರಸ್ನ ಕಟ್ಟಾಕ್ಲಿಕ್ಕೆ ಯಾವ ರೀತಿ ನೀತಿ ನಿಯಮಾವಳಿಗಳು, ರೂಪುರೇಷೆಗಳು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈಗಲೂ ಕೂಡ ಏನು ಯಥಾ ಪ್ರಕಾರ ಜನಜೀವನ ನಡೀತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಮಾರುಕಟ್ಟೆ ಅಂದ್ರೆ ಸಾಕಷ್ಟು ಜನಜಂಗುಳಿ ಇರ್ತಕ್ಕಂಥದ್ದು. ಬೇರೆ ಬೇರೆ ಭಾಗಗಳಿಂದ ಕೂಡ ಇಲ್ಲಿ ಜನರು ಬರ್ತಾ ಇರ್ತಕ್ಕಂಥದ್ದು. ಸೊ ಈಗೇನೊಂದಿಷ್ಟು ನಿಯಮಾವಳಿಗಳ ಪ್ರಕಾರ ಸ್ಯಾನಿಟೈಸ್ ಮಾಡಬೇಕು, ಅಂಗಡಿಗಳ ಮುಂಗಟ್ಟುಗಳ ಮುಂದಕ್ಕೆ ಯಾರೇ ಹೋದ್ರೂ ಕೂಡ ಒಂದಿಷ್ಟು ಸ್ಯಾನಿಟೈಸ್ ಮಾಡ್ಕೋಬೇಕು. ಮತ್ತೆ ವ್ಯಾಪಾರ ವಹಿವಾಟು ಮಾಡುವಂತ ಸಂದರ್ಭದಲ್ಲಿ ಮಾಸ್ಕ್ಗಳನ್ನು ಧರಿಸಬೇಕು, ಹ್ಯಾಂಡ್ ಗ್ಲೌಸ್ ಧರಿಸಬೇಕು ಅನ್ನುವಂಥದ್ದು ಏನ್ ನಿಯಮ ಇದೆಯೋ ಅದೆಲ್ಲವನ್ನೂ ಕೂಡ ಈಗ ಗಾಳಿಗೆ ತೂರಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ಕೇವಲ ನೈಟ್ ಕರ್ಫ್ಯೂ ಅನ್ನೋಂತ ಮಾಡಿದ್ರೆ ಈಗ ಕರೋನಾ ಹೇಗೆ ಕಂಟ್ರೋಲ್ಗೆ ಬರುತ್ತೆ ಅನ್ನುವಂಥ ಪ್ರಶ್ನೆಗೆ ಇದು ಯಾವ ರೀತಿ ಉತ್ತರ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗ ಯಥಾ ಪ್ರಕಾರ ಹಗಲಿನಲ್ಲಿ ಜನರು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಮಾರುಕಟ್ಟೆಗಳಲ್ಲಿ ಯಾವುದೇ ಭೀತಿ ಇಲ್ಲದೆ ಓಡಾಡ್ತಾ ಇರ್ತಕ್ಕಂತಹ ಕೆಲಸ ಶುರುವಾಗಿದೆ ಅಂತ ಹೇಳ್ಬೋದು. ಅವಿನಾಶ್. ಎಸ್ ಮಾಲ್ತೇಶ್, ಈಗ ಶ್ರುತಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಯಶವಂತಪುರದಿಂದ. ಶ್ರುತಿ, ಇದೀಗ ಯಶವಂತಪುರದಲ್ಲೂ ಕೂಡ ಮಾರ್ಕೆಟ್ ನಲ್ಲಿ ಗೈಡ್ಲೈನ್ಸ್ ಗಳನ್ನು ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ನೈಟ್ ಕರ್ಫ್ಯೂ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಯಾರನ್ನಾದ್ರೂ ಮಾತನಾಡಿಸ್ಬೋದಾ ಹೇಗೆ ಅಂತ? ಎಸ್ ಅವಿನಾಶ್, ಈಗ ಆಲ್ರೆಡಿ ಏನು ಇಂದು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂನ ಜಾರಿ ಮಾಡಲಾಗಿರುವಂಥದ್ದು. ಅದೇ ರೀತಿ ನಾನಿವಾಗ ಸದ್ಯ ಯಶವಂತಪುರ ಮಾರ್ಕೆಟ್ನಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಯಥಾಸ್ಥಿತಿಯಲ್ಲಿ ಮಾರ್ಕೆಟ್ ಓಪನ್ ಆಗಿರುವಂಥದ್ದು. ಒಂದು ಕಡೆ ಜನಸಾಮಾನ್ಯರು ಎಂದಿನಂತೆ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಶವಂತಪುರ ಅಂತ ಹೇಳಿದ್ರೇನೆ ಬೇರೆ ಬೇರೆ ಭಾಗದಿಂದ ರೈತರು ಬಂದು ತಾವು ಬೆಳೆದಿರುವಂತಹ ಉತ್ಪನ್ನಗಳನ್ನ ಯಶವಂತಪುರ ಮಾರ್ಕೆಟ್ನಲ್ಲಿಯೇ ಅಂದ್ರೆ ಸೇಲನ್ನ ಮಾಡುವಂಥದ್ದು. ಅದೇ ರೀತಿ ರಿಟೇಲ್ ವ್ಯಾಪಾರಿಗಳು ಕೂಡ ಇಲ್ಲೇ ಯಶವಂತಪುರದ ಅಕ್ಕಪಕ್ಕದಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ, ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ಒಂದಷ್ಟು ಜನ ವ್ಯಾಪಾರಿಗಳನ್ನ ಕೂಡ ನಾನು ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ನೈಟ್ ಕರ್ಫ್ಯೂ ಜಾರಿ ಮಾಡಿರೋ ಬಗ್ಗೆ ಅಂತ ಹೇಳಿ ಅವ್ರನ್ನ ಕೇಳೋಣ. ಮೇಡಮ್ ಹೇಳಿ, ನೈಟ್ ಕರ್ಫ್ಯೂ ಜಾರಿ ಇದೆ ಇವತ್ತಿಂದ, ಸೊ ಏನ್ ಹೇಳ್ತೀರಾ? ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂ ಇರುತ್ತೆ, ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಆಂಟಿ. ಅಂದ್ರೆ ನಿಮ್ಗೆ ಇನ್ನ ಇದ್ರ ಬಗ್ಗೆ ಯಾರು ಏನು ಹೇಳಿಲ್ವಾ? ನಿಮ್ಮ ಅಸೋಸಿಯೇಷನ್ ಇಂದ ಏನು ಮಾಹಿತಿ ಬಂದಿಲ್ವಾ? ಹೇಳಿದ್ರು, ಆದ್ರೂ ನಾನು ಇತ್ತಿಲ್ಲ ಅಂಗಡಿಲಿ, ಬೇರೆ ಯಾರು ಇದ್ರು. ಏನ್ ಹೇಳ್ತೀರಾ ನೈಟ್ ಕರ್ಫ್ಯೂ ಬಗ್ಗೆ? ಏನ್ ಮಾಡಾಕತ್ತೆ, ಅವ್ರ ಡ್ಯೂಟಿ ಮಾಡ್ಲೇಬೇಕು, ನಾವು ಹೋಗ್ಲೇಬೇಕು. ನೀವು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ, ಅಂದ್ರೆ ಬೆಳಗ್ಗಿನ ಟೈಮಲ್ಲಿ ಜಾಸ್ತಿ ವ್ಯಾಪಾರ ವಹಿವಾಟು ನಡೆಯುತ್ತೆ, ಎಷ್ಟು ಗಂಟೆಗೆ ಮಾರ್ಕೆಟ್ ಆರಂಭ ಆಗುತ್ತೆ? ನಾವು 5 ಗಂಟೆ ಶುರು ಮಾಡೋದು, ಏನ್ ಮಾಡೋದು, 6 ಗಂಟೆ ಬರ್ಲೇಬೇಕಲ್ಲ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಅಂದ್ರೆ ಯಶವಂತಪುರ ಸರ್ಕಲ್ ನಲ್ಲಿ ಸಾಕಷ್ಟು ಜನ ಮಾಸ್ಕ್ ಅನ್ನ ಹಾಕೊಂಡಿಲ್ಲ. ಅದೇ ರೀತಿ ಅಂದ್ರೆ ಅಂಗಡಿಗಳಿಗೆ ಬಂದಿದ್ದಾರೆ ಕಾಫಿ ಟೀ ಕುಡಿಯೋದಿಕ್ಕೆ ಅಂತ ಹೇಳಿ, ಹಾಗಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಸಾಮಾಜಿಕ ಅಂತರನೂ ಇಲ್ಲ, ಇನ್ನೊಂದು ಕಡೆ ಮಾಸ್ಕ್ ಅನ್ನು ಕೂಡ ಹಾಕೊಂಡಿಲ್ಲ. ಕೆಲವೊಂದು ವ್ಯಾಪಾರಿಗಳು ಇನ್ನೂ ಕೂಡ ಯಾವುದೇ ರೀತಿಯಾದಂತ ಮಾಹಿತಿ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದಷ್ಟು ವರ್ತಕರ ಅಸೋಸಿಯೇಷನ್ಗಳಿದೆ, ವ್ಯಾಪಾರಿಗಳ ಅಸೋಸಿಯೇಷನ್ ಇದೆ. ಆ ವ್ಯಾಪಾರಿಗಳ ಅಸೋಸಿಯೇಷನ್ಗಳ ಅಧ್ಯಕ್ಷರು ಇಲ್ಲಿರೋರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ 10 ಗಂಟೆಯಿಂದ 6 ಗಂಟೆ ಅಂತ ಹೇಳಿದ್ರು, ಬಟ್ ನಿನ್ನೆ ಸಂಜೆ ದಿಢೀರ್ ಅಂತ ಪ್ಲಾನ್ ಅನ್ನ ಚೇಂಜ್ ಮಾಡಿ ಇವತ್ತಿನಿಂದ ರಾತ್ರಿ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂ ಜಾರಿ ಇರುವಂತದ್ದು. ಒಟ್ಟಿನಲ್ಲಿ
ಯಶವಂತಪುರದಲ್ಲಿ ಒಂದಷ್ಟು ಜನ ನೈಟ್ ಕರ್ಫ್ಯೂಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ತಗೊಂಡಿರುವಂತಹ ನಿರ್ಧಾರ ಒಳ್ಳೇದು ಅಂತ ಹೇಳಿ. ಬಟ್ ಇನ್ನೂ ಕೆಲವೊಂದಷ್ಟು ಜನ ವ್ಯಾಪಾರ ಅಂದ್ರೆ 5 ಗಂಟೆಯ ನಂತರದಲ್ಲೇ ಯಶವಂತಪುರದಲ್ಲಿ ವ್ಯಾಪಾರ ವಹಿವಾಟು ಶುರುವಾಗುತ್ತೆ, ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತ ಸಾಧ್ಯತೆ ಇರುತ್ತೆ. ಬೆಳಗಿನ ಟೈಮಲ್ಲಿ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ರೆ ಉತ್ತಮವಾಗಿರುತ್ತೆ. ಅದರಲ್ಲೂ ಒಂದು 8 ಗಂಟೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಓಡಾಟವನ್ನ ಮಾಡ್ತಾರೆ ಯಶವಂತಪುರದಲ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಅದೇ ರೀತಿ ಇದುವರೆಗೂ ಕೂಡ ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದಂತಹ ಗೈಡ್ಲೈನ್ ಸಿಕ್ಕಿಲ್ಲ. ಅವಿನಾಶ್, ಧನ್ಯವಾದ ಶ್ರುತಿ, ಮಾಲ್ತೇಶ್ ಇಬ್ಬರಿಗೂ ಕೂಡ ಮಾಹಿತಿಯಾಗಿ.